ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಈ ದಿನ ಚರ್ಚೆಯಲ್ಲಿ ಕಾರ್ಪೊರೇಟ್ ಜಿಹಾದ್ ಹುರುಳಿದೆಯಾ? ನಾಸಿಕ್ನ TCS ಸಂಸ್ಥೆಯಲ್ಲಿ ಲೈಂಗಿಕ ದೌರ್ಜನ್ಯ ಮತಾಂತರದ ಆರೋಪ ಕೇವಲ ಆರೋಪ ಮಾತ್ರನಾ ಅಥವಾ ಒಂದು ವ್ಯವಸ್ಥಿತ ಜಾಲದ ಭಾಗವ? ನಮಸ್ಕಾರ, ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮಹಾರಾಷ್ಟ್ರದ ನಾಸಿಕ್ನ TCS ಸಂಸ್ಥೆಯಿಂದ ಹೊರಬಿದ್ದಿರುವ ಪ್ರಕರಣ ಇದೀಗ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗ್ತಾ ಇದೆ. ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಅದಾದ ಜಿಮ್ ಜಿಹಾದ್, ಅದಾದ ನಂತರದಲ್ಲಿ ಇದೀಗ ಕಾರ್ಪೊರೇಟ್ ಜಿಹಾದ್ ಕೂಡ ದೇಶದಲ್ಲಿ ತಲೆ ಎತ್ತಿದೆಯಾ ಅನ್ನೋ ಚರ್ಚೆ. ಅಥವಾ ಇದೆಲ್ಲವೂ ಕೂಡ ಒಂದು ಇಂಡಿವಿಜುವಲ್ ಪ್ರಕರಣವನ್ನ ಮುಂದಿಟ್ಕೊಂಡು ಒಂದು ಸಮುದಾಯದ ಮೇಲೆ ಬ್ಲೇಮ್ ಗೇಮ್ ಅನ್ನ ಮಾಡಲಿಕ್ಕೆ ಮಾಡಲಾಗ್ತಾ ಇರುವ ವ್ಯವಸ್ಥಿತ ಷಡ್ಯಂತ್ರನ? ಅಸಲಿಗೆ ಈ ಕಾರ್ಪೊರೇಟ್ ಜಿಹಾದ್ ಅನ್ನೋ ಅಂಶದಲ್ಲೇನೆ, ಈ ಟರ್ಮ್ನಲ್ಲೇನೆ ಹುರುಳಿದೆಯಾ ಅಥವಾ ಇದು ಕೇವಲ ಹೈಪ್ಡ್ ಸ್ಟೋರಿನಾ? ನಾಸಿಕ್ನ TCS ನಲ್ಲಿ ಆಗಿರುವ ಘಟನೆಯನ್ನ ಒಂದು ಇಂಡಿವಿಜುವಲ್ ಪ್ರಕರಣ ಅಂತ ಹೇಳಿ ನಾವು ಪರಿಗಣಿಸಬೇಕಾ ಅಥವಾ ಇದು ಕೂಡ ಒಂದು ವ್ಯವಸ್ಥಿತ ಜಾಲದ ಭಾಗವ? ಇಂಥ ಅನೇಕ ಅನುಮಾನಗಳಿಗೆ ಕಾರಣವಾಗಿರುವ ಈ ಘಟನೆ, ಒಂದು ಸಂಸ್ಥೆ, 4 ವರ್ಷ, 7 FIR, ಬರೋಬ್ಬರಿ 9 ಮಂದಿ ಸಂತ್ರಸ್ತೆಯರು ಹೇಳ್ತಾ ಇರುವ ಕತೆ ಹಾಗಾದ್ರೆ ಕೇವಲ ಕಟ್ಟುಕತೆಯ ಅಥವಾ ವಾಸ್ತವಾಂಶನ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಭಾರತದ ಪ್ರಮುಖ ಬಹುರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಸೇವಾ ಕಂಪನಿ. ಟಾಟಾ ಗ್ರೂಪ್ನ ಭಾಗವಾಗಿರುವ ಈ ಸಂಸ್ಥೆ ಜಾಗತಿಕವಾಗಿ 55ಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಆದರೆ ತನ್ನೆಲ್ಲ ಅಂಗಸಂಸ್ಥೆಗಳನ್ನು ಸುದ್ದಿಯಲ್ಲಿ ಹಿಂದಿಕ್ಕಿ ನಾಸಿಕ್ನ ಬ್ರಾಂಚ್ ಚರ್ಚೆಯಲ್ಲಿದೆ. ಸಂಸ್ಥೆಯ ಒಳಗೆ ಸದ್ದಿಲ್ಲದೆ ನಡೆಯುತ್ತಿದ್ದ ಲೈಂಗಿಕ ದೌರ್ಜನ್ಯ ಮತ್ತು ಮತಾಂತರ ಈಗ ದೇಶದಾದ್ಯಂತ ಸದ್ದು ಮಾಡ್ತಿದೆ. ಲವ್, ಲ್ಯಾಂಡ್, ಜಿಮ್ ನಂತರ ಈಗ ಕಾರ್ಪೊರೇಟ್ ಜಿಹಾದ್ ಶುರುವಾಗಿದೆ ಅನ್ನೋ ಚರ್ಚೆಗೆ ಕಾರಣವಾಗಿದೆ. ಸಂಸ್ಥೆಯೊಳಗೆ ದೌರ್ಜನ್ಯ, ದೂರು ನೀಡಿದ್ರೆ ಧಮ್ಕಿ ಆರೋಪ. ಮಾಸ್ಟರ್ ಮೈಂಡ್ ನಿದಾ ಖಾನ್ಗೆ ಟೆರರಿಸ್ಟ್ ನಂಟು. ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ಅಸಹಾಯಕ ಹಿಂದೂ ಹೆಣ್ಣು ಮಕ್ಕಳನ್ನ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಿದ್ದು ಅಲ್ಲದೆ ಅಶ್ಲೀಲ ವಿಡಿಯೋಗಳನ್ನ ಮಾಡಿ ಬ್ಲಾಕ್ ಮೇಲ್ ಮಾಡಿ ಮತಾಂತರವನ್ನ ಮಾಡುತ್ತಿತ್ತು ಎನ್ನಲಾದ ಗ್ಯಾಂಗ್ ಸದಸ್ಯರು ಈಗ ಒಬ್ಬೊಬ್ಬರಾಗಿ ಅಂಧರಾಗ್ತಿದ್ದಾರೆ. ಸಂಸ್ಥೆಯ ಒಳಗೆ ದೂರು ನೀಡಿದ್ರು ಪರಿಹಾರ ನೀಡುವ ಬದಲು ಸಹಕರಿಸುವಂತೆ ಬಲವಂತ ಮಾಡಿದ ಪ್ರಕರಣದ ಮಾಸ್ಟರ್ ಮೈಂಡ್ ಎನ್ನಲಾಗ್ತಿರೋ ನಿದಾ ಖಾನ್ ಅಜ್ಞಾತ ಸ್ಥಳದಲ್ಲಿ ಅಡಗಿ ಕುಳಿತು ಗರ್ಭಿಣಿ ಅನ್ನೋ ಕಾರಣಕ್ಕೆ ಅರೆಸ್ಟ್ ಆಗೋದ್ರಿಂದ ಕಾನೂನಾತ್ಮಕವಾಗಿ ಬಚಾವಾಗಿದ್ದಾಳೆ. ಈಕೆಗೆ ದೆಹಲಿ ಕಾರ್ ಬ್ಲಾಸ್ಟ್ ಕೇಸ್ನ ಉಗ್ರರ ಜೊತೆಗೆ ನಂಟಿತ್ತು ಅನ್ನೋ ಮಾಹಿತಿಯೂ ಹೊರಬಿದ್ದಿದೆ. ಇದು ಕೇಸ್ ವಿವರ ಆದ್ರೆ ಮತ್ತೊಮ್ಮೆ ಇದು ಪ್ರತ್ಯೇಕ ಪ್ರಕರಣ. ಧರ್ಮಕ್ಕೂ ಇದಕ್ಕೂ ನಂಟಿಲ್ಲ. ಜಿಹಾದ್ ಅನ್ನೋದೆಲ್ಲ ಉತ್ಪ್ರೇಕ್ಷೆ. ಕೆಲಸ ಮಾಡೋ ಜಾಗದಲ್ಲಿ ಪ್ರೀತಿ ಪ್ರೇಮ ಹುಟ್ಟೋದು ಕಾಮನ್. ಅದಕ್ಕೆ ಧರ್ಮದ ಹಂಗಿಲ್ಲ. ಲವ್ ಜಿಹಾದ್, ಕಾರ್ಪೊರೇಟ್ ಜಿಹಾದ್ ಇದೆಲ್ಲ ಧರ್ಮ ದ್ವೇಷಿಗಳ ಸುಳ್ಳು ಸೃಷ್ಟಿ ಅನ್ನೋ ವಾದ ಕೂಡ ಶುರುವಾಗಿದೆ. ಇದೊಂದು ಪ್ರತ್ಯೇಕ ಪ್ರಕರಣವೋ ಅಥವಾ ವ್ಯವಸ್ಥಿತ ಜಾಲವೋ? ಅಸಲಿಗೆ ಕಾರ್ಪೊರೇಟ್ ಜಿಹಾದ್ ಅನ್ನೋ ಆರೋಪಕ್ಕೆ ಹುರುಳಿದ್ಯಾ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ಒಂದು ವಿಚಾರದ ಚರ್ಚೆಗೆ ತನ್ನ ಅಧಿಕೃತ ವಕ್ತಾರರನ್ನ ಕಳಿಸದೇ ಇರಲಿಕ್ಕೆ ನಿರ್ಧಾರ ಮಾಡಿದೆ. ಹೀಗಾಗಿ ಇವತ್ತಿನ ಚರ್ಚೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರರಿಲ್ಲ, ಬದಲಾಗಿ ಮುಸ್ಲಿಂ ಮುಖಂಡರಾದ MD ಫಾರೂಕ್ ಅವರಿದ್ದಾರೆ, ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರಿದ್ದಾರೆ, ಹಿಂದೂ ಮುಖಂಡರಾದ ಮೋಹನ್ ಗೌಡ ಅವರಿದ್ದಾರೆ. ನಮಸ್ಕಾರ, ನಾಲ್ವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ನಮ್ಮ ಆಡಿಯನ್ಸ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಾನು ಈ ಚರ್ಚೆಯನ್ನ ಹಿಂದೂ ಮುಖಂಡರಾದ ಮೋಹನ್ ಗೌಡ್ರಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ TCS ಸಂಸ್ಥೆಯ ಪ್ರಕರಣ ಬಂದಾಗ ಕೇಳೋಕ್ ಸಿಗ್ತಾ ಇರುವ ಅಂಶ ಅಂತಂದ್ರೆ, ಈ ಸಂಸ್ಥೆಯ HR ನಿದಾ ಖಾನ್ ಅಂತ ಹೇಳಿ ಯಾರು ಹೇಳಲಾಗ್ತಾ ಇದೆ, ಆಕೆಯ ಬಳಿಯಲ್ಲಿ ಆ ಕಂಪನಿಯ ಹೆಣ್ಮಕ್ಳು ಹೋಗಿ ನಮಗೆ ಧರ್ಮ ಪರಿವರ್ತನೆಗೆ ಫೋರ್ಸ್ ಮಾಡಲಾಗ್ತಾ ಇದೆ, ಧರ್ಮದ ಹೆಸರಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡಲಾಗ್ತಾ ಇದೆ, ಹೀಗೆಲ್ಲ ಹೇಳಿದಾಗ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಇದೆಲ್ಲ ಕಾಮನ್.
HR ಹೇಳಿರೋದು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಈ ರೀತಿಯ ಘಟನೆಗಳು ಕಾಮನ್, ನೀವು ಅನುಸರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋದು. ಹೌದಾ ಮೋಹನ್ ಗೌಡ ಅವರೇ, ಒಂದು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಕಾರ್ಪೊರೇಟ್ ಕೆಲಸ ಸಂಬಳಕ್ಕೋಸ್ಕರ ಧರ್ಮ ಪರಿವರ್ತನೆಯನ್ನ, ಧರ್ಮದ ಹೆಸರಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಸಹಿಸ್ಕೊಳ್ಬೇಕು ಅನ್ನೋ ಕಾಮನ್ ವಾತಾವರಣ ಹಿಂದೂ ಹೆಣ್ಣು ಮಕ್ಕಳಿಗೆ ಇದೆಯಾ ಅಂತ? ಮೇಡಮ್, ಇದರಲ್ಲಿ ಬಹಳ ಮುಖ್ಯವಾಗಿ 2022ರಿಂದ 2026ರವರೆಗೆ ಆ ಒಂದು ಕಂಪನಿಯಲ್ಲಿ 4 ವರ್ಷಗಳ ಕಾಲ ಬಹಳಷ್ಟು ಅಲ್ಲಿನ ಮಹಿಳಾ ಉದ್ಯೋಗಿಗಳು ದೂರನ್ನು ಕೊಡ್ತಾರೆ. ಬಹಳ ಮುಖ್ಯವಾಗಿ ಪ್ರಥಮ ದೂರನ್ನು 36 ವರ್ಷದ ಒಬ್ಬ ದಲಿತ ಮಹಿಳೆ ದೂರನ್ನು ಕೊಡ್ತಾಳೆ HR ಖಾನ್, ಈ ನಿದಾ ಖಾನ್ ಅವ್ರ ಹತ್ರ. ಅವ್ರು ಇದೇ ಅಷ್ಟೇ ಹೇಳ್ತಾರೆ. ಅಷ್ಟೇ ಅಲ್ಲ, ಇದೊಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಇಸ್ಲಾಮಿಕ್ ಜಿಹಾದಿ ಮೈಂಡ್ಸೆಟ್ಟಿನ ಟೀಮ್ ಲೀಡರ್ಗಳು ಸೇರಿಕೊಂಡು ಅಲ್ಲಿನ ಮಹಿಳಾ ಹಿಂದೂ ಉದ್ಯೋಗಿಗಳನ್ನು ಟಾರ್ಗೆಟ್ ಮಾಡಿ ಅವರನ್ನು ಲೈಂಗಿಕವಾಗಿ ಎಕ್ಸ್ಪ್ಲಾಯ್ಟ್ ಮಾಡಿ ಅವರನ್ನು ಇಸ್ಲಾಮಿಗೆ ಮತಾಂತರ ಮಾಡಲಿಕ್ಕಾಗಿ ಒಂದು ವಾಟ್ಸಪ್ ಸಪ್ರೇಟ್ ಗ್ರೂಪನ್ನು, ಸೀಕ್ರೆಟ್ ಗ್ರೂಪನ್ನು ಮಾಡಿ ಅದರಲ್ಲಿ ಯಾವ ಹಿಂದೂ ಮಹಿಳೆಯನ್ನು ಟಾರ್ಗೆಟ್ ಮಾಡಬೇಕು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ FIR ನಂಬರ್ ಪ್ರಕಾರ ಹೇಳೋದಾದರೆ FIR ನಂಬರ್ 164 ಅತ್ಯಂತ ಅಪಾಯಕಾರಿ ಇದೆ. ಅಲ್ಲಿ ಶೇಖ್ ಸಫಿ ಶೇಖ್ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾನೆ, ಒಂದು ಹುಡುಗಿಯನ್ನು, ದಲಿತ ಹುಡುಗಿಯನ್ನು ಟಾರ್ಗೆಟ್ ಮಾಡ್ತಾನೆ. ನಿನಗೆ ಮಗು ಬೇಕಾದರೆ ನೀನು ಅಜ್ಮೀರ್ ದರ್ಗಾಕ್ಕೆ ಹೋಗು ಅಂತೇಳಿ ಹೇಳ್ತಾನೆ. ಅಷ್ಟೇ ಅಲ್ಲ, ಅಲ್ಲಿ FIR ನಂಬರ್ 171 ಸ್ಪಷ್ಟವಾಗಿ ಹೇಳ್ತಾರೆ ಮೊಹಮ್ಮದ್ ರಜಾ ಮೆನಾನ್ ಅಂತೇಳಿ ಅವನು, ಮತ್ತು ಶಾರುಖ್ ಕುರೇಶಿ ಅಂತೇಳಿ. ಆ FIR ಅಲ್ಲಿ ಎಷ್ಟು ಅಪಾಯಕಾರಿ ಇದೆ ಅಂತ ಹೇಳಿದರೆ, ಒಂದು 23 ವರ್ಷದ ವಿವಾಹಿತ ಮಹಿಳೆ ಅಷ್ಟೇ ಜಾಯಿನ್ ಆಗ್ತಾಳೆ. ಅವಳ ಜೊತೆಗೆ ಪರ್ಸ್ನಲಾಗಿ ಅವ್ರು ಮಾತಾಡಬೇಕಾದ್ರೆ ನೀನು ಬಾಯ್ ಫ್ರೆಂಡ್ ಮಾಡ್ಕೋ, ನಿನ್ನ ಗಂಡ ಹನಿಮೂನಿಗೆ ಕರ್ಕೊಂಡು ಹೋಗಿಲ್ವಾ, ನಿನಗೆ ದೈಹಿಕ ಶಾರೀರಿಕ ಅವಶ್ಯಕತೆ ನಾನು ಪೂರೈಸ್ತೇನೆ, ಈ ರೀತಿಯಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, FIR ನಂಬರ್ 168 ಆಸಿಫ್ ಅನ್ಸಾರಿ ಅಂತೇಳಿ ಅವನು ಹೇಳ್ತಾನೆ, ಅಂದರೆ ಅಲ್ಲಿ ಸ್ಪಷ್ಟವಾಗಿ ಆ ಹಿಂದೂ ಹುಡುಗಿಯರು ದೀಪಾವಳಿ ಯುಗಾದಿ ದಿನ ಸೀರೆಯನ್ನು ಧರಿಸ್ಕೊಂಡು ಬಂದರೆ, ಸೀರೆ ಧರಿಸಿದರೆ ರೇಪ್ ಆಗತ್ತೆ. ಆಮೇಲೆ ಒಂದು ಮಹಿಳೆ ಅಲ್ಲಿ ಮಹಾದೇವನ ಫೋಟೋವನ್ನು ಕ್ಯಾಬಿನಲ್ಲಿ ಇಟ್ಕೊಂಡಾಗ ಮಹಾದೇವ ದೇವರ ಶ್ರೀಕೃಷ್ಣ ವುಮೆನ್ ವೆಬ್ ಅಂದರೆ ಮಹಿಳಾ ಪೀಡಕ ಇದ್ದ, ಶಿವನ ಬಗ್ಗೆ, ಗಣೇಶನ ಬಗ್ಗೆ, ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ ಇಷ್ಟು ಅಪಮಾನಕಾರಿ ಹೇಳಿಕೆಯನ್ನು ಅವರಿಗೆ ಟಾರ್ಚರ್ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಒಂದು ಸ್ಟೇಟ್ಮೆಂಟಲ್ಲಿ ಸ್ಪಷ್ಟವಾಗಿ ಸುಮಾರು 78 ಇಮೇಲ್ಸ್ಗಳನ್ನು ನಿದಾ ಖಾನ್ ಅವರಿಗೆ ಈ ಥರ ಸೆಕ್ಸುವಲ್ ಹೆರಾಸ್ಮೆಂಟ್ ಆಗಿದೆ ಅಂತೇಳಿ ಕಳೆದ 4 ವರ್ಷ ಇಮೇಲ್ ಮಾಡ್ತಾರೆ. ಸ್ಪಷ್ಟವಾಗಿ ಅದನ್ನು ನಿರಾಕರಣೆ ಮಾಡ್ತಾರೆ. ನೀವು ಇನ್ನು ಕಂಪ್ಲೇಂಟನ್ನು ಕೊಟ್ಟರೆ ನಿಮ್ಮನ್ನು ಟರ್ಮಿನೇಟ್ ಮಾಡ್ತೇವೆ, ಅಷ್ಟೇ ಅಲ್ಲ ನೀವು ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ, ಈ ರೀತಿ ಅವರಿಗೆ ಬೆದರಿಕೆಯನ್ನು ಹಾಕ್ತಾರೆ. ಹಾಗಾಗಿ ಇತ್ತೀಚೆಗೆ ಈಗ ಮಹಿಳಾ ನ್ಯಾಷನಲ್ ಕಮಿಷನ್ ಹೇಳ್ತಾ ಇದೆ, ಅಲ್ಲಿ ಇಂಟರ್ನಲ್ ಏನು ಕಮಿಟಿ ಏನಿದೆ, ಏನು ಕಂಪ್ಲೇಂಟ್ ಕಮಿಟಿನ ಫಾರ್ಮೇಷನ್ ಮಾಡಬೇಕು, ಅದು ಸಹ ಮಾಡಲಿಲ್ಲಾಗಿತ್ತು. ಇದ್ರ ಹಿಂದೆ ಒಂದು ವ್ಯವಸ್ಥಿತವಾದಂಥ ಒಂದು ಗ್ರೂಪ್ ಸಿಸ್ಟಮೆಟಿಕ್ ಆಗಿ ಅಲ್ಲಿನ ಹಿಂದೂ ಮಹಿಳೆಯರನ್ನು, ನೌಕರರನ್ನು ಟಾರ್ಗೆಟ್ ಮಾಡಲಿಕ್ಕಾಗಿ ವ್ಯವಸ್ಥಿತ ಪಿತೂರಿ ಮೂಲಕ, ಷಡ್ಯಂತ್ರದ ಮೂಲಕ ಅವ್ರು ಮಾಡ್ತಾಯಿದ್ರು. ದುರ್ದೈವ ಅಂತ ಹೇಳಿದ್ರೆ ಅವ್ರದ್ದೆಲ್ಲ ದೂರುಗಳನ್ನು ಅವರು ನಿಗ್ಲೆಕ್ಟ್ ಮಾಡಿದರು. ತದನಂತರ ಅವರಿಗೆ ಏನು ಅದನ್ನು ಒಂದು TCS ಕಂಪನಿಯನ್ನು ಒಂದು ಇಸ್ಲಾಮಿಕ್ ಕನ್ವರ್ಷನ್ ಸೆಂಟರ್ ಥರ ಮಾಡಿಕೊಂಡು ಮಿತಿ ಮೀರಿದಾಗ ಅವರು ಹೊರಗಡೆ ಬಂದು ಪೊಲೀಸ್ ಕಂಪ್ಲೇಂಟನ್ನು ರಚನೆ ಮಾಡ್ತಾರೆ. ತದನಂತರ ಪೊಲೀಸರು 7 ನಾಸಿಕ್ ಮಹಿಳಾ ಪೊಲೀಸರು ಪ್ರತ್ಯಕ್ಷವಾಗಿ 6 ತಿಂಗಳುಗಳ ಕಾಲ ಅಲ್ಲಿ ವರ್ಕ್ ಮಾಡ್ತಾರೆ. ಪ್ರತ್ಯಕ್ಷವಾಗಿ ರೆಡ್ ಇಂಡಿಯಾದಲ್ಲಿ ಹೇಗೆ ಅವರ ಮೀಟಿಂಗ್ಗಳಲ್ಲಿ ಅವರು ಬಂದು ಮುಸ್ಲಿಂ ಟೀಮ್ ಲೀಡರ್ಗಳು ಬಂದು ಹೇಗೆ ಟಾರ್ಚರ್ ಮಾಡ್ತಾರೆ ಎಲ್ಲವನ್ನ ನೋಡಿದಾಗ ಇದೊಂದು ಕಾರ್ಪೊರೇಟ್ ಜಿಹಾದ್ ಇದೆ. ಇದರಲ್ಲಿರುವಂಥ ಎಲ್ಲ ಟೀಮ್ ಲೀಡರ್ಗಳು ಸಿಸ್ಟಮ್ಯಾಟಿಕ್ ಆಗಿ ಹಿಂದೂ ಮಹಿಳಾ ನೌಕರರನ್ನ ಟಾರ್ಗೆಟ್ ಮಾಡಿ ಇಸ್ಲಾಮಿಗೆ ಮತಾಂತರ ಮಾಡಲಿಕ್ಕಾಗಿ, ಹಿಂದೂ ಧರ್ಮ ವಿಡಂಬನೆ ಮಾಡಲಿಕ್ಕಾಗಿ ಮಾಡಿದಂಥ ವ್ಯವಸ್ಥಿತ ಕಾರ್ಪೊರೇಟ್ ಜಗತ್ ಜಿಹಾದ್ ಇದೆ. ಸರಿ ಮೋಹನ್ ವಿಶ್ವ ಅವರೇ, ನಾವು 2 ಕಾಂಟ್ರಾಸ್ಟ್ ಪ್ರಶ್ನೆಗಳು ಒಟ್ಟಿಗೆ ನಿಮಗೆ ಕೇಳ್ತಾ ಇದ್ದೀನಿ. ನಾವು ಓವರ್ ಹೈಪ್ ಮಾಡ್ತಾ ಇದ್ದೀವ? ಒಂದು ಸಂಸ್ಥೆಯಲ್ಲಿ ನಡೆಯತಕ್ಕಂಥ ಪ್ರತ್ಯೇಕ ಪ್ರಕರಣವನ್ನ ಇಡೀ ಒಂದು ಸಮುದಾಯಕ್ಕೆ ಗುರಿಯಾಗಿಸ್ಕೊಂಡು ಇದು ಕಾರ್ಪೊರೇಟ್ ಜಿಹಾದು, ಇದು ಇಸ್ಲಾಮಿಕ್ ಕನ್ವರ್ಷನ್ನ ಮತ್ತೊಂದು ಭಾಗ, ಹೀಗೆ ನಾವು ಇಡೀ ಸೊಸೈಟಿಯಾಗಿ ಬ್ಲೇಮ್ ಮಾಡ್ತಿದೀವ? ಒಂದನೇ ಪ್ರಶ್ನೆ. ಎರಡನೇದು, ನಮ್ಮ ಹಿಂದೂ ಸಮಾಜ ಅಥವಾ ಓವರ್ ಆಲ್ ಸಮಾಜ ಅಷ್ಟು ಬ್ಲೈಂಡ್ ಆಗ್ಬಿಟ್ಟಿದ್ಯಾ? TCS ಅಂತ ಒಂದಷ್ಟು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಹಿಂಗೆ 4-5 ವರ್ಷಗಳಿಂದ ನಡೀತಾ ಇದ್ರು ಕೂಡ ಆಚೆ ಒಬ್ಬರಿಗೂ ಗೊತ್ತಾಗೋದಿಲ್ಲ ಅಂತಂದ್ರೆ ಈಸ್ ದ ಸೊಸೈಟಿ ದಟ್ ಬ್ಲೈಂಡ್? ಇಲ್ಲ, ಈಗ ಜನರಲಿ ಕಾರ್ಪೊರೇಟ್ಸ್ ಅಲ್ಲಿ ನಿಮಗೆ ಪಾಶ್ ಅಂತ ಒಂದು ಇರುತ್ತೆ, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳಿ ಒಂದು ಕಮಿಟಿನೇ ಇರುತ್ತೆ. ತುಂಬಾ ಸೀರಿಯಸ್ ಆಗಿರುವಂತ ಒಂದು ಕಮಿಟಿ ಅದು TCS ಅಂತ ಸಂಸ್ಥೆನಲ್ಲಿ ಆಬ್ವಿಯಸ್ಲಿ ಸೀರಿಯಸ್ನೆಸ್ ಇರಲೇಬೇಕು. 20,000 ಕೋಟಿ 30,000 ಕೋಟಿ ಟರ್ನ್ ಓವರ್ ಮಾಡುವಂತ ಒಂದು ಪ್ರತಿಷ್ಠಿತ IT ಕಂಪ್ನಿನಲ್ಲಿ ನೀವು ಆ ಥರ ಒಂದು ಕಮಿಟಿ ಇದ್ದರೂ ಸಹ ನಿಮಗೆ ಅಲ್ಲಿ ಯಾರೂ ಸಹ ಇವರು ಮಹಿಳೆಯರು ಕೊಟ್ಟಂತ ದೂರನ್ನ ಸರಿಯಾಗಿ ಪರಿಗಣಿಸ್ತಾ ಇಲ್ಲ, ಇದ್ರ ಸೀರಿಯಸ್ನೆಸ್ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಎಷ್ಟು ಮಟ್ಟದ ಒಂದು ಡೀಪ್ ಸ್ಟೇಟ್ ಕೆಲಸ ಮಾಡಿರ್ಬೋದು ಅನ್ನೋದಕ್ಕೆ ಇದು ಸಾಕ್ಷಿ.
ಬಿಕಾಸ್ ಪಾಶ್ ಅಂತ ಬಂದಾಗ ಎಲ್ಲರೂ ಹೆದರ್ಕೊಳ್ತಾರೆ ಕಾರ್ಪೊರೇಟ್ ಅಲ್ಲಿ ಅಂತ ಬಂದಾಗ. ಸುಮಾರು ಸಮಸ್ಯೆಗಳಾಗಿದಾವೆ. ಅದು ಒಂದು ಬ್ಲ್ಯಾಕ್ ಮಾರ್ಕ್ ಒಬ್ಬರ ಮೇಲೆ ಬಂತು ಅಂದ್ರೆ ಕೆರಿಯರ್ ನಲ್ಲಿ ಅವ್ರಿಗೆ ಬಹಳ ಅಫೆಕ್ಟ್ ಆಗುತ್ತೆ. ಅದು ಸಿಕ್ಕಾಬಿಟ್ಟು ಅಫೆಕ್ಟ್, ಅವ್ರ ಕೆರಿಯರ್ ಸ್ಕ್ರೂ ಅಪ್ ಆಗ್ಬಿಡುತ್ತೆ. ಅಂತ ವಿಚಾರದಲ್ಲೂ ಆಗಿದೆ ಅಂತ ಹೇಳಿದ್ರೆ ಇದು ಒಂದು ಪಕ್ಕಾ ವ್ಯವಸ್ಥಿತ ಜಾಲಾನೆ, ನೋ ಡೌಟ್. ಈಗ ಅವರು ಸಂಸ್ಥೆಯವ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಅವರು ಪ್ರೋಸೆಸ್ ಅಸೋಸಿಯೇಟ್ ಅಷ್ಟೇ, HR ಅಲ್ಲ ಅಂತೆಲ್ಲ ಹೇಳ್ಬಿಟ್ಟು. ನಿಮ್ಗೆ ಆ ಒಂದು ಸಣ್ಣ ಡೆಸಿಗ್ನೇಷನ್ಗೂನು ಈ ಮಟ್ಟದ ಒಂದು ಡೀಪ್ ಸ್ಟೇಟ್ ಇದೆ ಅಂತ ಹೇಳಿದ್ರೆ ಐ ಥಿಂಕ್ ಇದ್ರಲ್ಲಿ ಸ್ವಲ್ಪ ದೊಡ್ಡದೇ ಏನೋ ಇದೆ ಅಂತ ಅನ್ಸುತ್ತೆ. ತನಿಖೆ ನಡೀತಾ ಇದೆ, ಒಳಗೋದಷ್ಟು ಗೊತ್ತಾಗುತ್ತೆ ಅನ್ಸುತ್ತೆ. ಸೊ ಇಲ್ಲಿ ಯಾವುದೇ ಒಂದು ಸಮುದಾಯನ ಗುರಿ ಮಾಡಿ ಮಾತಾಡೋದಕ್ಕಿಂತ ಪ್ರತಿ ಬಾರಿ ಈ ಥರ ಪ್ರಕರಣಗಳು ನಡೆದಾಗ್ಲೂ ಕೂಡ ಯಾಕೆ ಕೇವಲ ಒಂದು ಧರ್ಮದ ಹೆಸರು ಈಚೆ ಬರುತ್ತೆ, ಇದು ಬಹಳ ಇಂಪಾರ್ಟೆಂಟು. ಕಾರ್ಪೊರೇಟ್ ಒಂದೇ ಅಂತಲ್ಲ, ನಿಮಗೆ ರೀಸೆಂಟಾಗಿ ಹುಬ್ಳಿದೇ ತಗೊಳ್ಳಿ, ಜಿಮ್ನಲ್ಲಿ ನಡೆದಂಥ ಘಟನೆ ಆಗ್ಬೋದು. ಹುಬ್ಳಿನಲ್ಲಾದಂಥ ಮಹಿಳೆ ಯಾವ ರೀತಿನಲ್ಲಿ ಆಕೆಗೆ ಒಂದು ಗರ್ಭ ನಿರೋಧಕ ಮಾತ್ರೆಗಳನ್ನ ತಗೋಂತ ಹೇಳ್ತಾ ಇದ್ದ, ತಗೊಳ್ಳೋದನ್ನ ಫೋಟೋ ಮಾಡಿ ವಿಡಿಯೋ ಮಾಡಿ ನನಗೆ ಕಳಿಸು ಅಂತ ಹೇಳ್ತಾ ಇದ್ದ. ಈಕೆ ಕಳಿಸಿದ್ದನ್ನ ಆತನೇ ಉಲ್ಟಾ ಹೇಳ್ದ, ನೀವು ಮೊಬೈಲ್ ಚೆಕ್ ಮಾಡಿ ಅವಳೇ ಮಾಡಿದಳು ನೋಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಅವಳು ಹೇಳಿದ್ಲು ಇಲ್ಲ ನನಗೆ ಮಾಡಿ ಕಳ್ಸಕ್ಕೆ ಹೇಳ್ದ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ನಂತರ ನೇಹಾ ಹಿರೇಮಠ್ ಆಕೆದೊಂದು ಕೊಲೆ ಆಯಿತು. ಆಕೆಯ ತಂದೆ ಬಂದ್ಬಿಟ್ಟು ಕಾಂಗ್ರೆಸ್ನ ಕಾರ್ಪೊರೇಟ್ರೇ, ಅಲ್ಲಿ ಬೇರೆ ಯಾರು ಇರಲಿಲ್ಲ. ಆತನೇ ಬಂದು ಹೊರಗಡೆ ಬಂದು ಹೇಳ್ದ. ತಿರ್ಗಾ ಅಮಿತ್ ಶಾ ಅವರಲ್ಲಿ ರ್ಯಾಲಿಗೆ ಬಂದಾಗ ಅವ್ರ ಹತ್ರ ಹೋಗಿ ಕರ್ನಾಟಕ ಸರ್ಕಾರದ ನಂಬಿಕೆ ಇಲ್ದಿರಾ ದಯವಿಟ್ಟು ಇದನ್ನು ಪರಿಗಣಿಸಿ ಕೇಸ್ನ ನೀವು ತಗೊಳ್ಳಿ, ಸೆಂಟ್ರಲ್ ಹ್ಯಾಂಡ್ ಓವರ್ ತಗೊಳ್ಳಿ ಅಂತ ಹೇಳಿದ್ರು ಇನ್ಫ್ಯಾಕ್ಟ್. ಸೊ ಅವರೇ ಅಲಿಗೇಷನ್ ಮಾಡಿದ್ರು. ತಿರ್ಗಾ ಮೊನ್ನೆ ಜಿಮ್ ವಿಚಾರದಲ್ಲಿ ಆದಂಥ ಒಂದು ಹುಬ್ಳಿ ಪ್ರಕರಣದಲ್ಲಿ ಮತ್ತೆ ಅವರೇ ಹೊರಗಡೆ ಬಂದು ಅವರು ಮಾತಾಡಿದ್ರು, ಹೌದು ನನ್ನ ಮಗಳಿಗೂ ಅವನಿಗೂ ಏನೋ ಇದಿದೆ, ನನ್ನ ಮಗಳ ಕೊಲೆ ಪ್ರಕರಣದಲ್ಲೂ ಆತನಿಗೂ ಏನೋ ಒಂದು ಲಿಂಕ್ ಇದೆ ಅಂತ ಬರ್ತಿದೆ ಅಂತ ಹೇಳಿ. ಸೊ ಈ ರೀತಿಯಾಗಿ ನಿಮಗೆ ಸೀರೀಸ್ ನಡೀತಾ ಇದೆ, ಇದು ಬ್ಯಾಕ್ ಟು ಬ್ಯಾಕ್, ಒಂದಲ್ಲ ಎರಡಲ್ಲ. ಕಮಿಂಗ್ ಬ್ಯಾಕ್ ಟು TCSಗೆ ಬರೋದಾರ, ನಾನು ಆಗಲೇ ಹೇಳ್ದಂಗೆ ನೀವೊಂದು ಆ ಥರ ಒಂದು ಪಾಶ್ ಇದ್ರೂ ನಡೆಯುತ್ತೆ ಅಂತ ಹೇಳಿದ್ರೆ ಡೀಪ್ ಸ್ಟೇಟ್ ಹೇಗಿರ್ಬೋದು? ತುಂಬ ಲಿಂಕ್ ಎಲ್ಲೆಲ್ಲ ಹೋಗ್ತಾ ಇದೆ ಇದು. ಮೋಹನ್ ಅವ್ರು ಹೇಳ್ದಂಗೆ ನಿಮ್ಗಲ್ಲಿ ಪೊಲೀಸ್ನವರು ಒಳಗಡೆ ಹೋಗಿ 6 ತಿಂಗಳು ಕೆಲಸ ಮಾಡಿ ಪ್ರಾಪರ್ ಎವಿಡೆನ್ಸ್ನ ಕಲೆಕ್ಟ್ ಮಾಡಿ ಅದಾದ ನಂತರ ಅವ್ರನ್ನ ಅರೆಸ್ಟ್ ಮಾಡಿರೋದು, ಸುಮ್ಮನೆ ಹೋಗಿ ಏನು ಅರೆಸ್ಟ್ ಮಾಡಿಲ್ಲ. ತಿರ್ಗಾ ಆ ಹೆಣ್ಣು ಮಗು ಈ ಥರ ಆಗಿದೆ ಅಂತ ಗೊತ್ತಾಗಿರೋದು ಆಕೆ ಪೇರೆಂಟ್ಸಿಂದ. ಆಕೆ ಬೆಳಗಿನ ಜಾವ 5 ಗಂಟೆಗೆ ಎದ್ದು ನಮಾಜ್ ಮಾಡೋದಾಗ್ಬೋದು, ತಿರ್ಗಾ ಆಕೆ ಊಟದ ಶೈಲಿ ಬದಲಾವಣೆ ಆಗ್ಬೋದು. ಸೊ ಆಕೆ ನಿಧಾನಕ್ಕೆ ಬೇರೆ ಎಲ್ಲೋ ಕರ್ಕೊಂಡೋಗಿ ಬಾಯಿ ಬಿಡಿಸಿದಾಗ ಆಕೆ ಹೇಳಿರೋದು. ಹಾಗಂತ ಒಂದು ಸಮುದಾಯನಲ್ಲಿ ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ನಾ ಹೇಳ್ತಾ ಇರೋದೇನು ಅಂದರೆ ಪ್ರತಿ ಬಾರಿನೂ ಇದು ಬಂದಾಗ ಏನಕ್ಕೆ ಕೇವಲ ಒಂದೇ ಧರ್ಮದ ಹೆಸರು ಬರುತ್ತೆ, ಇದ್ರ ಬಗ್ಗೆ ದಯವಿಟ್ಟು ಆ ಧರ್ಮದವ್ರು ಯೋಚನೆ ಮಾಡಬೇಕು, ಆಯ್ತಲ್ಲ. ಒಂದು ಸಮುದಾಯ ಬ್ಲೇಮ್ ಮಾಡೋ ಕ್ವಶನ್ ಇಲ್ಲಿ ಮಾಡ್ತಾ ಇಲ್ಲ. ಬಟ್ ಬ್ಯಾಕ್ ಟು ಬ್ಯಾಕ್ ಆಕ್ಟಿವಿಟೀಸ್ ನಡೀತಾ ಇರೋದ್ರಿಂದ 100% ಇದಕ್ಕೆ ಒಂದು ದೊಡ್ಡ ಷಡ್ಯಂತ್ರ ಲಿಂಕ್ ಇದ್ದೇ ಇದೆ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಿನ್ನೆ ಮೊನ್ನೆ ಮಾಧ್ಯಮಗಳಲ್ಲಿ ವರದಿ ಆದಂಗೆ ಆಕೆಗೂ ದೆಹಲಿ ಬಾಂಬ್ ಬ್ಲಾಸ್ಟ್ಗೂ ಲಿಂಕ್ ಇದೆ ಅಂತಾನು ಬರ್ತಾ ಇದೆ. ಬಿಕಾಸ್ ನೀವು ಆ ಯೂನಿವರ್ಸಿಟಿಯಲ್ಲಿ ಇದ್ದಂತ ಡಾಕ್ಟರ್ಸ್ ಎಲ್ಲಾರು ನೋಡಿದ್ರೆ ಎಂಟೈರ್ ಡಾಕ್ಟರ್ಸ್ ಅಲ್ಲೂ ಹೈಲಿ ಎಜುಕೇಟೆಡ್ಸ್ ಇದ್ದಿದ್ದು. ಯಾರು ದೆಹಲಿ ಬಾಂಬ್ ಬ್ಲಾಸ್ಟ್ ಅಲ್ಲಿ ಇನ್ವಾಲ್ವ್ ಆಗಿದ್ರು ಎಲ್ಲರೂ ಹೈಲಿ ಎಜುಕೇಟೆಡ್ ಡಾಕ್ಟರ್ಸ್ ಇದ್ದಿದ್ದು. ಪ್ರತ್ಯೇಕವಾಗಿ ಮಾತನಾಡೋಣ, ಯಾರಿಗೆ ಲಿಂಕು ಇದು ಕೇವಲ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸೀಮಿತನಾ ಅಥವಾ ಒಂದು ದೊಡ್ಡ ಜಾಲ ಇಡೀ ದೇಶದ ಸಮಗ್ರತೆ ಭದ್ರತೆಗೆ ಮಾರಕವಾಗಿ ಏನಾದರೂ ಕೆಲಸ ಮಾಡ್ತಿದೆಯಾ? ಇದ್ರ ಬಗ್ಗೆ ಕೂಡ ಮಾತನಾಡೋಣ. ಅದಕ್ಕೆ ಮುಂಚೆ MD ಫಾರೂಕ್ ಸರ್, ಹಿಂದೂ ಹುಡುಗಿಯರು ಅನ್ನೋ ಕಾರಣಕ್ಕೆ ಕೆಲಸದ ಜಾಗದಲ್ಲಿ ದೇ ಆರ್ ಬೀಂಗ್ ಟಾರ್ಗೆಟೆಡ್. ಹಿಂದೂ ಹುಡುಗಿ ಅನ್ನೋ ಕಾರಣಕ್ಕೆ ಒಂದು ಸಂಸ್ಥೆಯಲ್ಲಿ ಶಿ ಇಸ್ ಬಿನ್ ಅಬ್ಯೂಸ್ಡ್. ಹಿಂದೂಗಳು ಅನ್ನೋ ಕಾರಣಕ್ಕೆ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ಸಾಯಿಸ್ತಾ ಇದ್ದಾರೆ. ಹಿಂದೂ ಅನ್ನೋ ಕಾರಣಕ್ಕೆ ಹುಡುಗಿ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಬಟ್ ಸ್ಟಿಲ್ ಮಾತನಾಡೋ ಹಾಗಿಲ್ಲ. ಇದನ್ನು ಮಾಡ್ತಿರೋದು ಒಂದು ಸಮುದಾಯ ಅಂತ ಹೇಳಂಗಿಲ್ಲ. ಹೇಳಿಬಿಟ್ರೆ ಕಮ್ಯುನಲ್. ನೀವು ಕೋಮು ಸೌಹಾರ್ದತೆಯನ್ನ ಕದಡ್ತಾ ಇದ್ದೀರಿ, ಕೆಡಿಸ್ತಾ ಇದ್ದೀರಿ. ಯು ಆರ್ ಡೆಲಿಬ್ರೇಟ್ಲಿ ಮೇಕಿಂಗ್ ಇಟ್ ಹಿಂದೂ ಮುಸ್ಲಿಂ. ವೆನ್ ಹಿಂದೂ ಗರ್ಲ್ ಈಸ್ ಬೀಂಗ್ ಟಾರ್ಗೆಟೆಡ್, ವೆನ್ ಹಿಂದೂ ಗರ್ಲ್ ಈಸ್ ಬೀಂಗ್ ಕಿಲ್ಡ್, ವೆನ್ ಹಿಂದೂ ಗರ್ಲ್ ಈಸ್ ಬೀಂಗ್ ರೇಪ್, ಯಾಕೆ ಹೇಳಬಾರ್ದು ಕಮ್ಯುನಲ್ ಅಂತ ಹೇಳಿ? ಯಾಕೆ ಕರಿಬಾರ್ದು ಇದನ್ನ ಅಂತ ಹೇಳಿ? ಸಿಂಪಲ್ ಆಗಿ ಹೇಳಬೇಕಾದ್ರೆ ಇಲ್ಲಿ ಮುಸಲ್ಮಾನರ ಹೆಸರು ಬರಲಿಲ್ಲ ಅಂದರೆ ಯಾರ್ದು TRP ಹೋಗೋದೇ ಇಲ್ಲ. ಯಾಕಂದ್ರೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಮಾಧ್ಯಮದವರು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಒಂದ್ ನಿಮಿಷ ನಾನು ಪೂರ್ತಿ ಮಾತು ಕೇಳಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ಕೇಳಿ, ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ಕಂಟಿನ್ಯೂ ಮಾಡಿ ಸರ್. ಬ್ಲೇಮಿಂಗ್ ಇಸ್ ವೆರಿ ಈಸಿ. ನಾನು ಹೇಳ್ತಾ ಇದ್ದೀನಿ ನೋಡಿ, ನಾನು ಮಾತಾಡೋದಕ್ಕೆ ಬಿಡಿ. ನಾನು ಸಿಂಪಲ್ ಆಗಿ ಹೇಳ್ತಾ ಇರೋದೇನೆಂದ್ರೆ, ಇತ್ತೀಚೆಗೆ ನಡೀತಾ ಇರೋದೇನೆಂದ್ರೆ, ನೀವು ಬರೀ ಹಿಂದೂ ಹೆಣ್ಮಕ್ಳಿಗೆ ಮಾತ್ರ ಟಾರ್ಗೆಟ್ ಆಗ್ತಾ ಇದ್ದಾರಂತಲ್ಲ, ಈ ರೀತಿ ಪ್ರತಿಯೊಂದು ಧರ್ಮದಲ್ಲೂ ಪ್ರತಿಯೊಬ್ಬರಿಗೂ ಟಾರ್ಗೆಟ್ ಆಗ್ತಾ ಇದೆ. ಇವತ್ತೇನಾಗಿದೆ ಅಂದರೆ, ಇವತ್ತು ನೀವು ಮಾತಾಡಿದ್ರೆ ಮೊಬೈಲ್ ಅಂದರೆ ವಾಟ್ಸಪ್ ಯೂನಿವರ್ಸಿಟಿ ಜಾಸ್ತಿ ಇದೆ. ಇತ್ತೀಚೆಗೆ ಏನಿದೆ ಅಂದರೆ, ನೀವೇನಾದರೂ ಮುಸಲ್ಮಾನರು ಏನಾದರೂ ತಪ್ಪು ಮಾಡಿದ್ದಾರೆ ಅಂತ ತೋರಿಸಿದ್ರೆ ಸಾಕು, ಅದನ್ನು ವೈರಲ್ ಆದಷ್ಟು ಬೇಗ ಆಗುತ್ತೆ. ಅದೇ ಯಾರಾದರೂ ಬೇರೆ ಧರ್ಮದವ್ರು ಮಾಡಿದ್ದಾರೆ ಅಂದರೆ ಅದ್ರ ಬಗ್ಗೆ ಯಾವುದೇ ಚರ್ಚೆಗಳು ನಡೆಯಲ್ಲ, ಯಾವುದೇ ವಿಚಾರಗಳು ನಡೆಯಲ್ಲ.
ಪ್ರಾಬ್ಲಮ್ ಫಾರೂಕ್ ಸರ್ ಒಂದ್ ವಾಟ್ಸ್ಆಪ್ ನಿಮಿಷ, ಮಾತ್ರ ನಾನು ನೋಡ್ತಿದ್ದಾರೆ. WhatsApp ಟಿವಿ ಅಲ್ಲ, ನಾನು ಹೇಳ್ತಾ ಚಾನೆಲ್ಗಳಲ್ಲಿ ಇರೋದು ಇತ್ತೀಚೆಗೆ ಸ್ವಾಮೀಜಿಗಳ ನಡೀತಾ ಮೇಲೆ ಆಗ್ತಾ ಇರುವಂತ- ಇರುವ ಕೇಸ್ಗಳನ್ನು ಪ್ರಸಾರ ನೋಡಿ, ನಾನು ಮಾಡ್ತಿದೀವಿ. ನಿಮ್ಗೆ ಹೇಳ್ತಾ ಇದ್ದೀನಿ. ಟಿವಿ ಚಾನೆಲ್ಗಳಲ್ಲಿ ರಾಜಕಾರಣಿಗಳು ಮಾಡ್ತಾ ಇರುವ ಅನ್ಯಾಯದ ಬಗ್ಗೆ ಕೂಡ ಪ್ರಸಾರ Example ನಾನು ಮಾಡ್ತಿದೀವಿ. ನಿಮ್ಗೆ ಇಲ್ಲೇ ತೋರಿಸ್ತಾ ಟಿವಿ ಇದ್ದೀನಿ ನೋಡಿ. ಚಾನೆಲ್ಗಳಲ್ಲಿ ಒಬ್ಬ ಇಬ್ರು ಟೇಬಲ್ ಮಾತಾಡುವಾಗ ಬಾಬಾ ಬಗ್ಗೆ ಯಾರು ಕೂಡ ಮಧ್ಯದಲ್ಲಿ ಮಾತಾಡಿಲ್ಲ. ಫಾರೂಕ್ ಅವನಿಗೆ ಉತ್ತರ ಕೊಡ್ಲಿ, ಕಂಟಿನ್ಯೂ ಮಾಡಿ ಸರ್. ಬಟ್ 10 ಜನ ಒನ್ ಸೈಡೆಡ್ ಉತ್ತರ ಕೊಡ್ತಾರೆ. ವಾಟ್ಸ್ಆಪ್ ನಾನು ಬಿಟ್ಟು simple. ಟಿವಿದು ಮಾತಾಡಿ, ಒನ್ ಸೈಡೆಡ್ ಮಾತಾಡಬೇಡಿ, ಕಂಟಿನ್ಯೂ ಮಾಡಿ. ನಾನು ಹೇಳ್ತಾ ಇರೋದು ಯಾವುದೇ ಧರ್ಮದಲ್ಲಿ ಇವಾಗ ನೋಡಿ, ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ ಕಾರ್ಪೊರೇಟ್ ಕಂಪನಿಗಳಲ್ಲಿ ಪ್ರತಿಯೊಂದು ಕಡೆ ನೀವು ನೋಡ್ತಾ ಇದ್ದೀರಾ, ಎಲ್ಲ ಧರ್ಮದವರು ಕೆಲಸ ಮಾಡ್ತವ್ರೆ. ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಹತ್ರದಲ್ಲಿ ಇರ್ತಾರೆ. ಇವತ್ತು ನೋಡಿ, ಇವತ್ತು ನೋಡ್ಬೇಕಂದ್ರೆ ಆಲ್ಮೋಸ್ಟ್ ನೋಡ್ಬೇಕಾದ್ರೆ ಈ ಜಾತಿ ಭೇದ ಭಾವ ಬಹಳ ಜನ ಕಾರ್ಪೊರೇಟ್ ಕಂಪನಿಗಳಲ್ಲಿ ಇಲ್ಲ. ಅಲ್ಲಿ ಯಾರು ಹಿಂದೂ ಮುಸ್ಲಿಮು ಆ ಜಾತಿ ಈ ಜಾತಿ ಅಂತ ಯಾರು ನೋಡ್ತಾ ಇಲ್ಲ. ನಾವೆಲ್ಲ ಒಂದೇ, ನಾವು ಮನುಷ್ಯ ಕುಲಕ್ಕೆ ಒಂದೇ ಹುಟ್ಟಿರೋದು, ನಾವೆಲ್ಲ ಒಂದೇ ಅನ್ನೋದು ಮಾತ್ರ ಯೋಚನೆ ಮಾಡ್ತಾರೆ. ಪ್ರೀತಿ ಅನ್ನೋದು ಯಾವುದೇ ಧರ್ಮ ನೋಡಿ ಹುಟ್ಟಲ್ಲ. ಸಿಂಪಲ್ ಆಗಿ ಹೇಳ್ತೀನಿ, ಪ್ರೀತಿ ಅನ್ನೋದು ಯಾವುದೇ ಧರ್ಮ ನೋಡಿ ಹುಟ್ಟಲ್ಲ. ಪ್ರೀತಿ ಆಗುತ್ತೆ, ಅದಾದ್ಮೇಲೆ ಇಲ್ಲದೆ ಇರೋ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆ ಧರ್ಮ ಈ ಧರ್ಮ ಅಂತ ಮಧ್ಯದಲ್ಲಿರೋರು, ಮೇಲಿರೋರು, ಕೆಳಗಿರೋರು ಎಲ್ಲರೂ ತೊಗೊಂಡ್ಬಂದು ಅದಕ್ಕೆ ಒಂದು ಹೆಸರು ಕೊಡ್ತಾರೆ, ಧರ್ಮದ ಹೆಸರು ಕೊಡ್ತಾರೆ. ಅವಾಗ ಬಂದಾಗ ಏನಾಗುತ್ತೆ, ಈ ಥರ ಹೆಚ್ಚು ಕಡಿಮೆಗಳಾದಾಗ ಯಾವುದೋ ಒಂದು ಧರ್ಮದಲ್ಲಿ ಯಾವುದೋ ಒಂದು, ನಾನು ಸಿಂಪಲ್ ಹೇಳ್ತಾರೆ ಅಂದರೆ, ಯಾವುದೋ ಹಿಂದೂ ಯುವಕ ಮಾಡಿದರೆ ಅದನ್ನ ಅಷ್ಟೊಂದು ಹೈಲೈಟ್ ಆಗಲ್ಲ. ಅದೇ ಯಾರಾದರೂ ಮುಸಲ್ಮಾನ ಯುವಕ ಆದಾಗ ಜಾಸ್ತಿ ಹೈಲೈಟ್ ಆಗುತ್ತೆ. ಒಂದು ನಿಮಿಷ, ಏನು ಇಲ್ಲ ಅವ್ರು ಮುಸ್ಲಿ ಸರ್, ಒಂದು ನಿಮಿಷ ಹೇಳ್ತೀನಿ ಕೇಳಿ. ನಮ್ಮ ಧರ್ಮದಲ್ಲಿ ಏನಿದೆ ಅಂದರೆ, ಯಾವುದೇ ಧರ್ಮಕ್ಕೆ ಬೆರಳು ತೋರಿಸಿ ಮಾತಾಡೋಷ್ಟು ಕಾಲಾವಕಾಶ ಇಲ್ಲ ನಮ್ಮ ಧರ್ಮದಲ್ಲಿ. ನಾವು ಹೇಳ್ತೀವಿ, ಒಂದು ನಿಮಿಷ ಹೇಳ್ತೀನಿ ಕೇಳಿ. ಕೆಲವರು ಇದ್ದಾರೆ ಕಿಡಿಗೇಡಿಗಳು, ಇಲ್ಲ ಅಂತ ಹೇಳಲ್ಲ, ಪ್ರತಿಯೊಂದು ಧರ್ಮದಲ್ಲೂ ಇದ್ದಾರೆ. ಅರ್ಥ ಆಯ್ತಾ? ಅದಕ್ಕೆ ಅಂತ ಇಡೀ ಧರ್ಮಕ್ಕೆ ಕೆಟ್ಟ ಹೆಸರು ತರೋದಲ್ಲ. ನಂದು ಪ್ರಶ್ನೆ ವೆರಿ ಸಿಂಪಲ್. ನೀವು ಹೇಳಿದ್ರಿ ಪ್ರೀತಿ ಬರುತ್ತೆ, ಧರ್ಮ ಆಗುತ್ತೆ, ಎಲ್ಲಾನು ಅದೆಲ್ಲ ಓಕೆ. ಬಟ್ ನೀವು ನನಗೆ ಒಂದೇ ಒಂದು ಉದಾಹರಣೆ ಕೊಡಿ ಸರ್. ಒಂದು ಮುಸ್ಲಿಂ ಹೆಣ್ಣು ಮಗಳು ಹಿಂದೂ ಹುಡುಗನ ಮದುವೆ ಆಗಿ ಮದುವೆ ನಂತರ ಬೀದಿಗೆ ಬಿದ್ದರು ಅಂತ ಒಂದೇ ಒಂದು ಉದಾಹರಣೆ ಕೊಡಿ. ಒಂದೇ ಒಂದು ಉದಾಹರಣೆ ಕೊಡಿ. ಪ್ರಶ್ನೆ ಕೆಲಸ ಕೇಳಿದ್ದಾರೆ. ಮಾಡ್ತಾ ಇರುವಂತ ಏನು ಹುಡುಗಿ ಹಿಂದೂ ಯುವಕನಿಗೆ ಮದುವೆ ಆಗಿ ಆ ಯುವಕ ಬಂದು ಟಾರ್ಚರ್ಗಳನ್ನ ಕೊಟ್ಟು ಅವನೇನ್ ಮಾಡ್ದ, ಹಿಂದೂ ಪೂರ್ತಿಯಿಂದ. ಒಂದ್ ನಿಮಿಷ, ನಾನು ನಿಮ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ನಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಂತ ಹುಡುಗಿ ಹೆಸರು ಹೇಳ್ತಾ ಇದ್ದೀನಿ. ಫಾರೂಕ್ ಸರ್, ಅಲ್ಲಿಗೆ ನೀವ್ ಹೇಳ್ದಂಗೆ ಇಂಥ ಮನಸ್ಥಿತಿಯವರು ಇದ್ದಾರೆ ಅಂತ ಹೇಳಿ ಹಿಂದೂಗಳು ಹೆಂಗ್ ಒಪ್ಕೊಳ್ಬೇಕು, ಇಂಥ ಮನಸ್ಥಿತಿಯವರು ಇನ್ನೊಂದು ಮುಸ್ಲಿಂ ಧರ್ಮದಲ್ಲೂ ಇದ್ದಾರೆ ಅಂತ ಹೇಳಿ ನೀವು ಒಪ್ಕೊಳ್ಬೇಕು. ಮೋಹನ್ ಗೌಡ ಅವ್ರ ಹತ್ರನು ಅವ್ರ FIR ಗಳನ್ನ ಕೋಟ್ ಮಾಡಿ ಹೇಳ್ತಿದ್ರು. ಈ ಪ್ರಶ್ನೆಗೆ ಸಾದಿಕ್ ಪಾಷಾ ಅವರು ಕೂಡ ಉತ್ತರ ಕೊಡ್ಲಿ ಸರ್. ಆಸಿಫ್ ಅನ್ಸಾರಿ, ಸಫಿ ಶೇಖ್, ಶಾ ಕುರೇಶಿ, ರಜಾ ಮೆನನ್, ತೌಫಿಕ್ ಅತ್ತರ್, ನಿಧಾ ಖಾನ್, ದಾನಿಶ್ ಶೇಖ್, ಏನ್ ಸಂಬಂಧ ಸರ್? ಇವರು ಒಂದು ಕುಟುಂಬದವರಲ್ಲ, ಅಣ್ಣ ತಂಗಿ ಅಕ್ಕ ತಮ್ಮ ಅಲ್ಲ, ಒಂದು DNA ಅಲ್ಲ. ಇವರೆಲ್ಲರೂ ಕೂಡ ಒಂದು ಕಂಪನಿಯಲ್ಲಿ ಸೇರ್ಕೊಂಡು ಆ ಕಂಪನಿಯ ಹಿಂದೂ ಹೆಣ್ಣು ಮಕ್ಕಳನ್ನ ಹರಾಜ್ ಮಾಡ್ತಿದ್ರು, ಧರ್ಮ ಪರಿವರ್ತನೆ ಮಾಡ್ತಿದ್ರು ಅಂತಂದ್ರೆ ಇವರೆಲ್ಲರಲ್ಲಿ ಇರ್ತಕ್ಕಂಥ ಒನ್ ಕಾಮನ್ ಫ್ಯಾಕ್ಟರ್ ಏನದು? ಅವರ ಉದ್ದೇಶ ಯಾವುದದು ಹೇಳಿ ಪಾಷಾ ಸರ್. ಮೇಡಮ್, ಫಸ್ಟ್ ನಾನು ನೋಡಿ ಒಂದು ಮಾತು ಹೇಳ್ತೀನಿ. ಪ್ರಪಂಚದಲ್ಲಿ ಅಲ್ಲಾ ಆಗಲಿ ದೇವರಾಗಲಿ ಹುಟ್ಟಿಸಿರೋದು ಒಂದು ಹೆಣ್ಣು ಗಂಡ, ಎರಡು ಜಾತಿಯದ್ದು. ನೋಡಿ, ನಮ್ಮ ಸಮುದಾಯದಲ್ಲಿ ಹೆಣ್ಮಕ್ಕಳಿಗೆ ಏನು ಹೇಳ್ತಾರಂದರೆ, ನಮ್ಮ ಇದರಲ್ಲಿ ಇದೆ, ಹೆಣ್ಮಗಿಗೆ ಹೆಂಗೆ ಮಾಡಿರೋದಂದರೆ ದೇವರು ಇದಿದೆ. ಇದು ನೋಡಿ, ಇದು ನಮ್ಮ ಇದು ಹಾರ್ಟ್ ಪಕ್ಕ ಒಂದು ಇದಿದೆ, ಅದರಿಂದ ಮಾಡಿರೋದು ಹೆಣ್ಣು ಮಗುಗೆ. ಅದಕ್ಕೆ ದಯವಿಟ್ಟು ನೀವು ನೋಡಿ ಡಿಸ್ಟರ್ಬ್ ಮಾಡಬೇಡಿ. ನೋಡಿ, ಅದಕ್ಕೆ ಹೆಣ್ಮಕ್ಕಳಿಗೆ ತುಂಬ ರೆಸ್ಪೆಕ್ಟ್ ಇದೆ ಮೇಡಮ್. ಒಂದು ಹೆಣ್ಣು ಮಗು ಹುಟ್ಟಿದ್ರೆ ನಮ್ಮರಲ್ಲಿ ನಾವು ತುಂಬ ಇದಾಗಿ ನಾವು ಅದಕ್ಕೆ ಇದು ಕೊಡ್ತೀವಿ. ಆದರೆ ನೋಡಿ 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 ನಾನು ಹೇಳ್ತೀನಿ ಮೇಡಮ್, ಒಂದು ಒಳ್ಳೆ ನೋಡಿ, ನಾನು ಹೇಳ್ತಾ ಇರೋದು ತಾಯಿ ಅನ್ನೋದು ಒಂದು ಮಹಿಳೆ, ಅಕ್ಕ ತಂಗಿ ಹೆಂಡತಿ. ನೋಡಿ, ನನ್ನ ಮಾತು ಮುಗ್ಲಿಲ್ಲ ನೋಡಿ ಮೇಡಮ್. ಏನಂದ್ರೆ ನೋಡಿ, ಹೆಣ್ಮಗು ಬಂದು ನೋಡಿ ಜನ್ಮ ಕೊಟ್ಟಿರೋದು ಪರವಾದಿಗೂ ಕೊಟ್ಟಿದ್ದಾರೆ. ಎಲ್ಲ ಜನಗಳಿಗೆ ನೋಡಿ ಹೆಣ್ಮಗುನೇ. ನೀವು ಮಾತಾಡಲಿಲ್ಲ, ಹೆಣ್ಮಕ್ಕಳನ್ನ ನಮ್ಮ ತಾಯಿನೇ ಹೆಣ್ಮಕ್ಳು, ತಂಗಿ ನಮ್ಮ ಇದೂನು ವೈಫುನು ಹೆಣ್ಮಕ್ಳು, ಅವ್ರದ್ದು ರೆಸ್ಪೆಕ್ಟ್ ಬೇರೆ ಇದೆ ಮೇಡಮ್. ಯಾವುದೋ ಒಂದು IT-ಗೆ ಇದಕ್ಕೆ ಹೋಗ್ತಾರೆ ಕೆಲಸಕ್ಕೆ, ಇಂಜಿನಿಯರಿಂಗ್ ಕೆಲಸ ಹೋಗ್ತಾರೆ, ಡಾಕ್ಟರ್ ಕೆಲಸ ಹೋಗ್ತಾರೆ. ಹುಡುಗ ಹುಡುಗಿನಲ್ಲಿ ಇದಾಗುತ್ತಲ್ಲ, ವಿಶ್ವಾಸ ಮಾಡಬಾರ್ದು. ಯಾರನ್ನ ಇರಲಿ, ಅವನು ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ, ಅವ್ರ ಮೇಲೆ ವಿಶ್ವಾಸ ಮಾಡಿಬಿಟ್ಟು ಅವ್ರದ್ದು ಮಾನ ಮರ್ಯಾದೆ ಎಲ್ಲ ಅವ್ನು ಕೊಟ್ಟಿದ ಮೇಲೆ ಇದೆಲ್ಲ ನಡೆಯುತ್ತೆ. ಅದು ನಾನು ಹೇಳೋದು. ಇದು ನೋಡಿ, ಇದರಲ್ಲಿ ನಡೆದಿದೆ ನೋಡಿ ನಾಸಿಕ್ನಲ್ಲಿ, ಅದನ್ನು ನಾನು ಖಂಡಿಸ್ತೀನಿ. ಅದಾಗಿರೋದು. ಇನ್ನೊಂದು ಸತ್ಯ ಆಚೆ ಬರಬೇಕು. ಆ ಇದರಲ್ಲಿ ಏನೋ ಕಂಪನಿನಲ್ಲಿ 160 ಚಿಲ್ಲರೆ ಜನ ಕೆಲಸ ಮಾಡೋದು, ಅದರಲ್ಲಿ 13 ಮುಸಲ್ಮಾನರು ಇರೋದು, ಅದರಲ್ಲಿ 13-15 ಮುಸಲ್ಮಾನರು ಇರೋದು. ಅದು ನೋಡಿ,
ಇದ್ರ ಪ್ರಕಾರ ನೋಡಿದ್ರೆ ಜಾಸ್ತಿ ಹಿಂದೂಗಳು ಇದ್ದಾರೆ. ಒಂದು ಹೆಣ್ಮಗಿನ ಮೇಲೆ ಅನ್ಯಾಯ ನಡೀತಾ ಇದ್ರಲ್ಲ, ಬೇರೆ ಹಿಂದೂಗಳು ನೋಡ್ಕೊಂಡು ಏನು ಇದ್ ಮಾಡ್ತಾ ಇದ್ರ? ಆ ಹೆಣ್ಣು ಮಗು ಮೇಲೆ ಅತ್ಯಾಚಾರ ನಡೀತಾ ಇದೆ, ಯಾವನೋ ದಾನಿಶ್ ಅಂತ ನಾಯಿ ಒಂದು ಏನ್ ಮಾಡ್ದ ಅವನು, ಅವ್ರ ಮೇಲೆ ಕ್ರಮ ತಗೋಬೇಕು. 2 ವರ್ಷ ಕಾಯ್ತಾ ಇದ್ದೀರಾ ನೀವು, ಅವ್ರು ಪ್ರೆಗ್ನೆಂಟ್ ಆಗ್ಲಿ, ಅವ್ರ ಜೀವನ ಹಾಳಾಗ್ಲಿ ಅಂತ ಇದೆಲ್ಲ ನೋಡ್ಕೊಂಡಿರ್ತಾರೆ. ಆಮೇಲೆ ಬೀದಿಗೆ ಬಂದಿದ ಮೇಲೆ ನಾನು ಧರ್ಮ ರಕ್ಷಕ, ನಾನು ನಾರಿ ರಕ್ಷಕ ಅಂತ ಆಚೆ ಬರ್ತಾರಲ್ಲ, ತಪ್ಪು. ಮನೇಲಿ ಸಾಕಿರೋ ನಾಯಿ ಮರಿ ಬೆಕ್ಕು ಮರಿ ಕಳ್ದೋದ್ರೇನೆ ಕಣ್ಣಲ್ಲಿ ನೀರ್ ಹಾಕೋ ಜನ ಸರ್. ಮನೆ ಹೆಣ್ಮಗಳು 3 ಸತಿ ಹೇಳ್ತೀವಿ, ಕೇಳಿಲ್ಲ ಅಂದ್ರೆ ಬಿಟ್ಬಿಡಿ ಅನ್ನಕ್ಕೆ ವಸ್ತು ಅಲ್ಲ ಸರ್, ಅದು ಜೀವ. ಪಾಷಾ ಸರ್ ನಿಮಗೆ ಕೇಳ್ತೀನಿ, ಪಾಷಾ ಸರ್ ನೀವ್ ಹೇಳಿದ್ ಕರೆಕ್ಟು. ಪ್ರೀತಿ ಪ್ರೇಮ ಅನ್ನೋ ವ್ಯಾಮೋಹಕ್ಕೆ ಬೀಳಬಾರ್ದು, ಟ್ರಾಪಿಗ್ ಒಳಗಾಗಬಾರ್ದು, ಕರೆಕ್ಟೇ. ಬಟ್ ನನ್ನ ಪ್ರಶ್ನೆ ನಿಮಗೆ ಪ್ರಾರಂಭಿಕವಾಗಿದ್ದು, ಈ ರೀತಿಯಲ್ಲಿ 9-8 ಜನ ಅಥವಾ ನಿಮ್ಮ ಬಾಯಲ್ಲೇ ಬಂದಿರೋ ರೀತಿಯಲ್ಲಿ 13 ಜನ ಒಂದು ಸಂಸ್ಥೆಯಲ್ಲಿ ಕುತ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಆ ಇಡೀ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಆಯ್ದ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಉದ್ದೇಶ ಏನು? ಏನು ಉದ್ದೇಶ? ಹೆಣ್ಣು ಮಕ್ಕಳು ಬಿದ್ರು ಟ್ರಾಪಿಗೆ, ಹೆಣ್ಣು ಮಕ್ಕಳು ಬಿದ್ರು ಟ್ರಾಪಿಗೆ. ನನ್ನ ಪ್ರಶ್ನೆ ಕೇಳ್ತೀನಿ, ಹೆಣ್ಣು ಮಕ್ಕಳ ಮೇಲೆ ಉದ್ದೇಶ ಏನು? ಅತ್ಯಾಚಾರ ಅನ್ಯಾಯ ಆಗಿರೋದು, ದೌರ್ಜನ್ಯ ನಡೆದಿರೋದು, ಅವ್ರ ಮೇಲೆ ಕ್ರಮ ಆಗ್ಬೇಕು. ಆದ್ರೆ ಇದು ಪಾಲಿಟಿಷಿಯನ್ ಇನ್ವಾಲ್ವ್ ಆದ್ಮೇಲೆ ಉದ್ದೇಶ ಏನು? ನಾನು 100 ಸತಿ ಕೇಳ್ತೀನಿ, ಉದ್ದೇಶ ಏನು? ಈ 13 ಜನರ ಉದ್ದೇಶ ಏನು? 13 ಜನರ ಪಾಷಾ ಸರ್ ನೀವು ಇದಕ್ಕೆ ಉತ್ತರ ಕೊಡ್ಲೇಬೇಕು ಇವತ್ತು. ಪಾಷಾ ಸರ್ ನೀವು ಉತ್ತರ ಕೊಡ್ಲೇಬೇಕು ಇವತ್ತು. ನೀವು ಬೇರೆ ಯಾವ ವಿಚಾರ ಹೇಳಿದ್ರು ನಾನು ಕೇಳಿಸ್ಕೊಳ್ಳಲ್ಲ. ಪಾಷಾ ಸರ್ ನನ್ನ ಪ್ರಶ್ನೆ ಸಿಂಪಲ್. TCS ಸಂಸ್ಥೆಯಲ್ಲಿದ್ದ 13 ಮಂದಿ ಮುಸಲ್ಮಾನರ ಉದ್ದೇಶ ಏನಾಗಿತ್ತು? ಯಾವ ಉದ್ದೇಶ ಧರ್ಮ ಪರಿವರ್ತನೆ ಆಗಿ ಅಂತ ಕರೀತಾ ಇದ್ರು? ಅಲ್ಲ, ಕೇರಳ ಸ್ಟೋರಿ ಮಾಡ್ದಲ್ಲ, ಅವನ್ಗೆ ಒಳ್ಳೆ ಸ್ಕ್ರಿಪ್ಟ್ ಏನ್ ಗೊತ್ತಾ? ನೋಡಿ, ಅಲ್ಲಿ ಪೊಲೀಸ್ ಕಳ್ಸೋದು, 6 ತಿಂಗಳು ಕೆಲಸ ಮಾಡೋದು, ಏನು ಇಂಟೆಲಿಜೆಂಟ್. ಪಾಕಿಸ್ತಾನ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗ್ತಾ ಇದೆ, ಅವ್ರಿಗೆ ಲವ್ ಮಾಡ್ತಾ ಇರೋದು, ಅದಕ್ಕೆ ಏನು ಕ್ಯಾಮ್ರಾ ತಗೊಂಡು ಇದು ಮಾಡೋದಾ? ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಒಂದು ಸಮುದಾಯಕ್ಕೆ ಟಾರ್ಗೆಟ್. ಕೇಳಿಸ್ಕೊಳ್ಳಿ ಭಾಷಾ ಅವರೇ, ಒಂದೇ ಒಂದು ಪ್ರಶ್ನೆ. ನೀವು ಅವಾಗ್ಲೇ ನೀವು ಹೇಳಿರಲ್ಲ, ನಮ್ಮ ಧರ್ಮದಲ್ಲಿ ಅಂದ್ರೆ ನಿಮ್ ಧರ್ಮದಲ್ಲಿ ಹೃದಯದ ಪಕ್ಕದಿಂದ ಹೆಣ್ಮಕ್ಳನ್ನ ಇದ್ ಮಾಡ್ತಾರೆ ಅಂತ, ಅಂದ್ರೆ ಕರೆಕ್ಟ್ ಅಲ್ವಾ? ನೀವು ನಿಮ್ ಧರ್ಮದ ಬಗ್ಗೆ ತಾನೇ ಹೇಳಿ. ನೀವು ಹೆಣ್ಣು ಮಕ್ಕಳನ್ನ ಅಷ್ಟೊಂದು ಗೌರವಿಸೋರು ಒಂದ್ ಮೊಬೈಲ್ ಫೋನ್ ತಗೊಂಡು ತಲಾಕ್ 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 ಅನ್ಬಿಟ್ಟು ಡೈವರ್ಸ್ ಕೊಡ್ತಿರಲ್ಲ, ಅವಾಗ ಹೆಣ್ಮಕ್ಳ ಜೀವನ ಹಾಳಾಗಿತ್ತು. ನೋಡಿ, ಹಿಂದೂ ಹೆಣ್ಣು ಮಕ್ಕಳು ಪರಿವರ್ತನೆ ಆಗ್ತಿದ್ದಾರೆ, ಹಿಂದೂ ಹೆಣ್ಣು ಮಕ್ಕಳು ಪ್ರೀತಿಗೋಸ್ಕರ ಬೇರೆ ಧರ್ಮದವ್ರು ಹಿಂದೆ ಹೋಗ್ತಿದ್ದಾರೆ ಅಂದ್ರೆ, ಹಿಂದೂ ಧರ್ಮದಲ್ಲಿ ನೀವೇ ಹೇಳಿದ್ದು ಸರ್, ನಾನು ಕೇಳಿಸ್ಕೊಂಡಿದ್ದೀನಿ. ಹಾಗಾದ್ರೆ ಹಿಂದೂ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರೀತಿ ಸಿಗ್ತಾ ಇಲ್ವಾ? ಹಿಂದೂ ಧರ್ಮದ ಬಗ್ಗೆ ಹೆಣ್ಣು ಮಕ್ಕಳಿಗೆ ವಿಶ್ವಾಸ ಇಲ್ವಾ? ಹಿಂದೂ ಕುಟುಂಬ ಪರಂಪರೆ, ಕುಟುಂಬ ವ್ಯವಸ್ಥೆ, ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಿದ್ಯಾ? ಬೇರೆ ಧರ್ಮದಲ್ಲಿ ನಮಗೇನೋ ಪ್ರೀತಿ ಸಿಗತ್ತೆ, ಬೇರೆ ಧರ್ಮದಲ್ಲಿ ನಮಗೇನೋ ವಿಶ್ವಾಸ ಸಿಗತ್ತೆ ಅಂತ ಹೇಳಿ ಪರಿವರ್ತನೆ ಆಗೋ ಹಂತದ್ದು ಏನಾಗ್ತಿದೆ ನಮ್ಮ ಧರ್ಮದಲ್ಲಿ? ಇದಕ್ಕೆ ಒಂದು ಲೈವ್ ಎಕ್ಸಾಂಪಲ್. 2 ದಿನದ ಹಿಂದೆ ಅಮರಾವತಿಯಲ್ಲಿ ಒಂದು ತನ್ವೀರ್ ಅಮೀರ್ ಅಂತೇಳಿ ಜೊತೆಗೆ 4 ಜನರನ್ನ ಅಮರಾವತಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದು ಏನಂತ ಹೇಳಿದರೆ, ಆ ಅಮರಾವತಿಯಲ್ಲಿ ಒಬ್ಬ ಮುಸ್ಲಿಂ ಟ್ಯೂಷನ್ ಕ್ಲಾಸನ್ನು ನಡೆಸ್ತಾ ಇದ್ರು. ಅದರಲ್ಲಿ 3 ಜನರು ಸೇರಿ 350 ಮೈನರ್ ಹಿಂದೂ ಹುಡುಗಿಯರನ್ನು 10ನೇ ಕ್ಲಾಸು, 11ನೇ ಕ್ಲಾಸು, 12ನೇ ಕ್ಲಾಸಿನ ಮಕ್ಕಳನ್ನು ಲೈಂಗಿಕವಾಗಿ ದೌರ್ಜನ್ಯ ಮಾಡಿ, ಅವ್ರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ, ಅವರ ನಗ್ನ ವಿಡಿಯೋವನ್ನು ಇಟ್ಕೊಂಡು ಎಕ್ಸ್ಪ್ಲಾಯ್ಟ್ ಮಾಡಿದ ಪ್ರಕರಣದಲ್ಲಿ ಬಂಧನವನ್ನು ಮಾಡಿದ್ದಾರೆ. ಇದರಲ್ಲಿ ಏನಂತ ಹೇಳಿದರೆ, ಇವತ್ತು ಹಿಂದೂ ಧರ್ಮದಲ್ಲಿ ನಾವು ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತೆ ಅಂದರೆ ಮಹಿಳೆಯರನ್ನು ಗೌರವದಿಂದ ಅಷ್ಟೇ ಸಂಸ್ಕಾರ ಇದೆಲ್ಲವನ್ನು ಕೊಡ್ತೇವೆ. ಆದರೆ ಯಾವಾಗ ಹೈಸ್ಕೂಲಿಗೆ ಹೋದಾಗ ಅಲ್ಲಿ ಇರುವಂತಹ ಜಿಹಾದಿ ಮಾನಸಿಕತೆ, ಇಂತಹ ಯುವಕರು, ಇಸ್ಲಾಮಿಕ್ ಯುವಕರು ಹಿಂದೂ ಯುವತಿಯರನ್ನು ಟಾರ್ಗೆಟ್ ಮಾಡಿ, ನಿನ್ನೆ ಹೈಕೋರ್ಟ್, ಅಲಹಾಬಾದ್ ಹೈಕೋರ್ಟು 2 ಮುಸ್ಲಿಂ ವಿದ್ಯಾರ್ಥಿಗಳಿಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರು ತನ್ನ ಸಹಪಾಠಿಗಳನ್ನು, ಹಿಂದೂ ವಿದ್ಯಾರ್ಥಿನಿಯರನ್ನು ಇಸ್ಲಾಮಿಗೆ ಮತಾಂತರ ಪ್ರಕರಣದಲ್ಲಿ ಅವರ FIR ಅನ್ನು ಕ್ವಾಶ್ ಮಾಡಲು ನಿರಾಕರಣೆ ಮಾಡಿದೆ. ವಿಚಾರ ಮಾಡಿ, 10ನೇ ತರಗತಿಯ ಮುಸ್ಲಿಂ ವಿದ್ಯಾರ್ಥಿಗಳು ತನ್ನ ಸಹಪಾಠಿಗಳನ್ನು ಇಸ್ಲಾಮಿಗೆ ಕನ್ವರ್ಟ್ ಮಾಡ್ತಾರೆ.
ಹೈಕೋರ್ಟಲ್ಲಿ ಅದು ಪ್ರಕರಣ ದಾಖಲಾಗುತ್ತೆ. ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ಹಿಂದೂ ಹೆಣ್ಣು ಮಕ್ಕಳು ಶಾಲೆಗೆ ಹೋದಾಗ, ಜಿಮ್ಮಿಗೆ ಹೋದಾಗ, ಈಗ ಹುಬ್ಳಿ ಪ್ರಕರಣವನ್ನು ತೆಗೆದುಕೊಂಡು ಅವರ ನಗ್ನ ವಿಡಿಯೋನ ಇಟ್ಕೊಂಡು ಬೀಫ್ರೆಂಡ್ ಮಾಡಿಕೊಂಡು ಆ ಸ್ನೇಹವನ್ನು ದುರುಪಯೋಗ ಮಾಡಿಕೊಂಡು ಅವರ ಆ ನಗ್ನ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಅವರಿಂದ ಹಣ ವಸೂಲಿ ಮಾಡುವಂಥದ್ದು, ಅವರನ್ನು ಇಸ್ಲಾಮಿಗೆ ಕನ್ವರ್ಟ್ ಮಾಡುವಂಥದ್ದು, ಅವರಿಗೆ ಬೀಪ್ ತಿನ್ನಿ ಅಂತೇಳಿ ಫೋರ್ಸ್ ಮಾಡುವಂಥದ್ದು, ನಮಾಜ್ ಮಾಡುವಂಥದ್ದು, ಈ ತರ ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ ಅನೇಕ ವರ್ಷಗಳಿಂದ ವ್ಯವಸ್ಥಿತವಾಗಿ ಲವ್ ಜಿಹಾದ್ ಹೆಸರಿನಲ್ಲಿ ನಡೀತಾ ಇದೆ. ಯಾರೋ ನಡೀತಾ ಇದೆ. ಈ ಲವ್ ಜಿಹಾದ್ ಜಾಲಕ್ಕೆ ಇವತ್ತು ಹಿಂದೂ ಮಹಿಳೆಯರು ಬಲಿಯಾಗ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ. ಕೊಡ್ಬೇಕಿದಕ್ಕೆ. ಹೌದು, ಬಲಿಯಾಗ್ತಿದ್ದಾರೆ. ಯಾಕೆ? ಅವರನ್ನ ಉಳಿಸ್ಕೊಳ್ಳುವಂತಹ, ಅವರ ಮನಸ್ಸುಗಳಿಗೆ ಸರಿಯಾದ ಜ್ಞಾನವನ್ನ ತುಂಬುವಂತಹ ಶಕ್ತಿ ಹಿಂದೂ ಕುಟುಂಬಗಳಲ್ಲಿ ಇಲ್ವಾ? ಖಂಡಿತವಾಗಿ ಹಿಂದೂ ಸಮಾಜ ಆ ದೃಷ್ಟಿಯಿಂದ ಪ್ರೀತಿಯನ್ನ ಹುಡ್ಕೊಂಡು ಬೇರೆ ಧರ್ಮದ ಕಡೆಗೆ ಹೋಗ್ಬಾರ್ದು ಅಂತ ನಾನು ಹೇಳ್ತಿಲ್ಲ ಸರ್, ಹೋಗ್ಬಾರ್ದು ಅಂತಲ್ಲ, ಬಟ್ ಹೋಗಿ ಬಲಿಯಾಗುವಂತಹ ಮನಸ್ಥಿತಿಗೆ ಹಿಂದೂ ಹೆಣ್ಮಕ್ಳು ಯಾಕೆ ಹೋಗ್ತಿದ್ದಾರೆ? ಯಾಕೆ ಅಂತ ಹೇಳಿದ್ರೆ, ಇವತ್ತು ಇದೊಂದು ವ್ಯವಸ್ಥಿತ ಪಿತೂರಿ ಕಾನ್ಸ್ಪಿರಸಿ ಇದೆ, ಷಡ್ಯಂತ್ರ ಇದೆ. ಕೇವಲ ಹಿಂದೂ ಹೆಣ್ಮಕ್ಳಲ್ಲ, ಇವತ್ತು ಕೇರಳದಲ್ಲಿ ಕ್ರೈಸ್ತ ವಿದ್ಯಾರ್ಥಿಗಳು ಬಲಿಪಶು ಆಗ್ತಾ ಇದ್ದಾರೆ. ಅವ್ರ ಬಿಷಪ್ಗಳು ಹೇಳ್ತಾ ಇದ್ದಾರೆ ಇವತ್ತು ವ್ಯವಸ್ಥಿತ ಪಿತೂರಿ ಇದೆ, ಷಡ್ಯಂತ್ರ ಇದೆ. ಕೇರಳ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಇದು ಲವ್ ಜಿಹಾದ್ ಹೆಸರಿನಲ್ಲಿ ಕಳೆದ 5 ವರ್ಷದಲ್ಲಿ ಕೇರಳದಲ್ಲಿ ಸುಮಾರು 12,000 ಈ ಕಾಲೇಜು, PUC, ಪ್ರೊಫೆಷನಲ್ ಕೋರ್ಸ್ಗಳಲ್ಲಿ ಸ್ಟಡಿ ಮಾಡುವವರನ್ನ ಹಿಂದೂ ಧರ್ಮದ ಯುವತಿಯರನ್ನ ಕನ್ವರ್ಟ್ ಮಾಡ್ತಿದ್ರೆ ಇವತ್ತು ಕೇರಳ ಅಸೆಂಬ್ಲಿಯಲ್ಲಿ ಚರ್ಚೆ ಆಗ್ತಾ ಇದೆ. ಇದು ವ್ಯವಸ್ಥಿತ ಪಿತೂರಿ ಮೇಡಮ್. ಇವತ್ತು ಕೇರಳ 2 ಸ್ಟೋರಿ ಇರ್ಬೋದು, ಕೇರಳ 1 ಸ್ಟೋರಿ ಇರ್ಬೋದು, ಪ್ರತ್ಯಕ್ಷ ಸತ್ಯ ಇದೆ. ಇಂಥ ಸಾವಿರ ಘಟನೆ ನಡೀತಾ ಇದೆ. ಸ್ಟಾರ್ ಇವತ್ತು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಇರ್ಬೋದು, ಅನೇಕ ಈ ತರ ಘಟನೆಗಳು ನಡೀತಿದೆ. ಈ ತರ ಷಡ್ಯಂತ್ರಕ್ಕೆ ಕಾನ್ಸ್ಪಿರಸಿ ಹಿಂದೂ ಯುವತಿಯರು, ಹೆಣ್ಣು ಮಕ್ಕಳು ಬಲಿ ಆಗ್ತಾ ಇದ್ದಾರೆ. ಹಾಗಾಗಿ ಈ ಬಲಿಯ ವಿರುದ್ಧ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಮಹಿಳಾ ಆಯೋಗ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಇಂಥವರಿಗೆ ಒಂದು ವಿಶೇಷವಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿದೆ. ಇವತ್ತು ಸರ್ಕಾರ ಈಗ ನಾವು ಹೇಳ್ತೇವಲ್ಲ, ಈಗ ಈ ತರ ಘಟನೆ ಆದಾಗ ಮುಸ್ಲಿಂ ಮುಖಂಡರು ಅಂತ ಜಿಹಾದಿ ಕೃತ್ಯವನ್ನ ಖಂಡನೆ ಮಾಡೋದಿಲ್ಲ, ಅವರಿಗೆ ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಾರೆ. ಇವತ್ತು ಮೆಡಿಕಲ್ ಜಿಹಾದ್ ನಡೀತಿದೆ, ಜಿಮ್ ಜಿಹಾದ್ ನಡೀತಿದೆ. ಪೆಹಲ್ಗಾಮ್ ಅಲ್ಲಿ ಹಿಂದೂ ಹೆಸರು ಹೇಳ್ಕೊಂಡು ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಇವತ್ತು ಆ ಕೆಮೋನಿ ವಿರುದ್ಧ ರಸ್ತೆಗಿಳಿದ ಪ್ರತಿಭಟನೆ ಮಾಡುವವರು ಈ ಕಾಶ್ಮೀರದಲ್ಲಿ ಹಿಂದೂಗಳ ಬರ್ಬರ ಹತ್ಯಾಕಾಂಡ ಆಯ್ತು, ಅದ್ರ ಬಗ್ಗೆ ಎಷ್ಟು ಜನ ಪ್ರತಿಭಟನೆ ಮಾಡಿದ್ದಾರೆ? ಪೆಹಲ್ಗಾಮ್ ವಿಷಯದಲ್ಲಿ ಮುಸ್ಲಿಂ ಮುಖಂಡರು ಏನು ಪ್ರತಿಭಟನೆ ಎಷ್ಟು ಮಾಡಿದ್ದಾರೆ? ಮೋಹನ್ ವಿಶ್ವ ಅವರೇ, ಮಹಾರಾಷ್ಟ್ರದಲ್ಲಿ ನಿಮ್ಮ ಪಕ್ಷದ ಸರ್ಕಾರ ಕೂಡ ಆಡಳಿತವನ್ನ ನಡೆಸ್ತಾ ಇರೋದ್ರ ಭಾಗ. ಈಗ ಮಹಾರಾಷ್ಟ್ರದ TCS ಒಂದನ್ನು ನಾನು ಪ್ರಶ್ನೆ ಕೇಳ್ತಾ ಇಲ್ಲ. ಕಾರ್ಪೊರೇಟ್ ಜಿಹಾದು, ಲವ್ ಜಿಹಾದು, ಲ್ಯಾಂಡ್ ಜಿಹಾದು, ಡಾಕ್ಟರ್ಗಳು, ನೀವೇ ಎಕ್ಸಾಂಪಲ್ ಕೊಡ್ತಾ ಇದ್ರಿ ದೆಹಲಿಯ ಬ್ಲಾಸ್ಟ್ ಕೇಸ್, ಡಾಕ್ಟರ್ಗಳು ಜಿಮ್ನಲ್ಲಿ ಹೀಗೆ ಹಂತವಾಗಿ ಪ್ರಕರಣ ಕಾಣೋಕೆ ಸಿಗ್ತಾ ಇರುವಾಗ ಇದನ್ನು ಇಂಡಿವಿಜುವಲ್ ಪ್ರಕರಣ ಅನ್ನೋ ರೀತಿಯಲ್ಲಿ ಕಾನೂನು ಕೂಡ ಟ್ರೀಟ್ ಮಾಡ್ತಿದ್ಯಾ ಅಂತೇಳಿ ನೀವು ಬೇರೆ ಎಲ್ಲದಕ್ಕೂ ಕೂಡ ಪ್ರತ್ಯೇಕವಾಗಿ ಲಾ ತರಲಿಕ್ಕೆ ಹೊರಟವರು ಇಂಥ ನೀವೇ ಕೋರ್ಟ್ ಮಾಡಿರುವ ಜಿಹಾದ್ ಅನ್ನೋ ವಿಚಾರಕ್ಕೆ ಗಟ್ಟಿಯಾದ ಕಾನೂನನ್ನು ತರಲಿಕ್ಕೆ ಯಾಕೆ ಹೆದರ್ತಿದ್ದೀರಿ? ಯಾಕಂದ್ರೆ ನಿಮಗೂ ಕೂಡ ಮುಸಲ್ಮಾನರನ್ನ ಎದುರಾಕೊಂಡು ರಾಜಕೀಯ ಮಾಡಲಿಕ್ಕೆ ಧೈರ್ಯ ಇಲ್ಲ, BJPಗೂ ಕೂಡ. ಹೀಗೆ ಯಾಕೆ ಪರಿಗಣಿಸಬಾರ್ದು? ನಾನು ಆಗಲೇ ನಿಮ್ಗೆ ಹೇಳ್ದಂಗೆ, ನೀವು ಒಂದು ಸಮುದಾಯದ ಬಗ್ಗೆ ಇಲ್ಲಿ ಮಾತಾಡೋದ್ರ ಬದಲು, ನಾವು ಅಧಿಕಾರದಲ್ಲಿದ್ದಾಗ ರಾಜ್ಯದಲ್ಲಿ 2021-22 ಪಾಸ್ ಆಗಿದ್ದು ಆಂಟಿ ಕನ್ವರ್ಷನ್ ಬಿಲ್ ಕರ್ನಾಟಕದಲ್ಲಿ ತಂದಿದ್ದೇ BJP ಸರ್ಕಾರ ಆಯ್ತಲ್ಲ, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ. ಅದನ್ನ ತಂದಾಗ ಅದನ್ನ ಅತಿ ಹೆಚ್ಚು ವಿರೋಧ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಯಾಕಂದ್ರೆ ಓಲೈಕೆ ಅವರೇ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾವ ಒಂದು ಘಟನೆಗಳ ಒಂದಷ್ಟು ಷಡ್ಯಂತ್ರಗಳನ್ನ ಒಂದು ಸಮುದಾಯಕ್ಕೆ ತಳ್ತಾ ಇರೋದ ಕಾಂಗ್ರೆಸ್ನವರು ಅಥವಾ ವಿರೋಧ ಪಕ್ಷದವರು. ನೋಡಿ ಇವ್ರು ಹಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು BJP ಎಲ್ಲೂ ಕೂಡ ಒಂದು ಸಮುದಾಯ ಟಾರ್ಗೆಟ್ ಮಾಡ್ಕೊಂಡು ಇಡೀ ಸಮುದಾಯ ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ ಅವ್ರು ತಗೊಂಡೋಗಲ್ಲ ಆಗ್ತಾ ಇದ್ದಾರೆ. ಸೊ ಅಂತ ಒಂದು ಗಟ್ಟಿ ನಿರ್ಧಾರ ನಾವಿಲ್ಲಿ ತಗೊಂಡ್ವಿ ಕರ್ನಾಟಕದಲ್ಲಿ, ಆಯ್ತಲ್ಲ. ಅದೇ ರೀತಿ ಈಗ ಮಹಾರಾಷ್ಟ್ರದಲ್ಲೂ ಅಷ್ಟೇ, ಅಲ್ಲಿನ ಸರ್ಕಾರ SIT ರಚನೆ ಮಾಡಿ ಅಲ್ಲಿ ಏನ್ ಮಾಡ್ಬೇಕೋ ಅದನ್ನ ಮಾಡ್ತಾ ಇದೆ. ನಾವು ಗಟ್ಟಿ ನಿರ್ಧಾರ ತಗೊಂಡಿದೀವಿ. ಬಟ್ ಇಲ್ಲಿ ಓಲೈಕೆ ಅಂತ ಪ್ರಶ್ನೆ ಬಂದಾಗ ನಾನು ಹೇಳೋದು, ತಿರ್ಗಾ ವಿದ್ಯಾವಂತರು ಅಂತ ಬಂದ್ರೆ ನಿಮಗೆ ಈ ಭಯೋತ್ಪಾದನೆ ಆಗ್ಬೋದು ಅಥವಾ ಈ ಜಿಹಾದ್ ಆಗ್ಬೋದು, ಇದರ ಒಂದು ಇತಿಹಾಸ ತೆಗೆದು ನೋಡಿ, ನಿಮಗೆ ಒಂದೇ ಧರ್ಮಕ್ಕೆ ತಳಕು ಹಾಕೊಳ್ಳುತ್ತೆ. ಪ್ಲಸ್ ವಿದ್ಯಾವಂತರೇ ಹೆಚ್ಚು. ಅದು ISISನ ಸಂಸ್ಥಾಪಕ ಯಾರೋ ಅಬೂಬಕ್ಕರ್ ಯಾರೋ ಇದ್ನಲ್ಲ, ಅಲ್ ಬಗ್ದಾದಿ, ಆತ ಆಗ್ಬೋದು. ಒಸಾಮಾ ಬಿನ್ ಲಾಡೆನ್ ಒಬ್ಬ ಸಿವಿಲ್ ಇಂಜಿನಿಯರು, ಅವನು ವಿದ್ಯಾವಂತ. ತಿರ್ಗಾ ಮೇಲೆ ಅವತ್ತು ಟ್ವಿನ್ ಟವರ್ಸ್ಗೆ ಇಬ್ರು ಪ್ಲೈನ್ ತಗೊಂಡೋಗಿ ಗುದ್ದಿದ್ರಲ್ಲ, ಆ ಟೆರರಿಸ್ಟ್ಗಳು ಅವರು ವಿದ್ಯಾವಂತರೇನೆ. ಸೊ ಅತಿ ಹೆಚ್ಚು ವಿದ್ಯಾವಂತರ ಇಲ್ಲಿ. ಅಷ್ಟೇ ಯಾಕೆ, ಬಸವನಗುಡಿನಲ್ಲಿ ಒಬ್ಬ ಡಾಕ್ಟರ್ ಸಿಕ್ಕಾಕೊಂಡಿದ್ದ 3-4 ವರ್ಷದ ಮುಂಚೆ. ಈ ರೀತಿಯಾಗಿ ನೋಡ್ತಾ ಹೋದ್ರೆ ನಿಮಗೆ ಅವರ ಒಂದು ಮಾನಸಿಕ ಮನಸ್ಥಿತಿ ಇದೆ ಗೊತ್ತಾ, ಅದು ಯಾವ ರೀತಿ ಇದೆ ಅಂತ ಹೇಳಿ ಪ್ರತಿಯೊಂದು ಘಟನೆಯಲ್ಲೂ ಪ್ರೂವ್ ಆಗ್ತಾ ಇದೆ. ಇಟ್ ಈಸ್ ನಾಟ್ ದಟ್ ಯಾವ್ದೋ ಒಂದ್ರಿಂದ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತಲ್ಲ. ಇದನ್ನ ಆ ಸಮುದಾಯದವ್ರು ಹೊರಗಡೆ ಬಂದು ಖಂಡಿಸೋವರೆಗೂನು ಅವ್ರಿಗೆ ಬುದ್ಧಿ ಬರಲ್ಲ. ಅವ್ರಾಗ್ಲೇ ಹೇಳ್ದಂಗೆ ನೀವು ಘಟನೆ ಖಂಡಿಸ್ರಿ, ಇಲ್ಲಿ ಯಾರು ಸಮುದಾಯ ಟಾರ್ಗೆಟ್ ಮಾಡ್ತಾ ಇಲ್ಲ. ಹೌದು,
ಮಾಡಿದ ತಪ್ಪು ಅವ್ರುಗಳನ್ನ ಒದ್ದು ಒಳಗಡೆ ಹಾಕಿ ಅಂತ. ನಾವ್ ಯಾವತ್ತಾರು ಯಾರನ್ನ ಪರವಾಗಿ ವಹಿಸ್ಕೋತೀವ? ಯಾರೋ ಮಠಾಧಿಪತಿಗಳಾಗ್ಬೋದು, ಮತ್ತಾರೋ ಹಿಂದೂ ಮುಖಂಡರುಗಳಾಗ್ಬೋದು, ಏನು ಕೇಸ್ ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವ? ಅಷ್ಟೇ ಯಾಕ್ರಿ ನಿತ್ಯಾನಂದನ್ ಮೇಲೆ ಇವತ್ತು ರಾಜ್ಯದಲ್ಲಿ ಅವತ್ತು 2008-9 ಆ ಟೈಮಲ್ಲಿ ಏನೇನೋ ಬಂತು, ಅವಾಗೇ ನಾವು ಅವ್ರ ಪರವಾಗಿ ನಿಂತ್ಕೊಂಡ್ವಾ? ಇಲ್ಲ ತಾನೆ. ನೀವು ಅವರು ಯಾವ ರೀತಿಯಾಗಿ ಆ ಘಟನೆಯನ್ನ ಖಂಡಿಸಿ ನಿಮಗೆ ಮುಂದೆ ಬರೋವರೆಗೂ ಆ ಸಮುದಾಯಕ್ಕೂ ಒಂದು ಸೆಕ್ಯೂರಿಟಿ ಸಿಗಲ್ಲ. ಅವಾಗ ಎಲ್ಲರೂ ಸೊಸೈಟಿ ಅವ್ರು ನಂಗೆ ನೋಡ್ತಾ ಇರುತ್ತೆ. ಕರೆಕ್ಟು ಫಾರೂಕ್ ಸರ್. ನೋಡಿ, ಧರ್ಮದ ಹೆಸರಲ್ಲಿ ನಡೀತಾ ಇರುವ ಕೆಲವೊಂದಷ್ಟು ಸಮಾಜಕ್ಕೆ ಮಾರಕವಾಗುವ ಘಟನೆಗಳನ್ನ ಯಾವುದೇ ಧರ್ಮದವರಾದ್ರೂ ಕೂಡ ಖಂಡಿಸ್ಬೇಕು. ಮೋಹನ್ ವಿಶ್ವ ಅವರು ಅದೇ ಹೇಳ್ತಿರೋದು. ಈಗ ಗ್ರೂಮಿಂಗ್ ಗ್ಯಾಂಗ್ ಅಂತಾರೆ, ಇಲ್ಲ ಇದು ಕೂಡ ಷಡ್ಯಂತ್ರ. TCS ಅದು ಕೂಡ ಷಡ್ಯಂತ್ರ. ದೀಪ್ತಿ ಮರ್ಲಾ, ಇಲ್ಲ ಅದು ಕೂಡ ಷಡ್ಯಂತ್ರ. ಹೀಗೆ ಎಲ್ಲವನ್ನ ಕೂಡ ಷಡ್ಯಂತ್ರ ಅಂತ ಹೇಳೋ ಮೂಲಕ ನಮ್ಮ ಧರ್ಮದ ಹೆಸರಲ್ಲಿ ನಡೀತಾ ಇರುವ ಬಲವಂತದ ಮತಾಂತರ, ಬಲವಂತದ ಜಿಹಾದ್ಗಳು, ಇದೆಲ್ಲವೂ ಕೂಡ ಇಂಡಿವಿಜುವಲ್ ಪ್ರಕರಣಗಳು. ನಾವು ಅದನ್ನು ಸಮರ್ಥನೆ ಮಾಡ್ತೀವಿ ಅಥವಾ ಅದನ್ನು ಪ್ರತ್ಯೇಕ ಪ್ರಕರಣ ಅಂತ ಕರಿತೀವಿ ಅಂತ ಹೇಳೋ ಮೂಲಕ ನೀವು ಅದನ್ನು ಪ್ರೊಟೆಕ್ಟ್ ಮಾಡ್ತಿದ್ದೀರಿ, ನೀವು ಅದ್ರ ಪರವಾಗಿ ನಿಲ್ತಿದ್ದೀರಿ. ನೀವು ಇನ್ ದ ಸೆನ್ಸ್ ನಿಮ್ಮ ಸಮುದಾಯ ಈಗ ಹೇಳ್ತಾ ಇದ್ರು 12 ವರ್ಷದಿಂದ BJP ಸರ್ಕಾರ ಇದೆ, ಕೇಂದ್ರ ಸರ್ಕಾರ. 14 12 ಎಷ್ಟಾದರೂ ಇರಲಿ, 1 ಶತಕ ಅಂದರೆ 10 ವರ್ಷ ಅಷ್ಟರಿಂದ ಇವರು ಇದ್ದಾರೆ. ಇವರೇನು ಹೇಳಿದ್ರು, ತ್ರಿಬಲ್ ತಲಾಕ್ ಬಗ್ಗೆ ಟಾರ್ಗೆಟ್ ಎತ್ತಿದ್ರು, ಪ್ರತಿಯೊಂದರಲ್ಲೂ ಎತ್ತಿದ್ರು, ಬಂದರು, ಪರವಾಗಿಲ್ಲ ನಾನು ಒಪ್ಕೊಳ್ತೀನಿ. ಇಂಥ ಕೆಲಸಗಳು ಮಾಡೋರಿಗೆ ಒಂದು ಒಳ್ಳೆ ಸ್ಟ್ರಾಂಗ್ ಕಾನೂನು ಯಾಕೆ ತೊಗೊಂಡು ಬರ್ತಾ ಇಲ್ಲ? ನಾನು ಸಿಂಪಲಾಗಿ ಕೇಳ್ತಾರೆ. ನಾನು BJP, ಕಾಂಗ್ರೆಸ್ಸು, JDS ಅಂತ ಯಾವುದೇ ಪಾರ್ಟಿ ವಿಚಾರಕ್ಕೆ ನಾನು ಮಾತಾಡ್ತಾ ಇಲ್ಲ. ಮುಂಚೆ ಏನೋ ಗೂಬೆ ಕುಳಿಸಿದ್ರು 75 ವರ್ಷ ಕಾಂಗ್ರೆಸ್ ಅವರು, ನಾವು ಗೂಬೆ ಕುಳಿಸ್ಕೊಂಡ್ವಿ. ಇವಾಗ ನೀವು 12 ವರ್ಷದಿಂದ ನೀವು ಬಂದಿದ್ದೀರಾ. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ನನ್ನ ಪ್ರಶ್ನೆ ಮಾತಾಡ್ಬಿಡಿ. ನಾನು ಸಿಂಪಲ್ ಆಗಿ ನಾನು ಏನ್ ಮಾತಾಡ್ತೀನಿ ಮಾತಾಡ್ಬಿಡಿ. ನಾನು ಹೇಳ್ತಾರೋ 12 ವರ್ಷದಿಂದ ನೀವು ಬಂದಿದ್ದೀರಾ. ನಾನು ಹೇಳೋದು ಯಾವುದೇ ಧರ್ಮ ಇರಲಿ, ಕಠಿಣ ಶಿಕ್ಷೆ ಯಾವ ರೀತಿ ಆಗಬೇಕಂದ್ರೆ ಯಾರಾದರೂ ಆಗಿರಲಿ, ಹೆಣ್ಮಗುಗಾಗಿರಲಿ, ಆ ಚಿಕ್ಕ ಮಗುಗಾಗಿರಲಿ, ಅಥವಾ ಗಂಡಸಿಗೆ ಆಗಿರಲಿ, ವಯಸ್ಸಾಗಿರೋರ್ಗಾಗಲಿ, ಏನೇ ಆಗಿರಲಿ, ಏನೇ ತೊಂದರೆಗಳು ಬಂದಾಗ ನಮ್ಮ ಭಾರತ ದೇಶದಲ್ಲಿ ಕಾನೂನು ವ್ಯವಸ್ಥೆ ಸರಿಗಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಇವತ್ತೇನಾದರೂ ಒಂದು ಕೊಲೆ ಮಾಡಿದ್ರು ಅಂದರೆ ಅವ್ನಿಗೇನಂದರೆ ನಾನು ಬೇಲ್ ತೊಗೊಂಡು ನಾನು ಹೊರಗೆ ಬರ್ತೀನಿ ಅನ್ನೋವಂಥ ಧೈರ್ಯ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ನಿಮಿಷ, ನಾನು ರೇಪ್ ಮಾಡಿದ್ರೆ ನಾನು ಹೆಂಗಿದ್ರು ಬೇಲಲ್ಲಿ ಹೊರಗೆ ಬರ್ತೀನಿ ಅನ್ನೋ ಒಂದು ಧೈರ್ಯ. ನಾನು ಹೇಳ್ತಾ ಇರೋದು ಧರ್ಮ ಅನ್ನೋದು ನಾವು ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ನಾನು ಇದೇ ಧರ್ಮದಲ್ಲಿ ಹುಟ್ಟಬೇಕು ಅಂತ. ನಾನು ಇವತ್ತು ಮುಸಲ್ಮಾನರ ಧರ್ಮದಲ್ಲಿ ಹುಟ್ಟಿದ್ದೀನಿ, ನಾನು ನಮಾಜ್ಗೆ ಹೋಗ್ತಾ ಇದ್ದೀನಿ. ನೀವೇನಾದರೂ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಪೂಜೆ ಮಾಡೋದಕ್ಕೋಸ್ಕರ. ಏನು ನಮ್ಮ ತಾತ ಮುತ್ತಾತ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಮಾಡ್ಕೊಂಡು ಹೋಗ್ತೇನೆ. ನಾನು ಸಿಂಪಲಾಗಿ ಹೇಳೋದು, ನೀವು ಟೇಬಲ್ ಬಾಬಾ ಅಂತ ಹೇಳಿ ಟೇಬಲ್ ಕೊಟ್ಟು ಬೇರೆ ಚಾನಲಲ್ಲಿ ಮಾತಾಡ್ತಿದ್ರಿ ಪಾಷಾ ಸರ್. ನಿತ್ಯಾನಂದ ಅವ್ರದ್ದು ಉದಾಹರಣೆ ಕೊಟ್ಟರು. ನಮ್ಮ ರಿಪಬ್ಲಿಕ್ ವಾಹಿನಿಯಲ್ಲೇ ಕನ್ನಡದ ಬೇರೆ ಎಲ್ಲ ಮಾಧ್ಯಮಗಳಲ್ಲಿ ಹಿಂದೂ ಮಠಗಳಲ್ಲಿ ಕೂತು ಮಾಡಬಾರ್ದು ಕೆಲಸ ಮಾಡ್ತಿದ್ದ ಸ್ವಾಮೀಜಿಗಳನ್ನ ಸ್ವಾಮೀಜಿ ಅಂತ ಕೂಡ ಕರೆಯೋದು ಬಿಟ್ಬಿಟ್ಟಿದ್ದೀವಿ. ನೀವು ಮಾಧ್ಯಮಗಳಲ್ಲಿ ಕೇವಲ ಒನ್ ಸೈಡೆಡ್ ತೋರಿಸ್ತೀರಿ ಅಂತ ಹೇಳ್ತಿದ್ದೀರಿ. ನಾನು ಉದಾಹರಣೆ ಕೊಟ್ಟು ಕೇಳ್ತಾ ಇದ್ದೀನಿ. ಆದರೆ ಮುಸಲ್ಮಾನ್ ಧರ್ಮದವ್ರ ಮೇಲಿರುವ ದೊಡ್ಡ ಆರೋಪ ಅಂತಂದ್ರೆ ಘಟನೆ ನಡೆದಿದ್ದು, ಕಣ್ಣಾರೆ ಕಂಡಿದ್ದು, ಕೇಸ್ಗಳ ದಾಖಲಾಗಿದ್ದು, ಕೋರ್ಟ್ಗಳಲ್ಲಿ ಶಿಕ್ಷೆ ಕೊಟ್ಟ ಮೇಲೆ ಕೂಡ ಆತ ಪ್ರತ್ಯೇಕ, ಆತ ಮಾಡಿದ ಅಪರಾಧ ಇರ್ಬೋದು, ಮುಸಲ್ಮಾನರು ಎಲ್ಲರೂ ಹಿಂಗಲ್ಲ, ಮುಸಲ್ಮಾನರು ನಾವಿದನ್ನ ಬ್ಲೇಮ್ ತಗೊಳ್ಳಿಕ್ ರೆಡಿ ಇಲ್ಲ ಅಂತ ಹೇಳ್ತೀರಾ ಹೊರತು ಹೇಳಿ ತಪ್ಪಲ್ಲ. ಪೂರ್ತಿ ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್, ಪೂರ್ತಿ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಾವು ಯಾರು ಇಂಟರಪ್ಟಿಂಗ್? ನೀವು ಅದನ್ನ ಪ್ರತ್ಯೇಕ ಪ್ರಕರಣ ಅಂತ ನೋಡಿ ಅಂತ ಹೇಳ್ತೀರಾ ಹೊರತು ಇದನ್ನ ನಾವು ಖಂಡಿಸಿದ್ದೀವಿ ಅಂತ ಹೇಳಿ ಯಾವತ್ತೂ ಕೂಡ ಬೀದಿಗೆ ಬಂದಿಲ್ಲ. ಇಂಥ ಕೆಲಸವನ್ನ ಮಾಡಿದವ್ರನ್ನ ನಾವು ಧರ್ಮದಿಂದ ಆಚೆ ಹಾಕ್ತೀವಿ, ಒಂದು ಗ್ಯಾರಂಟಿ ಫತ್ವಾ ಹೊರಡಿದ್ ನಾವು ನೋಡಿಲ್ಲ. ಅಂದ್ರೆ ಪರೋಕ್ಷವಾಗಿ ಇದನ್ನ ಬೆಂಬಲಿಸುವ ಪ್ರಯತ್ನ ಈ ಸಮುದಾಯದಿಂದ ಕೂಡ ಆಗ್ತಾ ಇದೆ ಅನ್ನೋ ಅನುಮಾನ. ನಿಮ್ಮ ಉತ್ತರ ಬೇಕು, ಚಪ್ಪಾಳೆಗಳ ಉತ್ತರ ನೋಡಿ. ಒಂದು ನಿಮಿಷ ಮೇಡಮ್, ನೋಡಿ ನಮಗೆ ಮನ್ಸಿಗೆ ನೋವಾಗತ್ತೆ ಮೇಡಮ್. ಯಾವ ಸಮುದಾಯ ಹೆಣ್ಮಕ್ಳು ಸ್ವಲ್ಪ ನಾನು ಹೇಳ್ತೀನಿ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ನೋಡಿ ಮೇಡಮ್, ತುಂಬ ಮನಸ್ಸಿಗೆ ನೋವಾಗುತ್ತೆ ಮೇಡಮ್. ಯಾರ್ದು ಹೆಣ್ಮಗುನೇ ನೋಡಿ, ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ, ಜೀವನ ಹಾಳಾದರೆ ನಮಗೆ ನಾವು ತುಂಬ ಬೇಜಾರಾಗತ್ತೆ. ನಾವು ಕೌನ್ಸಿಲಿಂಗ್ ಡೈಲಿ ಮಾಡ್ತೀವಿ, ನಮ್ಮ ಸಂಘಟನೆಯಲ್ಲಿ ಕೌನ್ಸಿಲಿಂಗ್ ಮಾಡ್ತೀವಿ. ಹೆಣ್ಮಕ್ಳದ್ದು ಈ ಥರ ಕೇಸ್ ಬರುತ್ತೆ. ನಾವು ಅದೇ ಹೇಳೋದು, ನೋಡಿ ಧರ್ಮ ನೋಡಿಬಿಟ್ಟು ಬರೋರು ಇರಲ್ಲ, ಹೋಗ್ತಾರೆ. ನೀವು ಈ ಪ್ರೀತಿ ಪ್ರೇಮ ಹಿಂದೂ ಮುಸಲ್ಮಾನಲ್ಲಿ ಮಾಡಬಾರ್ದು ಅಂತ ನಾವು ಅವ್ರಿಗೆ ಹೇಳ್ತೀವಿ. ನಮ್ಮ ಉಲಮಾಗಳು ಹೇಳ್ತಾರೆ. ಎಲ್ಲಿ ನಡೆಯುತ್ತೆ ಸರ್ ಈ ಕೌನ್ಸಿಲಿಂಗ್? ಶಿವಾಜಿನಗರದಲ್ಲಿ ನಡೀತೆ, ಡೈಲಿ ನಡೀತೆ. ನೋಡಿ, ಶಾರುಖ್ ಖಾನ್ಗೆ ಕೇಳಲಿಲ್ಲ, ಸೈಫ್ ಅಲಿ ಖಾನ್ಗೆ ಕೇಳಲಿಲ್ಲ, ಆಮಿರ್ ಖಾನ್ಗೆ ಕೇಳಲಿಲ್ಲ, ಮತ್ತು ಎಷ್ಟು ಖಾನ್ಗಳು ಇದ್ದಾರೆ. ಎಷ್ಟು ಸ್ವಲ್ಪ ಕೇಳ್ಕೊಳ್ಳಿ ಸ್ವಾಮಿ. ಕೋಟ್ಯಾಂತರ ರೂಪಾಯಿ ಇದ್ದೆ ಅವ್ರಿಗೆ ಕೇಳಲ್ಲ. ಎಲ್ಲಿ ಒಂದು ಆಫೀಸ್ನಲ್ಲಿ ಒಂದು ಲವ್ ಇದು ನಡೆದ್ರೆ ಅದ್ರ ಹಿಂದೆ ಹೋಗೋದು. ಇನ್ನೊಂದು, ನಮಗೆ ಈ ಧರ್ಮ ಮುಖಂಡರು ಇದ್ದಾರಲ್ಲ
ಅವ್ರ ಮೇಲೆ ಒಂದು ಮಾತು ನಾನು ಹೇಳ್ತೀನಿ, ಯಾಕೆ ಹೆಣ್ಮಕ್ಕಳ ಮೇಲೆ ಕಣ್ಣಿಕ್ಕಲ್ಲ ನೀವು? ಯಾಕೆ ಒಳ್ಳೆ ಬುದ್ಧಿ ಹೇಳಲ್ಲ? ಯಾಕೆ ಬಿಡ್ತೀರಾ ನೀವು? ನೋಡಿ ಕೇಳಿಸ್ಕೊಳ್ಳಿ ಸ್ವಲ್ಪ, ನೀವು ಫೇಲರ್ ಆಗಿದ್ದೀರಿ. ಹೆಣ್ಮಕ್ಕಳಿಗೆ ಒಳ್ಳೆ ಶಿಕ್ಷೆ ಕೊಡಿ, ಒಳ್ಳೆ ಬುದ್ಧಿ ಹೇಳಿ ನೀವು. ಕೇಳಿಸ್ಕೊಳ್ಳಿ, ಕರೆಕ್ಟು. ಯಾರಾದ್ರೂ ಚಾಕು ತಗೊಂಡು ಚುಚ್ಚಕ್ ಬಂದ್ರೆ ಚುಚ್ಚಿಸ್ಕೊಂಡವ್ರು ಕರಾಟೆ ಯಾಕೆ ಕಲೀಲಿಲ್ಲ? ಚುಚ್ಚಿಸ್ಕೊಂಡವ್ರು ಕುಂಫು ಯಾಕೆ ಕಲೀಲಿಲ್ಲ? ಚುಚ್ಚಿಸ್ಕೊಂಡವ್ರು ಯಾಕೆ ಸೆಲ್ಫ್ ಡಿಫೆನ್ಸ್ ಕಲೀಲಿಲ್ಲ? ಹಿಂಗಾಯ್ತು ಸರ್ ನೀವು ಹೇಳ್ತಾ ಇರೋದು. ಚುಚ್ಚೋಕ್ ಬಂದವ್ನು ಯಾಕೆ ಬಂದ? ನಾನು ಅದನ್ನ ಕೇಳ್ತಿರೋದು ಪ್ರಾರಂಭದಿಂದ. ಚುಚ್ಚೋಕ್ ಬಂದವ್ನ ಕೈಯಲ್ಲಿ ಚಾಕು ಇತ್ತು, ಅದನ್ನ ಕೇಳ್ತಿದ್ದೀನಿ ನಾನು. TS ಇದು ಇನ್ಸ್ಟಿಟ್ಯೂಟ್ ನಲ್ಲಿ ನಡೀತಲ್ಲ 2 ವರ್ಷ, ಏನು 160 ಹಿಂದೂಗಳು ಇದ್ದಾರಲ್ಲ, ಕತ್ತೆ ಕಾಯ್ತಾ ಇದ್ರ. ಹೆಣ್ಮಕ್ಳದು ಮಾನವ ಹೋಗ್ತಾ ಇದ್ದು, ಮರ್ಯಾದೆ ಹೋಗ್ತಾ ಇದ್ದು, ಅವ್ನ್ ಕರ್ಕೊಂಡು ಹೋಗ್ತಾ ಇದ್ದು, ನೋಡ್ಕೊಂಡು ತಮಾಷೆನ ಮಾಡ್ತಾ ಇದ್ರ. ಇದಾದ್ಮೇಲೆ ಎಲ್ಲ ಬೊಂಬೆ ಹೊಡ್ಬಿಟ್ಟು ಎಲ್ಲ ದೇಶದಲ್ಲಿ ಒಂದು ಸಮುದಾಯ ಮೇಲೆ ಬೆಲ್ ತೋರಿಸ್ಬಿಟ್ಟು ಎಲ್ಲ ಮಾಧ್ಯಮಗಳು ತೋರ್ಸೋದು, ಟೆರಿಸ್ ಗೆ ಕನೆಕ್ಷನ್ ಮಾಡಿದ್ದಾರೆ. ಆ ನಿದಾ ಪ್ರೆಗ್ನೆಂಟ್, ಆ ನಿದಾ ಖಾನ್ ಪ್ರೆಗ್ನೆಂಟ್ ನೋಡಿ, ಅವರು ಸ್ಕ್ರಿಪ್ಟ್ ವೆಲ್ ಭಾಷಾ ಸರ್ ವ್ಯಾಲಿಡ್ ಪಾಯಿಂಟ್. ಇದಕ್ಕೆ MD ಫಾರೂಕ್ ಸರ್ ಕೂಡ ಉತ್ತರ ಕೊಡ್ಲಿ. ಆ TCS ಸಂಸ್ಥೆಯಲ್ಲಿದ್ದ 100 ಮಂದಿ ಹಿಂದೂಗಳು ಏನ್ ಮಾಡ್ತಿದ್ರು, ಯಾಕೆ ಸುಮ್ಮನಿದ್ರು, ಅದಕ್ಕೆ ಕಾಂಟ್ರಾಸ್ಟ್ ಕೂಡ ಕೇಳ್ಬೋದು ಸರ್ ನಾವು. ಆ TCS ಸಂಸ್ಥೆಯಲ್ಲಿದ್ದ 13 ಮಂದಿ ಮುಸಲ್ಮಾನರ ಉದ್ದೇಶ ಏನಾಗಿತ್ತು? ಅಲ್ಲಿರೋ ಹಿಂದೂ ಮಕ್ಕಳನ್ನ ಟಾರ್ಗೆಟ್ ಮಾಡದ? ಆ 13 ಮಂದಿಯಲ್ಲಿ ಒಬ್ಬ ಮುಸಲ್ಮಾನ ಎಂಪ್ಲಾಯ್ ಕೂಡ ಅನ್ಸ್ಲಿಲ್ವಾ ನಾವು ಮಾಡ್ತಿರೋ ತಪ್ಪು? ದಿಸ್ ಇಸ್ ಅಗೇನ್ಸ್ಟ್ ದ ಲಾ. ನಾವು ಸಿಗಾಕೊಂಡ್ರೆ ನಮ್ ಕೆರಿಯರ್ ಬರ್ಬಾದ್ ಆಗುತ್ತೆ. ನಾವು ಸಿಗಾಕೊಂಡ್ರೆ ನಾವು ಜೈಲಿಗೆ ಹೋಗ್ತೀವಿ ಅಂದ್ರೆ ಆ ಜೈಲಿಗೆ ಹೋಗೋ ಭಯ, ಕೆರಿಯರ್ ಬರ್ಬಾದ್ ಆಗೋ ಭಯ, ಇದನ್ನ ಬಿಟ್ಟು ನಿಂತಿದ್ದಾರೆ. ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಬೇಕು ಪಾಷಾ ಸರ್. ನಾವು ಜೈಲಿಗೆ ಹೋಗ್ತೀವಿ, ನಮ್ಮ ಕೆರಿಯರ್ ಬರ್ಬಾದ್ ಆಗುತ್ತೆ, ನಮ್ಮ ಕುಟುಂಬ ಬೀದಿಗೆ ಬರುತ್ತೆ, ಇದರ ಭಯ ಬಿಟ್ಟು ಕೂತಿದ್ದಾರೆ ಅಂತಂದ್ರೆ ಅವರಿಗೆ ಇರುವ ಬ್ಯಾಕ್ ಸಪೋರ್ಟ್ ಯಾರದ್ದು? ಅವರಿಗೆ ಮಾಡ್ತಿರುವ ಫಂಡಿಂಗ್ ಯಾರದ್ದು? ಪಾಷಾ ಸರ್ ಉತ್ತರ ಕೊಡಿ. ಪಾಷಾ ಸರ್ ಉತ್ತರ ಕೊಡಿ. ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರೆ, ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಅವನಿಗೆ ಭಯ ಇಲ್ವಾ ಅಂತ ಕೇಳಿದ್ರೆ ಭಯ ಇಲ್ಲ. ಯಾಕಂದ್ರೆ ನಮ್ಮ ಭಾರತೀಯ ಕಾನೂನು ವ್ಯವಸ್ಥೆ ಆ ರೀತಿ ಇದೆ. ಯಾವುದೇ ಧರ್ಮದಲ್ಲಿ ಇರಲಿ, ನಾನು ಹೇಳೋದು ನೀವು ಹೇಳದಂಗೆ, ಇಲ್ಲಿ ಏನು ಹೇಳ್ತಾರೆ ಗೊತ್ತಾ, ಧರ್ಮ ರಕ್ಷಕರು ಅನ್ನೋರು ಯಾವುದೇ ಧರ್ಮದಲ್ಲಿ ಅವ್ರು ಮುಂಚೆ ಬರಲ್ಲ. ನೀವು ಹೇಳಿದ್ರಿ ಚಾಕು ಚುಚ್ಚೋನು ಮುಂಚೆ ಬಂದ್ಬಿಟ್ಟು ಕುಂಫು ಕಲ್ತ್ಕೊಳ್ಬೇಕಾಯ್ತು, ಕರಾಟೆ ಕಲ್ತ್ಕೊಬೇಕಾಯ್ತು, ಕುಸ್ತಿ ಕಲ್ತ್ಕೊಬೇಕಾಯ್ತು ಅಂತ. ತಪ್ಪು ಮಾಡೋನು ಯಾವತ್ತೂ ಏನು ಗೊತ್ತಾ, ಅವನ ಮೈಂಡ್ ಏನಿರುತ್ತೆ ಬರೋ ತಪ್ಪು ಮಾಡೋದ್ರ ಬಗ್ಗೆ ಇರುತ್ತೆ. ಅವ್ನು ತಪ್ಪು ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಂದ್ರೆ ನಮ್ಮ ಕಾನೂನು ವ್ಯವಸ್ಥೆ ಚೇಂಜ್ ಮಾಡಬೇಕು. ಆ ರೀತಿ ಶಿಕ್ಷೆ ಆಗಬೇಕು. ಅವಾಗಲೇ ಅವನು ಏನಾದರೂ ತಪ್ಪು ಮಾಡಬೇಕಾದ್ರೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡ್ತಾನೆ. ಇಲ್ಲಿ ಏನಾಗುತ್ತೆ ಅಂದರೆ, ನಾನು ಅವಾಗಲೇ ಹೇಳಿದೆ, ಏನೇ ಮಾಡಿದ್ರು ಪರವಾಗಿಲ್ಲ, ಏನು 1-2 ತಿಂಗಳು ಒಳಗೋಗ್ತೀನಿ, ಕುತ್ಕೊಳ್ತೀನಿ, ನನಗೆ ಅಲ್ಲಿ ಏನೋ ಅಲ್ಲಿ ಹೋಗಿ ಒಳ್ಳೆ ಟ್ರೈನಿಂಗ್ ತೊಗೊಂಡು ಇನ್ನೂ ಕ್ರಿಮಿನಲ್ ಆಗಿ ಹೊರಗೆ ಬರ್ತಾನೆ ಅವ್ನು ಬೇಲ್ ತೊಗೊಂಡು, ಮತ್ತೆ ಇನ್ನೂ ಬೇರೆ ಈ ರೀತಿ ಅನಾಚಾರ ಅತ್ಯಾಚಾರಗಳು ಮಾಡೋದಕ್ಕೋಸ್ಕರ ಅವನಿಗೆ ಒಂದು ಎಜುಕೇಟ್ ಮಾಡಿ ಕಳಿಸ್ತಾರೆ ಅಲ್ಲಿಂದ. ಮುಂದೆ ವಾಪಸ್ ಬರ್ತಾ ಕರೆಕ್ಟು ಟೇಕನ್. ಈ TCS ಸಂಸ್ಥೆಗೆ ವಾಪಸ್ ಬರ್ತಾ ನೀವು ಕೂಡ ಅಸೂಕ್ಷ್ಮವಾಗಿ ಅನುಮಾನವನ್ನು ವ್ಯಕ್ತಪಡಿಸಿದ್ರಿ. ಒಂದು ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಬೇಕು ಅಂದ್ರೆ ನಿಜವಾಗ್ಲೂ ಕೆರಿಯರ್ ಬಗ್ಗೆ ಮಾತ್ರ ಗಮನ ಇರೋರಿಗೆ ಚಿಕ್ಕ ಬ್ಲ್ಯಾಕ್ ಡಾಟ್ ಕೂಡ ಆಗದೆ ಇರೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದಿರುತ್ತೆ. ಇಲ್ಲಿ 13 ಜನ ಟೀಮ್ ಲೀಡರ್ಗಳು, HR ಟೀಮ್ನಲ್ಲಿ ಇರೋರು ಎಲ್ಲರೂ ಕೂಡ ಕುತ್ಕೊಂಡು ನಮ್ಮ ಕೆರಿಯರ್ ಏನಾದರೂ ಪರವಾಗಿಲ್ಲ, ನಾವು ಅರೆಸ್ಟ್ ಆದ್ರೂ ಪರವಾಗಿಲ್ಲ, ಇದು ಜಾಗತಿಕ ಮಟ್ಟದಲ್ಲಿ ಸುದ್ದಿ ಆದ್ರೂ ಪರವಾಗಿಲ್ಲ, ವಿ ವಿಲ್ ಡೂ ಅವರ್ ಟಾರ್ಗೆಟ್, ವಿ ವಿಲ್ ರೀಚ್ ಅವರ್ ಟಾರ್ಗೆಟ್ ಅಂತಿದ್ದಾರೆ ಅಂದ್ರೆ ಇದ್ರ ಹಿಂದಿರುವ ಜಾಲ ಚಿಕ್ಕದಲ್ಲ. ಅನುಮಾನ ಬಂದೇ ಬರುತ್ತೆ. ಅಲ್ಲ ಸ್ಮಿತಾ, ನಿಜವಾಗ್ಲೂ ಕೆರಿಯರ್ ಬಿಲ್ಡ್ ಮಾಡಬೇಕು ಅಂತಿರೋನು ಈ ಕೆಲಸ ಎಲ್ಲ ಮಾಡಲ್ಲ. ಬಟ್ ಅಲ್ಲಿ ಬಂದು ಸೇರ್ಕೊಂಡಿರೋ ಉದ್ದೇಶ ಕೆರಿಯರ್ ಬಿಲ್ಡ್ ಮಾಡಬೇಕು ಅಂತಲ್ಲ. ಇದು ಅರ್ಥ ಮಾಡ್ಕೋಬೇಕು ಎಲ್ಲಾರು. ಅಲ್ಲಿ ಬಂದು ಸೇರ್ಕೊಂಡಿರುವಂತ ಈ ಮನೆ ಹಾಳ್ರ ಉದ್ದೇಶ ಕೆರಿಯರ್ ಬಿಲ್ಡ್ ಮಾಡ್ಕೊಬೇಕು ಅಂತಲ್ಲ. ಹಿಂದೂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಹಾಳು ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ. ವೆರಿ ಸಿಂಪಲ್. ಸರಿ ಮೋಹನ್ ಗೌಡ್ರೆ, ಒಂದು ಸ್ವಲ್ಪ ಹೈಪ್ ಮಾಡೋದು, ಒಂದು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡೋದು ಹಿಂದೂ ಸಮುದಾಯದಿಂದನೂ ಆಗ್ತಿದ್ಯಾ ಅಂತೇಳಿ. ಫಾರ್ ಎಕ್ಸಾಂಪಲ್, ಏನೋ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ ಕಾಲೇಜ್ ಮಕ್ಕಳು ಮಾಡ್ಕೊಳ್ಳೋಕೆ ಪಾರ್ಕಲ್ಲಿ ಕೂತ್ಕೊಂಡ್ರೆ ನೀವು ಹೋಗ್ಬಿಡ್ತೀರಿ ತಾಳಿ ಇಟ್ಕೊಂಡು. ಫ್ರೆಂಡ್ಶಿಪ್ಪಲ್ಲಿ ಒಂದು ಹುಡುಗಿ ಬೇರೆ ಸಮುದಾಯದವ್ರು ಮಾತನಾಡ್ತಿದ್ರೆ ಲೀಗಲ್ ಪೊಲೀಸ್ ಮಾಡಿಬಿಡ್ತೀರಿ, ಹೊಡೆಯೋಕೆ ಹೋಗ್ತೀರಿ, ಅಟ್ಯಾಕ್ ಮಾಡ್ತೀರಿ. ಮಾಡೋದು ತಪ್ಪು ಅಂತ ಹೇಳಿ ಕಾನೂನಾತ್ಮಕವಾಗಿ ತಪ್ಪು ಅಂತ ಗೊತ್ತಿದ್ರು ಕೂಡ ನೀವು ಎಲ್ಲವನ್ನ ಕೂಡ ಈ ಕೋಮು ದೃಷ್ಟಿಯಲ್ಲೇ ನೋಡಿ ಯಾವುದೇ ಪ್ರಕರಣ ನಡೆದ್ರೂ ಕೂಡ ಇಲ್ಲಿ ನಡೀತಿರೋದೇ ಜಿಹಾದು, ಇಲ್ಲಿ ಆಗ್ತಿರೋದೇ ಧರ್ಮ ಪರಿವರ್ತನೆ, ಹಿಂಗೆ ಓವರ್ ರಿಯಾಕ್ಷನ್ ಈ ಕಡೆಯಿಂದಲೂ ಆಗ್ತಾ ಇದೆಯಾ ಅಂತ ಹೇಳಿ. ಮೇಡಮ್ ನೋಡಿ, ಇವತ್ತು ವ್ಯಾಲೆಂಟೈನ್ ಡೇ ಮೂಲಕ ಇರ್ಬೋದು, ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ನಾವು ಪ್ರಥಮವಾಗಿ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ನಾವು ಯಾವುದೇ ಪ್ರಕರಣದಲ್ಲಿ ಪೊಲೀಸರಿಗೆ ಇನ್ಫಾರ್ಮೇಷನನ್ನು ಕೊಡ್ತೇವೆ. ಯಾವಾಗ ಪೊಲೀಸರು ಅದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳದೇ ಇದ್ದಾಗ, ಇವತ್ತು ಹಿಂದೂ ಸಮಾಜದ ನೈತಿಕ ಜವಾಬ್ದಾರಿ ಇದೆ, ಹಿಂದೂ ಯುವತಿಯರ ಜೀವನ ಹಾಳು ಮಾಡಬಾರ್ದು ಅಂತೇಳಿ ಅವರ ಪೋಷಕರಿಗೆ ಮಾಹಿತಿಯನ್ನು ಕೊಡ್ತೇವೆ. ವಿನಃ ಅಲ್ಲಿ ನಾವು ಹೊಡೆಯುವಂಥದ್ದು ಬಡಿಯುವಂಥದ್ದು ಮಾಡೋದಿಲ್ಲ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ
ಒಂದು ಮುಸ್ಲಿಂ ಯುವತಿ ತನ್ನ ಸಹಪಾಠಿ ಜೊತೆಗೆ ಹೋಗಿದ್ದಕ್ಕಾಗಿ ಆ ಹಿಂದೂ ಯುವಕನಿಗೆ ಒಂದೇ ಕ್ಲಾಸ್ನವರು ಬರ್ಬರವಾಗಿ ಹಲ್ಲೆ ಮಾಡಿದ್ದಾರೆ. ಚಿಕ್ಕಮಂಗ್ಳೂರಲ್ಲಿ ಸಹ್ಯಾದ್ರಿ ಕಾಲೇಜಲ್ಲಿ ಕ್ಲಾಸ್ಮೇಟ್ಸರು ಕಾಲೇಜ್ ಬಸ್ಸಲ್ಲಿ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಕ್ಲಾಸ್ಮೇಟ್ಸ್ ಬಸ್ಸಿಂದ ಒಂದು ಕ್ಲಾಸಿಂದ ಮತ್ತೊಂದು ಕ್ಲಾಸಿಗೆ ಹೋಗ್ಬೇಕಾದ್ರೆ ಅವ್ರ ಮೇಲೆ ಬರ್ಬರವಾಗಿ ಹಲ್ಲೆ ಆಕ್ರಮಣ ಮಾಡಿದ್ದಾರೆ. ಎಲ್ಲೇ ತಿಳ್ಕೊಳ್ಳಿ, ಈಗ ಒಬ್ಬ ದಲಿತ ಹುಡುಗಿ ಕಲಬುರಗಿಯಲ್ಲಿ ಹಿಂದೂ ಹುಡುಗನ ಜೊತೆಗೆ ಸ್ಕೂಲಿಗೆ ಹೋಗಬೇಕಾದ್ರೆ ಹಲ್ಲೆ ಮಾಡಿದ್ದಾರೆ. ಇವತ್ತು ಈ ನೈತಿಕ ಪೊಲೀಸ್ಗಿರಿ ಮಾಡ್ತಾ ಇರೋದು ಇವತ್ತು ಈ PF9 ಅಂತ SDPI ಅಂತ ಮತಾಂಧ ಇಸ್ಲಾಮಿಕ್ ಸಂಘಟನೆಗಳ ಕಾರ್ಯಕರ್ತರು ಮಾಡ್ತಾರೆ. ನಾ ಹಿಂದೂ ಸಂಘಟನೆಗಳು ಎಲ್ಲಿ ಕಾನೂನನ್ನು ಕೈಗೆತ್ಕೊಂಡು ಹೊಡೆಯುವಂಥದ್ದು ಬಡಿಯುವಂಥದ್ದು ಎಲ್ಲಿ ಮಾಡೋದಿಲ್ಲ. ನಾವು ಕಾನೂನು ಚೌಕಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತೇವೆ. ಹಿಂದೂ ಯುವತಿಯರ ಜೀವನ ಹಾಳಾಗಬಾರ್ದು, ಆ ರೀತಿಯಲ್ಲಿ ಮಾಡ್ತೇವೆ. ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಘಟನೆಗಳಿಗೆ ಇವತ್ತು ಸ್ಕ್ರಿಪ್ಟೆಡ್ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದೇ ಮಾನಸಿಕತೆ ಏನಾಗಿದೆ, ಈ ಜಿಹಾದ್ ಮಾಡುವಂತಹ ಜಿಹಾದಿಗಳಿಗೆ ಒಂದು ಕುಮ್ಮಕ್ಕಾಗಿದೆ. ಯಾಕೂಬ್ ಮೆನನ್ ಸುಪ್ರೀಂ ಕೋರ್ಟ್ ಹೇಳಿದೆ, ಅವನು 1993ಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಪ್ರಮುಖ ರೂವಾರಿ, 300 ಜನರ ಬರ್ಬರ ಮುಂಬೈ ಹತ್ಯೆಗೆ ಕಾರಣ. ಅವನ ಮೆರವಣಿಗೆಯಲ್ಲಿ ಮುಸ್ಲಿಂ ಒಬ್ಬ ಟೆರರಿಸ್ಟರ ಅಂತ್ಯ ಸಂಸ್ಕಾರಕ್ಕಾಗಿ 3 ಲಕ್ಷ ಮುಸ್ಲಿಂ ಸಮುದಾಯದವರು ಸೇರ್ತಾರೆ ಅಂತ ಹೇಳಿದ್ರೆ ಇವತ್ತು ಅವರ ಮಾನಸಿಕತೆ ಯಾವ ರೀತಿ ಇದೆ? ಈ ಮಾನಸಿಕತೆನೇ ಇವತ್ತು ಇಸ್ಲಾಮಿಕ್ ಜಿಹಾದಿಗಳಿಗೆ ಭಾರತವನ್ನ ಗಜ್ವಾ ಹಿಂದ್ PFI ಹೇಳುತ್ತೆ, ಭಾರತವನ್ನ 2047ಕ್ಕೆ ಇಸ್ಲಾಮಿಕ್ ರಾಷ್ಟ್ರ ಮಾಡ್ತೇವೆ ಅಂತ ಹೇಳಿ. ಇದನ್ನು ಮಾಡ್ಲಿಕ್ಕಾಗಿ ಇವತ್ತು ಹಲಾಲ್ ಜಿಹಾದ್ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಲ್ಯಾಂಡ್ ಜಿಹಾದ್ ಇರ್ಬೋದು, ಜಿಮ್ ಜಿಹಾದ್ ಇರ್ಬೋದು, ಬಾಲಿವುಡ್ ಜಿಹಾದ್ ಇರ್ಬೋದು, ಮೆಡಿಕಲ್ ಜಿಹಾದ್ ಇರ್ಬೋದು, ಎಜುಕೇಶನ್ ಜಿಹಾದ್, ಈ ಎಲ್ಲ ಜಿಹಾದ್ಗಳ ಉದ್ದೇಶ ಒಂದೇ, ಭಾರತವನ್ನ ಇಸ್ಲಾಮೀಕರಣ ಮಾಡುವಂತದ್ದು, ಜನಸಂಖ್ಯಾ ಜಿಹಾದ್. ಈ ಜಿಹಾದ್ ಹಿಂದೂ ನೌಕರರು ಏನ್ ಮಾಡ್ತಾ ಇದ್ರು ಅಂತೇಳಿ, ಇವತ್ತು ಪ್ರತಿಯೊಂದು ಆಫೀಸ್ ನಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಇರುತ್ತೆ. ಏನಾದ್ರೂ ಸಮಸ್ಯೆ ಆದ್ರೆ ಎಂಪ್ಲಾಯಿಗೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಗೆ ಅವರು ದೂರನ್ನ ಕೊಡಬೇಕು. ಕಳೆದ 4 ವರ್ಷದಿಂದ 78 ಇಮೇಲ್ಗಳು ಹಿಂದೂ ಮಹಿಳಾ ನೌಕರರು ದೂರ ಮಾಡಿದರೆ, ಅವರಿಗೆ ಟಾರ್ಚರ್ ಮಾಡಿದ್ದಾರೆ. ಈ ರೀತಿ ನೀವು ಇನ್ನು ಇಮೇಲ್ ಮಾಡಿದರೆ, ಕಂಪ್ಲೇಂಟ್ ಅನ್ನು ಕೊಟ್ಟರೆ ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕ್ತೀವಿ, ನಿಮ್ಗೆ ಪ್ರಮೋಷನ್ ಕೊಡುದಿಲ್ಲ. ಇದನ್ನೆಲ್ಲ ಸಹಿಸ್ಕೊಳ್ಬೇಕು, ಇದರ ಹಿಂದೆ ವ್ಯವಸ್ಥಿತವಾದ ಇಸ್ಲಾಮಿಕ್ ಟೆರರಿಸ್ಟ್ ಮಾನಸಿಕತೆಯ ಜಿಹಾದಿಗಳ ನೌಕರರ ಒಂದು ಷಡ್ಯಂತ್ರ. ನೀವ್ ಹೇಳಿದ್ ಕರೆಕ್ಟ್ ಇದೆ. ನೀವೇನ್ ಹೇಳಿದ್ರಿ ಸರ್? ಏನು ಕೆಲಸ ಮುಖ್ಯನಾ ಏನದು? ಇನ್ನೊಂದ್ಸತಿ ರಿಪೀಟ್ ಮಾಡಿ. ಕೆಲಸ ಮುಖ್ಯನಾ ಮರ್ಯಾದೆ ಮುಖ್ಯ? ಯಾಕ ಆಯ್ಕೆ ಬರ್ಬೇಕು? ನನಗೆ ಕೆಲಸನೂ ಮುಖ್ಯ, ಮರ್ಯಾದೆನೂ ಮುಖ್ಯ. ಆಪ್ಷನ್ ಯಾಕೆ ಕೊಡ್ಬೇಕು? ಆಪ್ಷನ್ ಯಾಕೆ ಕೊಡ್ಬೇಕು ಸರ್? ನನಗೆ ಎರಡು ಮುಖ್ಯ, ಮರ್ಯಾದೆ ಮುಖ್ಯ. TCS ಅಲ್ಲಿ ಪ್ರಶ್ನೆ ಅದಲ್ಲ, ಸಿಂಪಲ್ ಸರ್. TCS ಅಲ್ಲಿ ಕೆಲಸ ಮಾಡುವ ಒಬ್ಬ ಹೆಣ್ಣು ಮಗಳಿಗೆ ನಿಮ್ಗೆ ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್. TCS ಅಲ್ಲಿ ಕೆಲಸ ಮಾಡುವ ಒಬ್ಬ ಹೆಣ್ಣು ಮಗಳಿಗೆ ನಿನಗೆ ಮರ್ಯಾದೆ ಬೇಕು ಅಂತಂದ್ರೆ ಕೆಲಸ ಬಿಟ್ಟು ಹೋಗು. ಕೇಳಿಸ್ಕೊಳ್ಳಿ, ಪ್ರಶ್ನೆ ಕೇಳಿಸ್ಕೊಳ್ಳೋಕ್ ಧೈರ್ಯ ಇಲ್ಲ ಅನ್ಕೊಳ್ತೀನಿ ಸರ್. ಪೂರ್ತಿ ಪ್ರಶ್ನೆ ಕೇಳಿಸ್ಕೊಳ್ಳಿ, ನಿಮ್ಮ ಉತ್ತರ ಪೂರ್ತಿ ನಾನು ಕೇಳಿಸ್ಕೊಳ್ತೀನಿ. ಒಂದು ನಿಮಿಷ ಪೂರ್ತಿ ಉತ್ತರವನ್ನ ನಾನು ಕೇಳಿಸ್ಕೊಳ್ತೀನಿ. ಪ್ರಶ್ನೆ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ. TCS ಅಲ್ಲಿ ಕೆಲಸ ಮಾಡುವ ಒಬ್ಬ ಹೆಣ್ಣು ಮಗಳಿಗೆ, ನಾನು ಹಿಂದೂನು ಅಂತಿಲ್ಲ, TCS ಅಲ್ಲಿ ಕೆಲಸ ಮಾಡುವ ಒಬ್ಬ ಹೆಣ್ಣು ಮಗಳಿಗೆ ನಿನಗೆ ಮರ್ಯಾದೆ ಬೇಕು ಅಂತಂದ್ರೆ ಕೆಲಸ ಬಿಡು, ಕೆಲಸ ಬೇಕು ಅಂದ್ರೆ ಮರ್ಯಾದೆ ಬಿಡು ಅನ್ನೋ ಸಂದಿಗ್ಧ ಪರಿಸ್ಥಿತಿಗೆ ಯಾಕೆ ದೂಕ್ಬೇಕು? ಹೀಗೆ ದೂಕು ಅಂತ ಹೇಳ್ತಿರೋರು ಯಾರು ಅಂತ ಹೇಳಿ. ನಾನು ಆಗಲೂ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ, ಅಲ್ಲಿ ಈ ಥರ ಪ್ರಾಬ್ಲಮ್ ಆದಾಗ, ನೀವು ಅಲ್ಲಿ ಕಂಪ್ಲೇಂಟ್ ರೈಸ್ ಆದಾಗ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಹೊರಗೆ ಕಾನೂನು ಅನ್ನೋದು ಐತೆ ತಾನೆ? ಅದನ್ನೇ ನಾನು ಕೇಳ್ತಾ ಇರೋದು, ಅದನ್ನೇ ನಾನು ಅವಾಗಿಂದ ಬಿಡಿಸಿ ಹೇಳ್ತಾ ಇದ್ದೀನಿ, ಅದನ್ನೇ ನಾನು ಬಿಡಿಸಿ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಏನಂದ್ರೆ, ಕಾನೂನು ವ್ಯವಸ್ಥೆಗಳು ಸರಿ ಇಲ್ಲ, ನ್ಯಾಯ ಸಿಗ್ತಾ ಇಲ್ಲ, ಅದಕ್ಕೆ ಇಷ್ಟೆಲ್ಲ ಅನಾಹುತಗಳಾಗ್ತಾ ಇರೋದು. ಅದನ್ನ ನಾನು ಹೇಳ್ತಾ ಇರೋದು. ಆ ಹೆಣ್ಮಗು ಅಲ್ಲಿ ನ್ಯಾಯ ಸಿಕ್ಲಿಲ್ಲ ಅಂದರೆ ಒಂದು ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಾಗ ಆ ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಳ್ಬೇಕು. ಅವಾಗ ನಾನು ಹೇಳೋದು, ಯಾವುದೇ ಧರ್ಮದವ್ರು ಇರಲಿ, ನಾನು ಹೇಳೋದು ಇದು ಹಿಂದೂಗಾಗಿದೆ, ಇದು ಮುಸ್ಲಿಮ್ಸ್ಗಾಗಿದೆ ಅಂತಲ್ಲ. ನಾನು ಹೇಳ್ತಾ ಇರೋದು, ನಾನು ಇಲ್ಲಿ ಹಿಂದೂಗಾಗಿದೆ, ಇಲ್ಲಿ ಮುಸ್ಲಿಮ್ಸ್ ಆಗಿದೆ ಅಂತ ನಮಗೆ ಬೇಡ. ನಾವೆಲ್ಲ ಒಂದೇ ತಾನೆ. ಯಾವ ಹೆಣ್ಮಗುಗೆ ಏನು ಅನ್ಯಾಯ ಆಗಿದ್ರೆ ನಾವು ಹೋಗಿ ನಿಂತ್ಕೊಳ್ಬೇಕು ತಾನೆ. ನಾವು ಹಿಂದೂ ಹೆಣ್ಮಗು ಅಂತ ನೋಡ್ಕೊಂಡು ನಿಂತ್ಕೊಬೇಕಾ, ಇಲ್ಲ ಮುಸ್ಲಿಮ್ಸ್ ಅಂತ ನೋಡ್ಕೊಬೇಕಾ? ಆಕ್ಸಿಡೆಂಟ್ ಆದಾಗ ರಕ್ತ ತಗೊಳ್ಳೋವಾಗ ನಾವು ಯೋಚನೆ ಮಾಡಲ್ಲ ಯಾವ ಧರ್ಮದವ್ರು ಅಂತ? ಅಲ್ಲಿ ಅವ್ರಿಗೆ ನ್ಯಾಯ ಸಿಕ್ಕಬೇಕಂದಾಗ ನಾವು ಹೋಗಿ ನಿಂತ್ಕೊಂಡ್ಬಾರ್ದ? ಯಾವುದೇ ಧರ್ಮದವ್ರು ಇರಲಿ, ನಾವು ಹೋಗಿ ನಿಂತ್ಕೊಳ್ಬೇಕು. ಕರೆಕ್ಟ್. ಫಾರೂಕ್ ಸರ್, ನೀವು ಅವಾಗ್ಲಿಂದ ಬಹಳ ಸೆಂಟಿಮೆಂಟಲಿ ಹೆಣ್ಣು ಮಗು ಅನ್ಯಾಯ, ವೆರಿ ಸ್ಮಾರ್ಟ್ಲಿ ಕಾನೂನು ಫೇಲ್ಯೂರು, ಕಾನೂನು ಬಲ ಇಲ್ಲ, ಇದು ಎರಡನ್ನೇ ಪದೇ ಪದೇ ಉದಾಹರಣೆ ಕೊಟ್ಟು 13
13 ಮಂದಿ ಕಿರಾತಕರು, 13 ಮಂದಿ ಧರ್ಮದ ಹೆಸರಲ್ಲಿ ಅನಾಚಾರ ಅತ್ಯಾಚಾರ ಮಾಡ್ತಾ ಇರೋರ ಬಗ್ಗೆ ನೀವು ಒಂದು ಖಂಡನೆ ವ್ಯಕ್ತಪಡಿಸ್ತಿಲ್ಲ. ಅದನ್ನೇ ನಾನು ಇವ್ರ ಹೇಳ್ತಾ ಇರೋದು ಮೆಂಟಾಲಿಟಿ, ಮೇಡಮ್. ಇವರ ಮೆಂಟಾಲಿಟಿ, ಅಲ್ಲ. ಈ ನಾನು 13 ಜನರ ಮೆಂಟಾಲಿಟಿ ಅಲ್ಲ, ನಾನು ಮೆಂಟಾಲಿಟಿ ಇರೋದನ್ನ ಏನು, ಹೇಳ್ತಾ ಆ ಇರೋದು. ಮೆಂಟಾಲಿಟಿ ಎಲ್ಲಿಂದ ಬರ್ತಾ ನಾನು ಇದೆ? ಹೇಳ್ತಾ ಈ ಇರೋದು. 13 ಜನರಿಗೆ ತಲೆಯಲ್ಲಿ ಮೇಡಮ್, ಯಾರು ತುಂಬ್ತಿದ್ದಾರೆ ಇದ್ರ ಬಗ್ಗೆ ನೀವು ಮಾತನಾಡ್ತಿಲ್ಲ. ಅದ್ರ ಬಗ್ಗೆನೂ ಮಾತನಾಡ್ಬೇಕು. ನಾನು ಹೇಳ್ತಾ ಇರೋದು ಮಾತಾಡ್ಬೇಕು ಅದ್ರ ಯಾರು ಬಗ್ಗೆನೂ. ತುಂಬ್ತಾ ಇದ್ದಾರೆ ಅಂತ ನಾನು ನೀವು ಕೇಳ್ತಾ ಇದ್ದೀರಲ್ಲ, ಯಾರು ತನ್ನ ತಂದೆ ತಾಯಿ ಮಕ್ಕಳಿಗೆ ಕಳ್ಸಲ್ಲ ಹೊರಗೆ, ನೀವು ಇದ್ರನ್ನ ಹೋಗಿ ಮಾಡಿ, ಈ ರೀತಿ ಅನ್ಯಾಯ ಮಾಡಿ, ಅತ್ಯಾಚಾರಗಳು ಮಾಡಿ, ಈ ತರ ಬೇರೆಯವ್ರು ತೊಂದರೆ ಕೊಡಿ ಅಂತ ಹೇಳ್ಬಿಟ್ಟು ಯಾರು ಹೇಳ್ಬಿಟ್ಟು ಕಳ್ಸ್ಕೊಡಲ್ಲ. Exactly. ಯಾರ್ ಕಲಿಸ್ತಿದಾರೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಎಲ್ಲಿ ಕಲಿತಿದ್ದಾರೆ ಇದನ್ನ ಹೊರಗಿರುವಂತ ಹಾಗಾದ್ರೆ? ಸರೌಂಡಿಂಗ್ ಇರುತ್ತೆ ಗೊತ್ತಾ? ನಾನು ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ಮಕ್ಕಳು ನಾವು ಏನ್ ಮಾಡ್ತೀವಿ, ಶಾಲೆಗೆ ಹೋಗ್ತವ್ರೆ, ಕಾಲೇಜ್ಗೆ ಹೋಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾವು ಕಣ್ಮುಚ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ಸ್ವಲ್ಪ ಲೇಟ್ ಆದರೆ ಇವತ್ತಿರೋ ಪೇರೆಂಟ್ಸ್ ಕೇಳ್ತಾ ಇಲ್ಲ ಮಕ್ಕಳಿಗೆ, ನೀನು ಯಾಕಮ್ಮ ಅರ್ಧ ಗಂಟೆ ಲೇಟ್ ಬಂದೆ ಅಂತ ಮುಂಚೆ. ಮೋಹನ್ ಗೌಡ್ರೆ, ಈ ಧರ್ಮ ಜಾಗೃತಿ, ಹೆಣ್ಣು ಮಕ್ಕಳಲ್ಲಿ ಅವೇರ್ನೆಸ್ಸು, ಇಂಥ ಕೆಲಸಗಳನ್ನ ನಿಮ್ಮಂಥ ಅನೇಕ ಸಂಘಟನೆಗಳು ಮಾಡ್ತಾ ಇದೆ. ಬಟ್ ನಾನು ತುಂಬ ಸ್ಟ್ರೇಟ್ ಆಗಿ ಕೇಳ್ತೀನಿ ಸರ್, ಈ ಅವೇರ್ನೆಸ್ಸು ಹೋಗ್ತಾ ಹೋಗ್ತಾ ರ್ಯಾಡಿಕಲೈಸ್ ಆಗಿಬಿಡುತ್ತೆ ಅನ್ನೋ ಅನುಮಾನ. ಈ ಅವೇರ್ನೆಸ್ ಪ್ರೋಗ್ರಾಮು ಒಂದು ಐಡಿಯಾಲಜಿಯ ಸಂಘಟನೆಗೆ ಪೂರಕವಾಗುತ್ತೆ, ಒಂದು ಐಡಿಯಾಲಜಿಯ ಪಕ್ಷಕ್ಕೆ ಪೂರಕವಾಗುತ್ತೆ ಅಂತಂದಾಗ ರಾಜಕೀಯ ಅನಿವಾರ್ಯವಾಗಿ ಎಂಟರ್ ಆಗುತ್ತೆ. ನೀವು ಮಾಡ್ತಿರೋ ಕೆಲಸ ಕೂಡ ತಪ್ಪು ಅಂತ ಕಾಣ್ಲಿಕ್ಕೆ ಪ್ರಾರಂಭವಾಗುತ್ತೆ. ನೀವು ಮಾಡುವ ಜಾಗೃತಿ ಕಾರ್ಯ ಕೂಡ ರಾಜಕೀಯವನ್ನ ಪಕ್ಕಕ್ಕಿಟ್ಟು ಮಾಡುವ ಅನಿವಾರ್ಯತೆ ಇದೆಯಾ ಇಲ್ವಾ? ನಾನು ಕೇವಲ ನಿಮ್ಮ ಸಂಘಟನೆ ಬಗ್ಗೆ ಕೇಳ್ತಿಲ್ಲ, ನಿಮ್ಮಂತ ಅನೇಕ ಸಂಘಟನೆಗಳ ಕಾರ್ಯದ ಬಗ್ಗೆ. ಮೇಡಮ್, ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. 2025 ಡಿಸೆಂಬರಲ್ಲಿ ಜಲಾಲುದ್ದೀನ್ ಅಂತೇಳಿ ಒಂದು ಲವ್ ಜಿಹಾದ್ ರ್ಯಾಕೆಟನ್ನು ಉತ್ತರ ಪ್ರದೇಶದಲ್ಲಿ ಅರೆಸ್ಟ್ ಮಾಡ್ತಾರೆ. ಅವನಿಗೆ ಮಿಡ್ಲ್ ಈಸ್ಟಿಂದ 500 ಕೋಟಿ ರೂಪಾಯಿ ಅವನ ಅಕೌಂಟಿಗೆ ಜಮೆ ಆಗುತ್ತೆ. UP ಪೊಲೀಸ್ FIR ಅಲ್ಲಿದೆ. ಅಷ್ಟೇ ಅಲ್ಲ, 1000 ಮುಸ್ಲಿಂ ಯುವಕರನ್ನು ಇಸ್ಲಾಮಿಗೆ ಮತಾಂತರ ಮಾಡಲಿಕ್ಕಾಗಿ, ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿ ಇಸ್ಲಾಮಿಗೆ ಮತಾಂತರ ಮಾಡಲಿಕ್ಕಾಗಿ ಜಲಾವುದ್ದೀನ್ ನೇಮಕ ಮಾಡಿದ್ದ. ಇಷ್ಟು ದೊಡ್ಡ ರ್ಯಾಕೆಟು ಉತ್ತರ ಪ್ರದೇಶದಲ್ಲಿ ಇವತ್ತು ಯೋಗಿ ಸರ್ಕಾರ ಇದೆ, ಅಲ್ಲಿ ಲವ್ ಜಿಹಾದ್ ವಿರೋಧಿ ಕಾನೂನಿದೆ. ಇಷ್ಟಿದ್ದಾಗಲೂ ಸಹ ಈ ಥರ ಒಂದು ದೊಡ್ಡ ಗ್ಯಾಂಗು ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ. ಕಳೆದ 4 ವರ್ಷದಿಂದ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಇವತ್ತು ಲವ್ ಜಿಹಾದ್ ಬಲವಂತವಾಗಿ ಇಸ್ಲಾಮಿಗೆ ಮತಾಂತರವನ್ನು ಬ್ಲ್ಯಾಕ್ ಮೇಲ್ ಮೂಲಕ, ಬ್ಲ್ಯಾಕ್ ಮ್ಯಾಜಿಕ್ ಮೂಲಕ, ಬೇರೆ ಬೇರೆ ಮೂಲಕ ಮಾಡುವಂಥ ದೊಡ್ಡ ಷಡ್ಯಂತ್ರ ಇಡೀ ದೇಶದಲ್ಲಿ ನಡೀತಾ ಇದೆ. ಕೇರಳ ರಾಜ್ಯದಲ್ಲೇ ಅಲ್ಲಿನ ಕೇರಳ ಸರ್ಕಾರದ ಅಂಕಿಅಂಶಗಳ ಪ್ರಕಾರ 12,000 ಮುಸ್ಲಿಮೇತರ ಯುವತಿಯರನ್ನು ಇಸ್ಲಾಮಿಗೆ ಮತಾಂತರ ಮಾಡಿದ್ದು ಅಲ್ಲಿದ್ದು ಡಾಟಾ ಅಸೆಂಬ್ಲಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಇದೆಲ್ಲ ಘಟನೆಗಳು ಏನು ದ್ಯೋತಕ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಒಂದು ವ್ಯವಸ್ಥಿತ ಒಂದು ಜನಸಂಖ್ಯಾ ಜಿಹಾದು, ಲವ್ ಜಿಹಾದ್ ಇದೆಲ್ಲ ನಡೀತಾ ಇದೆ. ಹಾಗಾಗಿ ಇದನ್ನು ತಡಲಿಕ್ಕಾಗಿ ಕೇವಲ ಸಂಘಟನೆಗಳು ಮಾಡಿದ್ರ ಪ್ರಯತ್ನ ಮಾತ್ರ ಸಾಕಾಗೋದಿಲ್ಲ. ಇವತ್ತು ಸರ್ಕಾರವೂ ಇದಕ್ಕೆ ಕ್ರಮ ತೆಗೆದುಕೊಳ್ಬೇಕಾಗಿದೆ. UP ಮಾದರಿಯ ಲವ್ ಜಿಹಾದ್ ಕಾನೂನು, ಆ್ಯಂಟಿ ಲವ್ ಜಿಹಾದ್ ಕಾನೂನು ಇವತ್ತು ಪ್ರತಿ ರಾಜ್ಯದಲ್ಲೂ ಬರಬೇಕಾಗಿದೆ. ಹಾಗಾಗಿ ನಾವು ಜಾಗೃತಿಯನ್ನು ಮಾಡ್ತೇವೆ. ಸರ್ಕಾರಗಳ ಕರ್ತವ್ಯ ಏನಿದೆ, ಇಂಥ ಘಟನೆಗಳನ್ನು ಅತ್ಯಂತ ಕಠಿಣವಾದಂಥ ಕೋಕಾ ಇರ್ಬೋದು, ಮೊಕ್ಕಾ ಇರ್ಬೋದು, ಟೆರರ್ ಆ್ಯಕ್ಟ್ಗಳನ್ನು, UAPA ಆ್ಯಕ್ಟನ್ನು ಹಾಕಿ ಅವರನ್ನು ಟೆರರ್ ಏನಿದೆ ಆ ಸೆಕ್ಷನ್ಸನ್ನು ಹಾಕಿ ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡಾಗ ಮಾತ್ರ ಇಂತಹ ಟೆರರ್ ಮೈಂಡ್ ಸೆಟ್ಟಿನ ಲವ್ ಜಿಹಾದನ್ನು ತಡಲಿಕ್ಕೆ ಸಾಧ್ಯ ಇದೆ. ಕೇವಲ ಜಾಗೃತಿ ಸಂಘಟನೆಯಿಂದ ಸಾಧ್ಯ ಇಲ್ಲ. ಇದರಲ್ಲಿ ಯಾವುದೇ ರೀತಿ ರೆಡಿಕಲೈಸೇಷನ್ ಆಗ್ತಾ ಇಲ್ಲ. ನಾವು ಕಾನೂನು ಚೌಕಟ್ಟಿನಲ್ಲಿ ಎಷ್ಟು ಸಾಧ್ಯ ಆಗತ್ತೆ ಪ್ರತಿಯೊಂದು ಸ್ವಾಮೀಜಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಸಂಘಟನೆಗಳು ಪ್ರಯತ್ನ ಮಾಡ್ತಿದ್ದಾರೆ, ಮಹಿಳಾ ಮುಖಂಡರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಜಾಗೃತಿಯನ್ನು ನಾವು ಕಾನೂನು ಚೌಕಟ್ಟನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಬಹಳಷ್ಟು ಕಡೆಗಳಲ್ಲಿ ಸರ್ಕಾರಗಳು ಇದಕ್ಕೆ ಪೂರಕವಾದ ಕಾನೂನನ್ನು ಜಾರಿಗೆ ತರ್ತಾ ಇದ್ದಾರೆ. ಸರಿ ಮೋಹನ್ ವಿಶ್ವ ಅವರೇ, ಅದಕ್ಕೇನೆ BJPಗೆ ಅಥವಾ NDAಗೆ ಈ ಜಿಹಾದ್ ಅನ್ನೋದು ಇಟ್ ಶುಡಂಟ್ ಬಿ ಅ ಎಲೆಕ್ಷನ್ ಇಶ್ಯೂ. ಕಾನೂನು ತರಬೇಕು, ನಿಜವಾಗ್ಲೂ ಸಂರಕ್ಷಣೆಯ ಅವಶ್ಯಕತೆ ಇದೆ ಅಂತಂದ್ರೆ ಆನ್ ಗ್ರೌಂಡ್ ಕಾಣಬೇಕು. ಇನ್ನು ಬಹಳ ಸೀರಿಯಸ್ ನೋಟಲ್ಲಿ ನಾವು ಅನೇಕ ಪ್ರಕರಣಗಳಲ್ಲಿ ನೋಡಿದ್ದೀವಿ, ಎಲ್ಲಿ ಫೋರ್ಸ್ ಕನ್ವರ್ಷನ್ ಆಗುತ್ತೆ, ಕೇವಲ ಅದು ಧರ್ಮಗಳ ಪರಿವರ್ತನೆ ವಿಚಾರಕ್ಕೆ ಮಾತ್ರ ಅಲ್ಲ, ದೇಶಕ್ಕೆ ವಿರೋಧಿ ಆಗುವ ಚಟುವಟಿಕೆಗಳಲ್ಲೂ ಕೂಡ ಅಂಥವ್ರನ್ನ ನಮ್ಮಲ್ಲೇ ನಡೆದಿತ್ತು. ದೀಪ್ತಿ ಮರ್ಲಾ ಕೇಸು, ಮರಿಯಂ ಮಾಧವ್ ಅವರು ISIS ರಿಕ್ರೂಟ್ಮೆಂಟಲ್ಲಿ ಇದ್ರು ಅಂತ ಹೇಳಿ. ಅಂದರೆ ದಿಸ್ ಇಸ್ ಗೋಯಿಂಗ್ ಬಿಯಾಂಡ್. ಇದಕ್ಕೊಂದು ಕಠಿಣವಾದ ಕಾನೂನನ್ನು ತರುವ ಮನಸ್ಥಿತಿ ಈ ಸರ್ಕಾರಕ್ಕೂ ಇರಬೇಕು, ಎಲ್ಲ ಸರ್ಕಾರಕ್ಕೂ ಇರಬೇಕು. ಅದಕ್ಕೆ ಮತ್ತೆ ಕೇಳ್ತೀನಿ, ಜಿಹಾದ್ ಅನ್ನೋದು ಎಲೆಕ್ಷನ್ನ ಸ್ಟಫ್ ಅಲ್ಲ, ಇಟ್ಸ್ ಅನ್ ಆನ್ ಗ್ರೌಂಡ್ ಇಶ್ಯೂ, ಕಾನೂನಾತ್ಮಕವಾಗಿ ಫೇಸ್ ಮಾಡಬೇಕಾಗಿರೋ ಇಶ್ಯೂ ಅಂತ ಹೇಳಿ. ಎಕ್ಸಾಕ್ಟ್ಲಿ ಸ್ಮಿತಾ, ನಾನು ಆಗ್ಲೇ ಹೇಳಿದ್ನಲ್ಲ ನಿಮಗೆ, ನಾವು ಅದಕ್ಕೆ 2022 ಆಂಟಿ ಕನ್ವರ್ಷನ್ ಬಿಲ್ ತಂದಿದ್ದು. ಅದ್ರಲ್ಲಿ ಸ್ಪೆಸಿಫಿಕ್ ಆಗಿದೆ. ಅದಾದ್ಮೇಲೆ ಅಧಿಕಾರಕ್ಕೆ ಬಂದಂತ ಸರ್ಕಾರ ಯಾವ ರೀತಿ ಓಲೈಕೆ ಮಾಡಿಕೊಂಡು, ನಿಮಗೆ ಗೊತ್ತು, ಅವರದ್ದೇ ಕಾರ್ಪೊರೇಟರ್, ನಾನು ತಿರ್ಗಾ ಹೇಳ್ತೀನಿ, ನೇಹಾ ಹಿರೇಮಠ್ ತಂದೆ ಕಾಂಗ್ರೆಸ್ ಕಾರ್ಪೊರೇಟರ್, ಅವ್ರಿಗೆ ನ್ಯಾಯ ಕೊಡಕ್ಕಾಗ್ಲಿಲ್ಲ. ಅದ್ರಲ್ಲಿ ಇದ್ದವನ್ನ ಆ ಕಾನೂನು ಕೆಳಗಡೆ ಅವ್ರಿಗೆ ಅರೆಸ್ಟ್ ಮಾಡ್ಸಕ್ ಆಗ್ತಾ ಇಲ್ಲ. ನಾವು ತಂದ್ವಿ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಯಾರು, ಇವ್ರು ಮಾಡ್ತಾನೆ ಇಲ್ಲ. ಅದು ಬಿಟ್ಟು ಯಾರ್ಯಾರ ಮೇಲೆ ಮೋಹನ್ ಗೌಡ್ರ ನಾಳೆ ಬೆಳಗ್ಗೆ ಯಾವುದೋ ಒಂದು ಹಿಂದೂ ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಹೋಗಕ್ ಮುಂಚೆನೆ ಬ್ಯಾರಿಕೇಡ್ ಹಾಕ್ಬಿಟ್ಟು ಪೊಲೀಸ್ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಈ ತರ ಮಾಡಿದವ್ರನ್ನ ಒದ್ದೊಳಗೆ ಹಾಕ್ಬೇಕು, ಹಾಕಲ್ಲ. ಮತ್ತೆ ನೀವು ಇನ್ನೊಂದು ಹೇಳಿ ISIS ರಿಕ್ರೂಟ್ಮೆಂಟ್ ಬಗ್ಗೆ, ತಿರ್ಗಾ ಆಗ್ಲಿಂದ ನಮ್ಮ ಪಾಷಾ ಅವರು ಅಷ್ಟೇ, ಇವರು ಅಷ್ಟೇ, ಭಾರತ ಏನಾಗ್ಬಿಟ್ಟಿದೆ, ಮುಸಲ್ಮಾನರನ್ನ ಹಿಂಗ್ ತೋರ್ಸಾರ ಹಂಗೆ ತೋರ್ಸಾರ ಅಂತ ಹೇಳಿದ್ರು. ಮೇಡಮ್, ಇಟ್ ಈಸ್ ಗೋಯಿಂಗ್ ಬಿಯಾಂಡ್ ಇಂಡಿಯಾ. ಲಂಡನ್ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಯ್ತು. ಬ್ರಿಟನ್ ನಲ್ಲಿ ಆದಂತ ಒಂದು ಕನ್ವರ್ಷನ್ ಮಗು
ರಾಕೆಟ್ ರೇಪ್ ಮಾಡಿ ಮರ್ಡರ್ ಮಾಡಿದ್ದು. ಗ್ರೂಮಿಂಗ್ ಗ್ಯಾಂಗ್ ಅನ್ನೋ ಟರ್ಮ್ ಕೂಡ ಇದೆ ಅದಕ್ಕೆ. ಗ್ರೂಮಿಂಗ್ ಗ್ಯಾಂಗ್ ಅಂತ ಟರ್ಮ್ ಇದೆ. ತಿರ್ಗಾ ಪ್ಯಾರಿಸ್ ನಲ್ಲಿ ಇವತ್ತು ಓಡಾಡಕ್ ಆಗ್ತಿಲ್ಲ ಅಲ್ಲಿ ಜನ, ಆ ಮಟ್ಟದ ಒಂದು ಕೆಟ್ಟ ಪರಿಸ್ಥಿತಿ ಬಂದಿದೆ ನಿಮ್ಗೆ. ಬೆಲ್ಜಿಯಂ ಅಂತೂ ಅರ್ಧ ದೇಶನೇ ಹೋಗ್ಬಿಟ್ಟಿದೆ. ನಿಮಗೆ ಇದೇ ಯುರೋಪಿಯನ್ ಕಂಟ್ರೀಸ್ ಇಂದ ಐಸಿಸ್ಗೆ ಸಾವಿರಾರು ಜನ ಮಹಿಳೆಯರನ್ನ ಇದೇ ರೀತಿ ಲವ್ ಜಿಹಾದ್ ಮಾಡಿ ಕನ್ವರ್ಟ್ ಮಾಡಿ ಕರ್ಕೊಂಡೋಗಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಬಳಸಿದ್ದಾರೆ. ಅದಕ್ಕೆಲ್ಲ ರೆಕಾರ್ಡ್ಸ್ ಇದೆ ನಿಮ್ಗೆ. ಅದು ಇರಾಕ್ ಆಗ್ಬೋದು, ತಿರ್ಗಾ ಆಮೇಲೆ ಬಗ್ದಾದ್ ಆಗ್ಬೋದು, ಎಲ್ಲರೂ ಆಗ್ಬೋದು. ಇದೆಲ್ಲ ಕಣ್ಣು ಮುಂದೆ ಇದೆ. ಇದು ಓವರ್ ಆಲ್ ಒಂದು ವ್ಯವಸ್ಥಿತ ಷಡ್ಯಂತ್ರ, ಅಂತಾರಾಷ್ಟ್ರೀಯ ಷಡ್ಯಂತ್ರ ಭಾರತಕ್ಕೂ ಕಾಲಿಟ್ಟಿದೆ. ಸರ್, ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಆದರೂ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಇವತ್ತು ಪ್ರಶ್ನೆ ಮಾಡ್ತೀನಿ, 4 ಜನಕ್ಕೂ ಮಾಡ್ತೀನಿ. ಬಟ್ ಇದು ಏನೇ ಮಾಡಿದ್ರು ರಾಜಕೀಯ ಅಂದ್ಕೊಂಡ್ರ 2022ರಲ್ಲಿ ಮೊದಲೇ FIR ಆಯ್ತು ಅಂತ ಮೋಹನ್ ಗೌಡ್ರು ಹೇಳಿದ್ರು. 2022ರಲ್ಲಿ ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಐತೆ, ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಮೊದಲೇ FIR ಆದಾಗಲೇ ಎಚ್ಚೆತ್ಕೊಂಡಿದ್ರೆ ಇವತ್ತು ಈ ಮಟ್ಟಕ್ಕೆ ಬರ್ತಾ ಇತ್ತಾ? 2022ರಲ್ಲಿ ಕೇಸ್ ರಿಜಿಸ್ಟರ್ ಆಗಿರುವಂತದ್ದು, ಅವ್ರು ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಅಲ್ಲಿ ನಿದಾ ಖಾನ್ ಅಂತೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು ಮಾರ್ಚ್ 16, 2026. ಅದ್ರ ನಂತರ ಆಕ್ಷನ್ ಆಗಿರುವಂತದ್ದು. ಹಾಗಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ. ಪೊಲೀಸ್ ಕಂಪ್ಲೇಂಟ್ 4 ವರ್ಷಗಳ ಕಾಲ TCS HR ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಾದಿಕ್ ಪಾಷಾ ಅವರೇ, ಇವಾಗ ಹೇಳಿದ್ರೆ ಒಂದು ಅರ್ಧ ಗಂಟೆ ಮುಂಚೆ ನಮ್ಮ ಸಮುದಾಯ ಅಂದರೆ ನಿಮ್ಮ ಸಮುದಾಯ ಹೆಣ್ಮಕ್ಳಿಗೆ ನಾವು ತುಂಬ ರೆಸ್ಪೆಕ್ಟ್ ಕೊಡ್ತೀವಿ, ರೆಸ್ಪೆಕ್ಟ್ ಕೊಡಿ, ಬೇಡ ಅಂದಿಲ್ಲ. ಆ ಹೆಣ್ಮಕ್ಳಿಗೆ ನೀವು ಬುದ್ಧಿ ಹೇಳ್ತೀರಾ, ಆಚೆ ಹೋಗ್ಬಾರ್ದು, ಇನ್ನೊಬ್ಬರನ್ನ ಮದುವೆ ಆಗಬಾರ್ದು, ಲವ್ ಜಿಹಾದ್ ಅಂದರೆ ನಮ್ಮ ಕಡೆಯಿಂದ ನಮ್ಮ ಹೆಣ್ಮಗು ಇನ್ನೊಂದು ಧರ್ಮನ ಮದುವೆ ಆಗಬಾರ್ದು ಅಂತ ಹೇಳ್ತೀರಾ. ಮನೇಲಿ ನೀವು ಚೆನ್ನಾಗಿ ನೋಡ್ಕೋತೀರಾ. ಗಂಡು ಮಕ್ಕಳನ್ನ ಏನಕ್ಕೆ ಸರ್ ಬೀದಿಗೆ ಬಿಡ್ತೀರಾ? ನೋಡಿ, ಗಂಡು ಮಕ್ಕಳನ್ನ ಯಾಕೆ ನಮ್ಮನೆ ಹೆಣ್ಮಕ್ಳ ಮೇಲೆ ಬೀದಿಗೆ ಬಿಡ್ತೀರಾ? ಅವ್ರು ಬುದ್ಧಿ ಹೇಳಲ್ವಾ ನೀವು? ನೋಡಿ, ನಾನು ಅವ್ರು ಮಾಡೋದು ನೀವಿಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದು. ನೋಡಿ, ಇನ್ನು ಉತ್ತರ ನಾನು ಕೊಡೋ ಮುಂಚೆ ನೀವು ಹೇಳಿಬಿಡಿ ಮೇಡಮ್. ಫಸ್ಟ್ ಏನಂದರೆ ನೋಡಿ, ನಮ್ಮ ಇದರಲ್ಲಿ ಅಂದರೆ ಕೆಟ್ಟ ಕೆಲಸ ಮಾಡಿದ್ರೆ ಜಿನಾ ಅಂತಾರೆ. ಆ ಜಿನಾ ಮಾಡಬಾರ್ದು. ಜಿನಾ ಅದು ಇದರಲ್ಲಿ ನೋಡಿ ಗೊತ್ತಾಗಿರುತ್ತೆ ಏನಂತ. ನೋಡಿ, ಒಂದು ಹೆಣ್ಮಗಿಗೆ ಕಣ್ಣಲ್ಲಿ ಕಣ್ಣು ಹಾಕಿ ನೋಡೋದೇ ಹರಾಮು, ನಜರ್ ನೀಚೆ ರಖೋ ಅಂತ ಇದೆ. ಅದು ಸತ್ಯ, ಅದು ಹೇಳ್ತೀವಿ ನಾವು, ಅದು ಹೇಳ್ತೀವಿ. ಹೆಣ್ಣು ಮಕ್ಕಳಿಗೆ ಮೇಡಮ್ ನನಗೆ ಮಾತಾಡಿದ್ರೆ ನನ್ನ ಕಣ್ಣು ಹಿಂಗಿರಬೇಕು, ನಾನು ಕಣ್ಣಲ್ಲಿ ಕಣ್ಣು ಹಾಕಿ ನೋಡಿದ್ರೆ ಅದು ಹರಾಮ್ ನಮಗೆ. ಅಷ್ಟು ಸಣ್ಣ ಮಾತು ನಾವು ಹೇಳ್ತೀವಿ. ನೋಡಿ, ದುಃಖ ನಿಮಗೆ ಎಲ್ಲ ಬ್ರದರ್, ನೀವು ನಮ್ಮ ಬ್ರದರು. ಹೆಣ್ಮಕ್ಕಳು ನಮ್ಮ ಹೆಣ್ಮಕ್ಕಳೇ, ಅವ್ರನ್ನ ರೆಸ್ಪೆಕ್ಟ್ ಮಾಡ್ಬೇಕಂತ ನಾವು ಹೇಳ್ತೀವಿ. ಆಗಲೇ ನೀವು ಮಾತಾಡೋವಾಗ ನೀವು ಹೇಳಿದ್ರಿ ಕಾನೂನು ಬದಲಾವಣೆ ಆಗಬೇಕು, ಆವಾಗ ಇದೆಲ್ಲ ಸರಿಗೆ ಹೋಗುತ್ತೆ, ಯಾರನ್ನು ಟಾರ್ಗೆಟ್ ಮಾಡಿ ಮಾತಾಡಬಾರ್ದು, ಇವಾಗಿರೋ ಕಾನೂನು ಸರಿ ಇಲ್ಲ, ಬದಲಾವಣೆ ಆಗಬೇಕು ಅಂತ ಹೇಳಿದ್ರಿ. ಸರಿ ಆಯಿತು ಸರ್, ಕಾನೂನು ಬದಲಾವಣೆ ಮಾಡಿ ಆದಮೇಲೆ ನಿಮ್ಮ ಸರಿಯಾದ ಕಾನೂನಿಗೆ ನೀವು ಏನಕ್ಕೂ ಇಂಟರ್ಫಿಯರ್ ಮಾಡಿದ್ರೆ ಸರಿಯಾದ ಕಾನೂನ ಸೈಡಲ್ಲಿ ಇಡ್ತೀರಾ. ಇವನ್ ನಮ್ಮ ಪಾಷಾ ಸರ್ಗೂ ಅಪ್ಲೈ ಆಗುತ್ತೆ ಪ್ರಶ್ನೆ. ಶರಿಯಾ ಕಾನೂನು ಪ್ರಕಾರ ನಾನು ಹೋಗಬೇಕಾದ್ರೆ ನನ್ನ ಭಾರತ ದೇಶನ ಬಿಟ್ಬಿಟ್ಟು ನಾನು ಹೊರಗೆ ಹೋಗಬೇಕು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಪ್ರಕಾರ, ನಾನು ಇಲ್ಲಿರುವಂಥ ಕಾನೂನು ಪ್ರಕಾರ ನಾನು ಇಲ್ಲಿ ನಡೆದ್ರೇ ನಾನೊಬ್ಬ ಭಾರತೀಯ. ಸರ್, ನೀವು ತುಂಬ ಒಳ್ಳೆ ರೀತಿಯಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ನಾವೆಲ್ಲ ಕೂಡ ಒಂದು ಒಳ್ಳೆ ಕಾನೂನು ತರಬೇಕಂತ ಹೇಳ್ತೀರಾ. ಎಷ್ಟು ಕಾನೂನು ನೀವು ಫಾಲೋ ಮಾಡಿದ್ದೀರಾ ಸರ್? ಇದಕ್ಕೆ ಉತ್ತರ ಕೊಡಿ. ನೀವು ಕಾನೂನು ಬಗ್ಗೆ ನೀವೇ ಒತ್ತಿ ಕೇಳ್ತಾ ಇದ್ದಿದ್ದರಿಂದ ನಾನು ಅದನ್ನೇ ಕೇಳ್ತಾ ಇರೋದು ಸಮುದಾಯದಿಂದ ಮೇಡಮ್. ಅನೇಕ ಬಾರಿ ಕಾನೂನು ಉಲ್ಲಂಘನೆ ಆಗ್ತಾ ಇದೆ. ಅವ್ರಿಗೆ ನೀವೇನ್ ಹೇಳ್ತೀರಿ? ನೀವೇನ್ ಪಾಠ ಮಾಡಿದಿರಿ? ನೋಡಿ ಮೇಡಮ್, ನನ್ನ ಕಡೆಯಿಂದ ನಾನು ಅವೇರ್ನೆಸ್ ಏನು ಮಾಡ್ಬೇಕು ನಾನು ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಕೊಳ್ಳಿ. ನನ್ನ ಸಮುದಾಯದ ಬಗ್ಗೆ ರಂಜಾನಲ್ಲೇ ವಿತೌಟ್ ಹೆಲ್ಮೆಟು, ತ್ರಿಬಲ್ ರೈಡಿಂಗು, ವೀಲಿಂಗು ಮಾಡಿದವ್ರಿಗೆ ನಾನು ಪಾಠ ಕಲಿಸಿದ್ದೀನಿ. ಅದ್ರ ಬಗ್ಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡ್ಬೋದು. ನಾನು ಯಾವುದೇ ಧರ್ಮ ನೋಡಲ್ಲ, ನಾನು ಏನು ನೋಡಲ್ಲ. ತಪ್ಪು ತಪ್ಪೇ, ಸತ್ಯ ಸತ್ಯನೇ. ನಿಮ್ಮ ಧರ್ಮದಲ್ಲಿ ನಾನು ಕೇಳ್ತಾರೆ, ನನ್ನ ರಿಕ್ವೆಸ್ಟು, ನಿಮ್ಮ ಧರ್ಮದಲ್ಲಿ ನಿಮ್ಮ ಧರ್ಮಗುರುಗಳು ಸೇರ್ಕೊಂಡು ನೀವು ಅವ್ರ ಜೊತೆ ಇನ್ಕ್ಲೂಡ್ ಆಗಿ ಬುದ್ಧಿ ಯಾಕೆ ಹೇಳಬಾರ್ದು? ನಾವು ಭಾರತೀಯರು, ನಾವು ಭಾರತ ಮಾತೆ ಗೌರವ ಕೊಟ್ಕೊಂಡು ಇಲ್ಲಿ ಜಾತಿ ಭೇದ ಬೇಡ, ನಾವು ಭಾರತೀಯರಾಗಿ ಮಾನವೀಯತೆಯಿಂದ ಬದುಕಬೇಕು ಅನ್ನೋದು ಯಾಕೆ ಬರಬಾರ್ದು ಸರ್? ಸರ್, ಯಾಕೆ ಬದುಕಬಾರ್ದು? ಒಂದು ಮಾತು ನಾನು ಹೇಳ್ತೀನಿ ನೋಡಿ. ನಾನು ಮುಸಲ್ಮಾನ್, ನನ್ನ ಶಾಪ್ ಪಕ್ಕ ದೇವಸ್ಥಾನ ಇದೆ, ನಮ್ಮ ಮನೆ ಪಕ್ಕನೂ ದೇವಸ್ಥಾನ. ನನ್ನ ಅದೃಷ್ಟ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ನೀವು ಯಾಕೆ ಮಸೀದಿಗೆ ಬರಲ್ಲ? ಜುಮ್ಮಾ ಒಂದು ದಿವಸ ಮಸೀದಿಗೆ ಬನ್ನಿ. ಧರ್ಮಗುರುಗಳು ಏನು ಹೇಳ್ತಾರೆ, ಏನು ಶಿಕ್ಷೆ ಕೊಡ್ತಾರೆ, ಹುಡುಗರಿಗೆ ಎಷ್ಟು ಇದು ಮಾಡ್ತಾರೆ ಅಂತ ಗೊತ್ತಾಗತ್ತೆ ಸರ್. ಎಲ್ಲ ಧರ್ಮದಲ್ಲಿ ಹೇಳ್ತಾರೆ ಸರ್, ಕೆಲವು ಕಿಡಿಗೇಡಿಗಳು ಇರ್ತಾರೆ. ತಪ್ಪು ಎಲ್ಲಿ ಮೆಜಾರಿಟಿ ಇರುತ್ತೆ, ಎಲ್ಲಿ ಇದಿರುತ್ತೆ ಅಲ್ಲಿ ಆಗತ್ತೆ. ಎಲ್ಲ ನಾವು ತಗೊಂಡು ಈ ಸಮುದಾಯ ಮಾಡ್ದ, ಆ ಸಮುದಾಯ ಮಾಡ್ದ ಅಂತ ನಾವು ಬೆಲೆ ತೋರ್ಸಂಗಿಲ್ಲ. ನೀವು ನಮ್ಮಂಥವ್ರು, ನಿಮ್ಮಂಥವ್ರು, ನಾವು ಯಾವ ಜಾತಿಯೋ ಇರಲಿ ಅವ್ರನ್ನು ನಾವು ಬುದ್ಧಿ ಕಲಿಸ್ಬೇಕು, ಹೇಳಬೇಕು, ಇಲ್ಲಪ್ಪ ಹಿಂಗೆ ಮಾಡಬಾರ್ದು, ಕಾನೂನು ಕೈ
ಕೈನಲ್ಲಿ ತಗೋಬಾರ್ದು, ಕಾನೂನು ಕೈನಲ್ಲಿ ತಗೊಳ್ಳೋದು ತಪ್ಪು ಅಂತ ನಾವು ಹೇಳಬೇಕು. ಪದೇ ಪದೇ ನಾವು ನೋಡಿ ಹುಡುಗರಿಗೆ ಬಿಟ್ಬಿಟ್ರೆ ಅವನು ಮುಸಲ್ಮಾನ್ ಮಾಡ್ತಾನೆ, ಕರ್ನೆ ಚೋಡ್ರೆ ಅಂದರೆ ಏನು ಅದು ತಪ್ಪು. ಅವ್ನು ಹಿಂದೂ ಮಾಡ್ತಾನೆ, ಮೋಹನ್ ಗೌಡ ಹೇಳ್ತಾರೆ ಬೇಡ ನೀನು ಮಾಡು ಅಂತ ಹೇಳ್ತಾರೆ, ಅದು ತಪ್ಪು ಸರ್. ನನ್ನ ಮುಸಲ್ಮಾನ್ ಅನ್ನೋಕ್ಕಿಂತ ನಿಮಗೆ ಸಿಟ್ಟಿಲ್ಲ, ಯಾಕಂದರೆ ನಿಮಗೆ ಮೋಹನ್ ವಿಶ್ವ ಅವ್ರಿಗೆ ಸಿಟ್ಟ್ಯಾಗಿ ಗೊತ್ತಾ ನನ್ನ ಮೇಲೆ. ನಾವು ಈಗ ಇಲ್ಲಿ ಗಂಟ ಪ್ರಕರಣಗಳು 5113 ಕೇಸಸ್ಸು, ಅದರಲ್ಲೆಲ್ಲ ಕೂಡ ಪ್ರಕರಣದಲ್ಲಿ ದಾಖಲಾಗಿರುವಂಥದ್ದು ಮುಸಲ್ಮಾನರು ಹೆಸರು ಬಂದಿರೋದು. ಬಟ್ ಆದರೂ ಕೂಡ ಮೋಹನ್ ವಿಶ್ವ ಅವರು ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಅವ್ರಿಗೇನು ಸಿಟ್ಟು ಗೊತ್ತಾ, ಶಾಬಾಸ್ ಖಾನು ಅಲ್ಲಿ ದಾವಣಗೆರೆಯಲ್ಲಿ ಏನಾದ್ರು ಟಿಕೆಟ್ ಕೊಡಲಿಲ್ಲ ಅಂದರೆ ಒಟ್ಟಾಗಿ ಮುಸಲ್ಮಾನರು ಆಚೆ ಬರ್ತೀರಾ, ಯಾರಾದರೂ ಏನಾದರೂ ನಮ್ಗೆ ಸಮಸ್ಯೆ ಆಯಿತು ಅಂದರೆ ಒಟ್ಟಾಗಿ ಆಚೆ ಬರ್ತೀರಾ. ಇಂತಹ ಪ್ರಕರಣಗಳಲ್ಲಿ ಇಂತಹ ದ್ರೋಹ ನಡೆದಾಗ, ದೇಶದಲ್ಲಿ ಇಂತಹ ಕೆಲಸಗಳು ನಡೆದಾಗ, ಯಾಕೆ ಲವ್ ಜಿಹಾದ್ ನಡೆದಾಗ ಮುಸಲ್ಮಾನರೆಲ್ಲ ಒಟ್ಟಾಗಿ ಆಚೆ ಬರಲ್ಲ ಅನ್ನೋದು ಒಂದು ಸಿಟ್ಟು ಅವ್ರಿಗೆ. ಯಾಕಂದ್ರೆ ಅವ್ರು ಹಿಂದೂ ಅಂದ ತಕ್ಷಣ ನನ್ನ ಮೇಲೆ ಸಿಟ್ಟಿಲ್ಲ ಅವ್ರಿಗೆ, ಯಾಕಂದ್ರೆ ನಾವು ಜೊತೆಲಿ ಬಾಳ್ಬೇಕಾಗಿರೋಂಥದ್ದು, ಜೊತೆಲಿ ಇರಬೇಕಾಗಿರೋದು, ಒಂದೇ ಸಂವಿಧಾನನ ಅಡಿಯಲ್ಲಿ ನಾವು ಬದುಕಬೇಕಾಗಿರೋಂಥದ್ದು. ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಬೇಗಂ ಏಜಾಜ್ ರಸೂಲ್ ಅನ್ನೋರು ಜೊತೆಲಿ ತಗೊಂಡು ಬರ್ದಿದಂಥ ಸಂವಿಧಾನ. ಹಿಂದೂ ಅವ್ರದ್ದು ಎಷ್ಟು ಅದರಲ್ಲಿ ಭಾಗ ಇದೆಯೋ ಅಷ್ಟೇ ಭಾಗ ನಮ್ದು ಕೂಡ ಇದೆ. ಬಟ್ ಸಿಟ್ಟಿರೋದೇನು ಗೊತ್ತಾ, ನಾವು ಬೇರೆ ದೇಶದಲ್ಲಿ ಏನಾದ್ರು ಒಂದ್ ಕಡೆ ಆಯ್ತು ಅಂದ್ರೆ ಕಪ್ಪು ಪಟ್ಟೆ ಕಟ್ಕೊಂಡು ನಾವೆಲ್ಲ ಮುಸಲ್ಮಾನರು ಸೇರ್ಕೊಂಡು ಆಚೆ ಬಂದಿದ್ ಮುಸಲ್ಮಾನರು ಇಂಥ ಕಿಡಿಗೇಡಿಗಳನ್ನು ಕೂಡ ಆಚೆ ಬರಬೇಕು. ಯಾಕಂದ್ರೆ ನಾವು ಅವ್ರನ್ನ ವಹಿಸ್ಕೊಳ್ಳೋದಲ್ಲ, ವಹಿಸ್ಕೋತಾ ಇಲ್ಲ. ನೀವು ಇಬ್ರು ಕೂಡ ವಹಿಸ್ಕೋತಾ ಇಲ್ಲ. ಮುಸಲ್ಮಾನ್ ಮುಖಂಡರು ಅಂದ್ರೆ ನಿಮ್ಗೆ ಬಂದು ಕೇಳೋದು, ಹಿಂದೂ ಮುಖಂಡರು ಅಂದ್ರೆ ನಿಮ್ಗೆ ಬಂದು ಕೇಳೋದು. ಹಿಂದೂ ತಪ್ಪು ಮಾಡಿದಾಗ ಅವ್ರಿಗೆ ಹೋಗಿ ಕೇಳಲ್ಲ, ಮುಸಲ್ಮಾನ್ ತಪ್ಪು ಮಾಡಿದಾಗ ಇವ್ರಿಗೆ ಬಂದು ಕೇಳಲ್ಲ. ಮೋಹನ್ ವಿಶ್ವ ಅವರೇ, ನೀವೊಂದು ಹಿಂದೂ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಗಂಟ ನಮ್ಮಿಂದ ತಪ್ಪು ಆಗಿರ್ಬೋದು, ಇನ್ನು ಮೇಲೆ ಈ ತರ ತಪ್ಪಾಗಲ್ಲ, ಇಂಥವನ್ನ ಖಂಡಿಸ್ತೀವಿ, ನಾವು ಆಚೆ ಬರ್ತೀವಿ ಮುಸಲ್ಮಾನರು. ಬಿಜೆಪಿಗೆ ಇಂಥ ಘಟನೆಗಳನ್ನ ಪರಿಹಾರ ಮಾಡುವ ಮನಸ್ಸಿದೆಯಾ? ಬಂಗಾಳದ ಉದಾಹರಣೆಯನ್ನು ಕೊಟ್ಟು ನಾನು ಹೇಳ್ತೀನಿ. ಬಂಗಾಳದಲ್ಲಿ ಚುನಾವಣೆ ನಡೀತಿದೆ. ಅಲ್ಲಿ ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಮಂತ್ರಿಗಳು ಮಾತಾಡ್ತಾ ಹೇಳ್ತಾರೆ, ಬಂಗಾಳದಲ್ಲಿ ನಡೀತಿರುವ, ಮತ್ತೆ ಹೇಳ್ತೀನಿ, ಬಂಗಾಳದಲ್ಲಿ ನಡೆದಿರುವ ಮುಚ್ಚಿ ಹೋಗಿರುವ ಅತ್ಯಾಚಾರ ಪ್ರಕರಣಗಳನ್ನು ನಾವು ವಾಪಸ್ಸು ತನಿಖೆ ಮಾಡಿಸ್ತೀವಿ ಅಂತ. ಟಾಪ್ 10 ಅತ್ಯಾಚಾರ ನಡೀತಿರುವ ರಾಜ್ಯಗಳು ಬಿಜೆಪಿ ಆಡಳಿತಿರುವ ರಾಜ್ಯಗಳು. ಅದ್ರ ಬಗ್ಗೆ ಎಲ್ಲೂ ಮಾತಾಡಲ್ಲ. ಬಂಗಾಳದಲ್ಲಿ ಮಾತ್ರ ಮಾಡಿಸ್ತೀವಿ, ಅಲ್ಲಿ ಮಾತ್ರ ನಾವು ಪ್ರಚಾರಗಳ ಅತ್ಯಾಚಾರ ಪ್ರಕರಣಗಳನ್ನು ವಾಪಸ್ಸು ತನಿಖೆ ಮಾಡಿಸ್ತೀವಿ ಅಂತಾರೆ. ಇದು ಯಾವ ರೀತಿಯ ಹಿಪೋಕ್ರೆಸಿ ಅಂತ ನನಗೆ ಗೊತ್ತಿಲ್ಲ. ಯಾಕೆ ಟಾಪ್ 10 ಇರುವ ರಾಜ್ಯಗಳಲ್ಲಿ ಮಾಡ್ಬೋದಲ್ಲ? ನಾನು ಹೇಳ್ತಿರೋದು ಯಾಕೆ ಈ ಉದಾಹರಣೆ ಕೊಟ್ಟೆ ನಾನು ಅಂದರೆ, ನಿಮಗೆ ಬಿಜೆಪಿಗರಿಗೆ ಈ ಸಮಸ್ಯೆಗಳನ್ನು ಪರಿಹಾರ ಮಾಡುವ ನಿಜವಾದ ಇಚ್ಛಾಶಕ್ತಿ ಇದೆಯಾ? ನಮಗಂತೂ ಎಲ್ಲೂ ಕಾಣಿಸ್ತಿಲ್ಲ. ಇದು ನನ್ನ ಅಭಿಪ್ರಾಯ ಮತ್ತೆ ಪ್ರಶ್ನೆ. ಈಗ ಜಾತಿ ಬಗ್ಗೆ ಎಲ್ಲ ಹೇಳಿದ್ರು ನಮ್ಮ ಕಾಂಗ್ರೆಸ್ನ ಮಿತ್ರ, ಜಾತಿ ಎಲ್ಲ ಬಿಟ್ಟು ನಾವೆಲ್ಲ ಒಂದೇ ಅಂತ ಹೇಳ್ಬಿಟ್ಟು. ದಯವಿಟ್ಟು ಈ ಮಾತನ್ನ ರಾಹುಲ್ ಗಾಂಧಿಗೆ ಹೇಳಿ. ರೋಡಲ್ಲೋ ಟೀ ಕುಡಿಯೋನು ಜಾತಿ ಯಾವುದು ಅಂತ ಕೇಳ್ತಾರೆ, ಟಾರ್ ಹಾಕೋನು ಜಾತಿ ಯಾವುದು ಅಂತ ಕೇಳ್ತಾರೆ, TCS ಲವ್ ಜಿಹಾದ್ ಮಾಡಿದವನು ಜಾತಿ ಯಾವುದು ಅಂತ ಕೇಳ್ತಾರೆ, ಯಾವುದು IAS ಆಫೀಸರ್ದು ಜಾತಿ ಯಾವುದು ಅಂತ ಕೇಳ್ತಾರೆ, ಇನ್ಸ್ಪೆಕ್ಟರ್ದು ಜಾತಿ ಯಾವುದು ಅಂತ ಕೇಳ್ತಾರೆ, ಕಾರ್ ಡ್ರೈವರ್ದು ಜಾತಿ ಯಾವುದು ಅಂತ ಕೇಳ್ತಾರೆ. ಈ ಜಾತಿಯಿಂದ ಈ ಜಾತಿ ಒಂದ್ ನಿಮಿಷ ಉತ್ತರ ತಗೊಳ್ಳಪ್ಪ. ಈ ಜಾತಿ ವಿಷಯ ಇಟ್ಕೊಂಡು ಸಮಾಜದಲ್ಲಿ ವಿಷ ಬೀಜ ಬಿತ್ತಿ ಸಮಾಜನ ಹೊಡಿತಾ ಇರೋದೇ ನಿಮ್ಮ ಪಕ್ಷ. ದಯವಿಟ್ಟು ಇದು ಎಲ್ಲರಿಗೂ ಗೊತ್ತಿರೋದು. ಇಲ್ಲಿ ಆಸ್ ಸಿಂಪಲ್ ಆಸ್ ದಟ್. ಪಶ್ಚಿಮ ಬಂಗಾಳದ ಅತ್ಯಾಚಾರದ ಪ್ರಶ್ನೆ ಅಲ್ವನಪ್ಪ ಎರಡನೇದು ಕೇಳಿದ್ದು. ಪ್ರಧಾನಮಂತ್ರಿಗಳಲ್ಲಿ ಹೋಗಿ ನಿಂತ್ಕೊಂಡು ಭಾಷಣದಲ್ಲಿ ಇಲ್ಲಾಗಿರುವಂಥ ಅತ್ಯಾಚಾರ ಪ್ರಕರಣಗಳನ್ನು ಮತ್ತೆ ಮರುತನಿಖೆ ಮಾಡಿಸ್ತೀವಿ ಅಂದ ತಕ್ಷಣ ಬೇರೆ ರಾಜ್ಯದಲ್ಲಿ ಆಗಿರೋದನ್ನ ಮರುತನಿಖೆ ಮಾಡಿಸಲ್ಲ ಅಥವಾ ಕಂಡಿಡಿಯಲ್ಲ ಅಂತ ಅರ್ಥನಾ? ಏನ್ ಲಾಜಿಕ್ ರೀ ಇದು? ಏನ್ ಲಾಜಿಕ್ ಇದು? ಅದಕ್ಕೆ ಅವ್ರನ್ನ ಆತ್ಮವಿಮರ್ಶೆ ಮಾಡ್ಕೋಬೇಕು. ಪ್ರಧಾನಿಗಳು ಹೋಗಲ್ಲಿ ಹೇಳಿದ ತಕ್ಷಣ ಬೇರೆ ರಾಜ್ಯದ ಮಾಡಲ್ಲ ಅಂತ ಹೇಳ್ತಾರಂತೆ. ಏನಿದು? ಸರ್, ನನ್ನೊಂದು ಪ್ರಶ್ನೆ ಇದೆ, ಇಬ್ಬರಿಗೂ ಇದೆ. ಸರ್ ನಮಸ್ತೆ. ತಾವೊಂದು ಮಾತು ಹೇಳಿದ್ರೆ, ಮುಸ್ಲಿಮ್ಸ್ ಹುಡುಗರಿಗೆ ಹಿಂದೂ ಹುಡುಗಿಯರು ಮದುವೆ ಆಗಿದ ತಕ್ಷಣ ಯಾರು ಸುಖವಾಗಿದ್ದಾರೆ ಅಂತ. ನಿಮ್ಮ ಮೋಹನ್ ಭಗವತ್ ಸರ್ ಇದ್ದಾರಲ್ಲ, ಅವ್ರ ತಮ್ಮನ ಮಗಳು ಉರ್ಮಿಳಾ ಅಂತ ಇದ್ದಾರಲ್ಲ, ಅವರು ಗಂಡನ ಹೆಸರೇನು ಸರ್? ಸ್ವಲ್ಪ ಉತ್ತರ ಕೊಡಿ. ಅದಾದಮೇಲೆ BJP ಅವರಿಗೆ ಇವರು ಅಡ್ವಾಣಿ ಅವರ ಅಳಿಯನ ಹೆಸರೇನು ಸರ್? ಅವ್ರಿಗೆ ಮಾತ್ರ ಲವ್ ಜಿಹಾದ್ ಮುಸ್ಲಿಂ, ಇಲ್ಲಿ ಮಾತ್ರ ಲವ್ ಜಿಹಾದ? ಅವರ ಪ್ರಶ್ನೆಯ ಉದ್ದೇಶ ಕೆಲವೊಂದಷ್ಟು ಪ್ರಕರಣಗಳನ್ನ ಮಾತ್ರ ಆಯ್ದುಕೊಂಡು ನೀವು ಲವ್ ಜಿಹಾದು ಪ್ರೀತಿ ಹೆಸರಲ್ಲಿ ಧರ್ಮ ಪರಿವರ್ತನೆ ಅಂತ ಅಂತಿದ್ದೀರಾ, ದೊಡ್ಡವರ ವಿಚಾರಗಳಲ್ಲಿ ಮೌನವಾಗಿರ್ತೀರಾ ಅನ್ನೋದು ಅವ್ರ ಪ್ರಶ್ನೆ ಉದ್ದೇಶ. ನೋಡಿ, ಅವರು ಉಲ್ಲೇಖ ಮಾಡಿರುವಂಥದ್ದು ಮೋಹನ್ ಭಾಗವತ್ ಅವರ ರಿಲೇಟಿವ್. ಅದೇನಂತ ಹೇಳಿದ್ರೆ, ಒಂದು ಪೋಸ್ಟು ಕಮ್ಯುನಿಸ್ಟರು ಒಂದು ವಾಟ್ಸಪ್ ಯೂನಿವರ್ಸಲ್ಲಿ ಕ್ರಿಯೇಟ್ ಮಾಡಿ ಬಿಟ್ಟಿದ್ದಾರೆ. ಅದು ವಾಸ್ತವಕ್ಕೆ ಸತ್ಯಕ್ಕೆ ದೂರವಾದಂಥ. ದಯಮಾಡಿ ಅದನ್ನು ಪರಿಶೀಲನೆ ಮಾಡಿ. ಆ ಥರದ್ದು ಯಾವುದೇ ಇಲ್ಲ. ಪ್ರೊಪೆಗಂಡ ಆಗಿರತಕ್ಕಂಥ ಮೆಸೇಜನ್ನು ಒಂದು ಕಮ್ಯುನಿಸ್ಟ್ ಗ್ರೂಪ್ ಅದನ್ನು ಶೇರ್ ಮಾಡಿ ಎಲ್ಲ ಕಡೆ ಹೋಗಿದೆ.
ಮೋಹನ್ ಭಾಗವತ್ ಅವರ ರಿಲೇಟಿವ್ಸ್ ಇಸ್ಲಾಮಿಕ್ ಮತಾಂತರ ಆಗಿದ್ದಾರೆ. ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಮಗಳು ಲಾಲ್ ಕೃಷ್ಣ ಅಡ್ವಾಣಿ ಅವ್ರದ್ದು, ಅದು ಸತ್ಯಕ್ಕೆ ದೂರವಾದಂತು. ಅದನ್ನು ವೆರಿಫೈ ಮಾಡಿದರೆ ಫ್ಯಾಕ್ಟ್ ಚೆಕಿಂಗ್ ಆಗಿದೆ. ಅವರಿಗೆ ಆ ಹೆಸರಿನಲ್ಲಿ ಯಾವುದೇ ಮಗಳಿಲ್ಲ, ಮುಸ್ಲಿಂ ಯುವಕರನ್ನ ಮದುವೆ ಆಗಿಲ್ಲ, ಅದು ಸತ್ಯಕ್ಕೆ ದೂರವಾದಂತು. ಇದೊಂದು ಪ್ರೊಪಗಂಡ. ಆ ಪ್ರೊಪಗಂಡಕ್ಕೆ ಸ್ವಲ್ಪ ಅದನ್ನು ಅಭ್ಯಾಸ ಮಾಡಿಕೊಂಡು ಬರಬೇಕು. ದಯಮಾಡಿ ಆ ಪ್ರೊಪಗಂಡಗಳಿಗೆ ಬಲಿಯಾಗಬೇಡಿ. ನಿಮ್ಮ ಹಿಂದೂ ಹೆಣ್ಮಕ್ಳ ಮೇಲೆ ಕಣ್ಣಿಡಿ ಅಂತ ನಮ್ಮವ್ರು ಎಲ್ಲಿವರೆಗೂ ಕಣ್ಣಿಡೋದು? ಆಯಿತು, ಸ್ಕೂಲಿಗೆ ಹೋಗ್ಬೇಕಾದ್ರೆ ಕಣ್ಣಿಡ್ತೀವಿ, ಕಾಲೇಜಿಗೆ ಹೋಗ್ಬೇಕಾದ್ರೆ ಕಣ್ಣಿಡ್ತೀವಿ, ಅದೇ ಭಯದಲ್ಲೇ ತಂದೆ ತಾಯಿ ಕಣ್ಣಿಡ್ತಾರೆ, ಸರಿ. ಆಮೇಲೆ ಅವ್ರು ಸೆಟ್ಲ್ ಆಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಅಲ್ಲೂ ಕಣ್ಣಿಡ್ಬೇಕು. ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗ್ಬೇಕು, ಅಲ್ಲೂ ಕಣ್ಣಿಡ್ಬೇಕು. ಇಲ್ಲೆಲ್ಲೋ ಜಿಮ್ಮಿಗೆ ಹೋಗ್ಬೇಕು, ಅಲ್ಲೂ ಕಣ್ಣಿಡ್ಬೇಕು. ಕನ್ನಡಕ ತರಕ್ಕೆ ಲೆನ್ಸ್ ಕಾರ್ಟಿಗೆ ಹೋಗ್ಬೇಕು, ಅಲ್ಲೂ ಕಣ್ಣಿಡ್ಬೇಕು. ಎಲ್ಲಿವರೆಗೂ ಕಣ್ಣಿಡ್ಬೇಕು? ಜಿಹಾದ್ ಅಂದರೆ ಏನು? ಇದನ್ನು ನೀವು ವಿಸ್ತೃತವಾಗಿ ವಿವರಿಸಿ. ಅಲ್ಲಿ ನೋಡಿ, ಜಿಹಾದ್ ಅಂದರೆ ಬೇರೆ ಅರ್ಥ ಇದೆ. ಅದಕ್ಕೆ ಯೂಸ್ ಮಾಡ್ತಾ ಇರೋದು ಯುದ್ಧ ಮತ್ತು ಇದು ಆತಂಕವಾದಿಗಳಿಗೆ ಹೆಸರು ಕೊಟ್ಟಿರೋದು. ಜಿಹಾದ್ ಅಂದರೆ ಸ್ಯಾಕ್ರಿಫೈ, ಮತ್ತು ಏನಂದರೆ ಬಲಿದಾನ ಕೊಡ್ತೀನಿ ನೋಡಿ. ನಾವು ನನಗೆ ಇದ್ದಿದ್ದಿದೆ ನೋಡಿ, ಅದಕ್ಕೆ ಹೇಳೋದು. ಅದು ಇನ್ನೊಂದು ಮಾತು ಏನೇನಿದೆ ಸರ್, ನಾನು ಹೇಳ್ತಾ ಇರೋದು ನಿಮಗೆ ಅಲ್ಲ, ಅಂದರೆ ತಾಯಿ ತಂದೆ ಅವ್ರಿಗೆಲ್ಲ. ಈ ಧರ್ಮ ರಕ್ಷಕರು ಇದ್ದಾರಲ್ಲ, ಹಿಂದೂ ರಕ್ಷಕರು ಇದ್ದಾರಲ್ಲ, ಅವ್ರದ್ದು ಕರ್ತವ್ಯ ಇರುತ್ತೆ ಸರ್. ಅಲ್ಲಲ್ಲ, ಅವ್ರದ್ದು ಕರ್ತವ್ಯ ಇರುತ್ತೆ. ಅವ್ರೂ ನೋಡಿ ಕ್ರಮ ತಗೋಬೇಕು. ಕಾನೂನು ಕೈನಲ್ಲಿ ತಗೋಬಾರ್ದು, ಕಾನೂನು ಜೊತೆಯಲ್ಲಿ ಕ್ರಮ ತಗೊಂಡ್ರೆ ಸೇಫು. ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ ಇದು. ಈ ಪ್ರಪಂಚದಲ್ಲಿ ಎರಡೇ ಜಾತಿ ಇರೋದು, ಒಂದು ಹೆಣ್ಣು, ಒಂದು ಗಂಡು. ಆ ಹೆಣ್ಣು ಮೇಲೆ ದೌರ್ಜನ್ಯ ಆಗಲಿ, ಆ ಗಂಡು ಮೇಲೆ ದೌರ್ಜನ್ಯ ಆಗಲಿ, ನಾವು ಒಗ್ಗಟ್ಟಾಗಿ ಮುಂದೆ ಬಂದು ಇದಕ್ಕೆ ಖಂಡಿಸಬೇಕು. ಆ ಯಾರು ಕಿಡಿಗೇಡಿಗಳಿದ್ದಾರೆ ಅವ್ರಿಗೆ ಕಠಿಣ ಕ್ರಮವನ್ನು ಜರುಗಿಸಬೇಕು. ನೋಡಿ, ಇನ್ನೊಂದು ಮಾತು ಹೇಳ್ತೀನಿ. ಶುಕ್ರವಾರ ನೀವು ಹೇಳಿದ್ರಲ್ಲ ಅವ್ರಿಗೆ ಯಾಕಂದರೆ ನಾವು ಉರ್ದುವಲ್ಲಿ ಹೇಳ್ತೀವಿ, ಅವ್ರಿಗೆ ಅಷ್ಟು ಪೂರ್ತಿ ಅರ್ಥ ಆಗಲ್ಲ. ಈಗ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರು ಮೌಲಾನಾಗಳು ಕನ್ನಡವನ್ನು ಕಲಿಸಿ, ಕನ್ನಡವರೆಗೂ ಯಾರಿಗಾರಿಗೂ ಬರ್ತಾ ಇದೆ, ಆ ಕನ್ನಡದಲ್ಲಿ ಪ್ರಚಾರ ಮಾಡಿದ್ರೆ ಎಲ್ಲ ಮೈಂಡಲ್ಲಿ ಇರೋದು ಎಲ್ಲ ಹುಳಗಳೆಲ್ಲ ಸತ್ತೋಗ್ಬಿಡ್ತಾರೆ. ನಮ್ಮ ಮುಸ್ಲಿಂ ಮುಖಂಡರು ಅವಾಗ ಹೇಳ್ತಾ ಇದ್ರು ಕಾನೂನು ವ್ಯವಸ್ಥೆ ದೇಶದಲ್ಲಿ ಸರಿ ಇಲ್ಲ ಅಂತ. ಈ ಕಾನೂನು ಗಟ್ಟಿಯಾಗಿರೋದ್ರಿಂದನೇ ಇವಾಗ ರಾಜಕೀಯದಲ್ಲಿ ಇಬ್ಬಿಬ್ರು ಎಷ್ಟು ನಾಯಕರು ಜೈಲಲ್ಲಿದ್ದಾರೆ ನಮ್ಮ ಪರಪ್ಪನಗರ ಅಂತಾನೆ ನೀವು ನೋಡ್ಬೋದು. ಇವತ್ತು ಯಾರ ಬೆಂಕಿ ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿ ಗಲಭೆ ಇರ್ಬೋದು, ಹುಬ್ಳಿಯಲ್ಲಿ ಆಗಿದ್ದು, ಯಾವ ಪೊಲೀಸ್ ಸ್ಟೇಷನ್ ಸುಟ್ಟಾಕಿದ್ರು ಅವ್ರನ್ನ ಹೋಗಿ ಕಾನೂನು ಅಡಿಯಲ್ಲೇ ಅವ್ರಿಗೆ ಬಿಡಿಸ್ಕೊಂಬರೋಂಥ ಕಾರ್ಯ ನಿಮ್ಮ ಮುಖಂಡರೇ ಮಾಡಿದ್ದಾರೆ. ನಿಮ್ಮ ಪಕ್ಕದಲ್ಲೇ ಇರೋರು ಕಾನೂನು ನಾವು ಮಾಡಿರೋದು, ನಾವು ಸರಿಯಾಗೋಣ ಫಸ್ಟ್, ಆಮೇಲೆ ಆಟೋಮೆಟಿಕಲಿ ಕಾನೂನು ಸರಿಯಾಗುತ್ತೆ. ನೀವು ಪಕ್ಷ ಬಿಡಿ, ಭಾಷೆ ಬಿಡಿ, ಜನಾಂಗನ ಬಿಡಿ, ಮನುಷ್ಯತ್ವದ ಬಗ್ಗೆ ಮಾತಾಡಿ. ನೀವು ಧರ್ಮ ಅದನ್ನ ಎಲ್ಲ ಬಿಡಿ. ಸಾಹೇಬ್ರು ಹೇಳಿದ್ರೆ ಎಲ್ಲಾ ಪ್ರತಿಯೊಬ್ಬ ತಂದೆ ತಾಯಿ ಅವರ ಮಕ್ಳು ಬುದ್ಧಿ ಹೇಳ್ತಾರೆ. ನಾವು ಮಾತ್ರ ನಮ್ಮ ಹೆಣ್ಮಕ್ಳು ಕಾಯ್ತು, ನೀವು ನಿಮ್ ಗಂಡ್ ಮಕ್ಳು ಕಾಯ್ಬಾರ್ದಂಗಾರೆ ಎಲ್ಲರೂ ನೀವು ಗಂಡ್ ಮಕ್ಳು ಏನ್ ಕಾಲ್ ಹೋಗಿದೆ, ಯಾಕೆ ಹುಡುಗಿಂದ ಬಿದ್ದಿದೆ ಅಂತ ಕೇಳಲ್ಲ ನೀವು. ಯಾಕೆಂದ್ರೆ ನಮ್ಮ ಹೆಣ್ಮಗು ಬಿಂದೆ ಬೆಳಿಗ್ಗಿಂದ ಸಂಜೆವರೆಗೂ ಓಡಾಡ್ತಿರ್ತಾನೆ. ನಮ್ಮ ಹೆಣ್ಮಕ್ಳು ಕಲ್ಚರಲ್ಲ, ಹೋಗಪ್ಪ ನೀನು ಅವ್ನ ಹಿಂದೆ ಅಂತೇಳಿ. ಪ್ರತಿಯೊಂದು ನಿಮಗೆ ಗೊತ್ತಾದಾಗ ನಮಗೆ ಅದ್ರ ಬಗ್ಗೆ ಮಾತಾಡಿ. ಯಾರು ಕಲ್ಸ್ಕೊಡಲ್ಲ ಅಂತ ಅದನ್ನೇ ನಾನು ಹೇಳ್ತಾ ಇರೋದು ಅವಾಗಿಂದ. ಫಾರೂಕ್ ಸರ್ ಕರೆಕ್ಟು, ಕಣ್ಣಿಡಬೇಕು ತಂದೆ ತಾಯಿಗಳು. ಮೋಹನ್ ವಿಶ್ವ ಅವರು ಹೇಳ್ತಾ ಇದ್ದಾಗೆ TCS ಸಂಸ್ಥೆಯ ಒಂದು ಹೆಣ್ಣು ಮಗುವಿನ ವರ್ತನೆಯಲ್ಲಿ ಬದಲಾವಣೆ ಆಗಿದ್ದಕ್ಕೆ ಕಣ್ಣಿಟ್ಟದ್ದಕ್ಕೇನೆ ಪೋಷಕರು ವಿಚಾರ ಆಚೆ ಬಂತು. ಹಾಗೇನೆ TCS ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ 13 ಮಂದಿಯ ಮನೆಯ ಪೋಷಕರು, ಅಣ್ಣ ತಂಗಿ, ಅಕ್ಕ ತಮ್ಮ ಕಣ್ಣಿಟ್ಟಿದ್ದಿದ್ರೆ ನಮ್ಮ ಧರ್ಮದಲ್ಲಿ ಈ ರೀತಿ ಬಲವಂತದ ಮತಾಂತರ ಇಲ್ಲ ಅಂತ ಹೇಳಿ ಧರ್ಮಗುರುಗಳು ಹೇಳ್ಕೊಟ್ಟಿದ್ದಿದ್ರೆ ಇದಾಗ್ತಾ ಇರ್ಲಿಲ್ಲ. ಇವ್ರ ಪ್ರಶ್ನೆಯ ಉದ್ದೇಶ ಅದನ್ನೇ ಹೇಳ್ತಾ ಇರೋದು ಮೇಡಮ್, ಅದನ್ನೇ ನಾವು ಕೊಡ್ತಾ ಇದೀವಿ. ನಾನು ಹೇಳ್ತಾ ಇರೋದೇನು ಗೊತ್ತಾ, ಪ್ರತಿಯೊಂದು ಧರ್ಮದಲ್ಲೂ ಕ್ರಿಮಿಗಳು ಇದ್ದೇ ಇರ್ತಾರತ್ತೆ. ನಾನು ಹೇಳ್ತಾ ಇರೋದು ಈ ಧರ್ಮದಲ್ಲಿ ಆ ಧರ್ಮದಲ್ಲಿ ಅಂತ ಹೇಳ್ತಾ ಇಲ್ಲ. ಅದನ್ನು ನಾವೇನು ಮಾಡಬೇಕಂದ್ರೆ ಸ್ವಚ್ಛ ಮಾಡಬೇಕಂದ್ರೆ ನಾವು ಪ್ರಯತ್ನ ಪಡ್ತಾನೆ ಇರಬೇಕು. ನಾವು ಎಲ್ಲರಿಗೂ ನಾವು ಹೇಳ್ತಾ ಇರೋದು ನೀವು ಕೇಳ್ತಾ ಇದ್ದೀರ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕೇಳಿಸ್ಕೊಂಡ್ಬಿಟ್ಟು ನಾನು ಸುಮ್ಮನೆ ಹೋಗಿ ಮನೇಲಿ ಕೂತ್ಕೊಂಡ್ರಲ್ಲ. ನಾನು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು, ಅದ್ರ ಬಗ್ಗೆ ನಾನು ಮುಂದೆ ಹೋಗಿ ಬೇರೆಯವ್ರನ್ನ ಅವೇರ್ನೆಸ್ ಮಾಡಬೇಕು, ನಾನು ಬೇರೆಯವ್ರನ್ನ ಹೇಳಬೇಕು. ಆವಾಗಲೇ ಅದು ಮುಂದೋಗೋದು. ಇಲ್ಲಾಂದರೆ ನಾನು ಇಲ್ಲಿ ಕೇಳ್ಕೊಂಬಿಟ್ಟು ನಾನು ಇಲ್ಲಿ ಏನೋ ನಿಂತ್ಕೊಂಡ್ಬಿಟ್ಟು ಟಿವಿಯಲ್ಲಿ ಭಾಷಣ ಕೊಟ್ಬಿಟ್ಟು ಹೋಗ್ಬಿಟ್ಟು ಆರಾಮಾಗಿ ಕುತ್ಕೊಂಡ್ಬಿಟ್ರೆ ಅಂತ ಆಗಲ್ಲ. ನಾನು ಸಾದಿಕ್ ಪಾಷಾ ಅವ್ರಿಗೂ ಹೇಳ್ತಾ ಇದ್ದೀನಿ, ಮೋಹನ್ ಅವ್ರಿಗೂ ಹೇಳ್ತಾ ಇದ್ದೀನಿ, ಅವ್ರಿಗೂ ಹೇಳ್ತಾ ಇದ್ದೀನಿ. ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನಾವು ಯಾವುದೇ ಧರ್ಮ ನೋಡೋದು ಬೇಕಾಗಿಲ್ಲ. ಪ್ರತಿಯೊಬ್ಬರೂ ಯಾರೇ ಎಲ್ಲಾದರೂ ತಪ್ಪು ನಡೆದಾಗ ನಾವು ನಿಂತ್ಕೊಂಡಲ್ಲಿ ಕೇಳೋ ಅಷ್ಟು ಧೈರ್ಯ ನಮ್ಮಲ್ಲಿ ಇರಬೇಕು. ಮತ್ತು ಅದ್ರ ಪ್ರಕಾರ ಕಾನೂನು ಪ್ರಕಾರ ಅವ್ರಿಗೆ ಹೆಗಲು ಕೊಟ್ಟು ನಾವು ನಿಂತ್ಕೊಬೇಕು ಎಲ್ಲಾದರೂ ಅನ್ಯಾಯ ಆದಾಗ. ನೀವು ಅವಾಗ ಹೇಳಿದ್ರಿ, ನೀವು ಮಸೀದಲ್ಲಿ ಯಾವುದು ಕೆಟ್ಟದಾಗಿ ಹೇಳೋದಿಲ್ಲ, ನಾವು ಒಳ್ಳೇದನ್ನ ಹೇಳ್ತೀವಿ ಅಂತ ಹೇಳ್ತೀರಾ. ಈಗ ಅಲ್ಲಿ ಅಷ್ಟು ಜನ ಸಿಕ್ಕಾಕೊಂಡ್ರಲ್ಲ, 8-10 ಜನ. ಇದು ನಾಸಿಕಲ್ಲಿ ಅವರೆಲ್ಲ ಮಸೀದಿಗೆ ಹೋಗ್ತಾ ಇರ್ಲಿಲ್ವಾ? ಹೋಗ್ತಿದ್ರಲ್ವಾ? ಅಲ್ಲ, ನಾನು ಒಂದು ನಿಮಿಷ ಹೇಳ್ತೀನಿ. ನಿಮ್ಮ ಮದ್ರಾಸದಲ್ಲಿ
ಒಳ್ಳೆ ಪ್ರಶ್ನೆ ಕೇಳಿದ್ರು. ಕೇಳ್ತೀನಿ. ನಿಜಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು ನಾನು ನಿಮ್ಗೆ. ನಿಮ್ಮಲ್ಲಿ ನಾನು ನಿಮ್ಗೆ ಅಪ್ರಿಶಿಯೇಟ್ ಮಾಡ್ಬೇಕು. ನೀವು ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ, ಕೇಳಿ ಇನ್ನು ಮಿಕ್ಕಿದ ಪ್ರಶ್ನೆ. ಇವಾಗ ನಿಮ್ಮಲ್ಲಿ ಆ ಮಸೀದಲ್ಲಿ ಒಳ್ಳೊಳ್ಳೆದು ವಿಚಾರಗಳನ್ನ ಹೇಳ್ತೀರಲ್ವ ನೀವು, ಏನು ಲವ್ ಜಿಹಾದು ಇದೆಲ್ಲ ಮಾಡಬಾರ್ದು ಅಂತೇಳಿ ನೀವು ಹೇಳಬೇಕಾದ್ರೆ ನಿಮ್ಮ ಅಲ್ಲಿ ಮತ್ತೆ ಹೊರಗಡೆ ಬಂದವ್ರು ಹೇಗೆ ಮಾಡ್ತಾರೆ? ಹಾಗಾದ್ರೆ ಅವರು ಮಸೀದಿಗೆ ಹೋಗ್ತಿರ್ಲಿಲ್ವಾ ಅವರು? ಕೇಳ್ತಾರೋ ಪ್ರಶ್ನೆಗೆ ನಮ್ಮ ಧರ್ಮದವ್ರಿಗೆ ಉಗ್ದಂಗೆ ನೀವು ಕೇಳ್ತಾ ಇದ್ದೀರಾ. ಯಾಕಂದ್ರೆ ಐಟ್ ಟೈಮ್ ನೀವು ಕರೆಕ್ಟಾಗಿ ನಮಾಜ್ಗೆ ಹೋದ್ರೆ, ಐಟ್ ಟೈಮ್ ಹೋಗಿ ಅಲ್ಲಿ ಗುರುಗಳ ಮಾತು ಕೇಳಿದ್ರೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಬೇಕಾಗಿರಲ್ಲ. ಯಾಕಂದ್ರೆ ನಾವು ಧರ್ಮದಲ್ಲಿ ನಾವು ಏನು ಹೇಳ್ತೀವಿ ಅಂದ್ರೆ, ನೀವು ಬಂದು ಧರ್ಮದಲ್ಲಿ ನಿಂತ್ಕೊಂಡು ಕೇಳಿ. ಯಾಕಂದ್ರೆ ಧರ್ಮಗುರುಗಳು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇವತ್ತು ನಮಾಜಿಗೆ ಸರಿಯಾಗಿ ಬರಲ್ಲ, ನಮಾಜಿಗೆ ಸರಿಯಾಗಿ ಹೋಗಲ್ಲ, ಮದ್ರಸಾಗೆ ಸರಿಯಾಗಿ ಹೋಗಲ್ಲ, ಅರಬಿ ಸರಿಯಾಗಿ ಓದಲ್ಲ. ಇವಾಗ ಹೇಳಿದ್ರು 4 ಪುಸ್ತಕಗಳಿದೆ, 4 ಪುಸ್ತಕಗಳು ಸರಿಯಾಗಿ ಓದಿದ್ರೆ ಮಾತ್ರ ಅವನು ಮುಸಲ್ಮಾನ ಧರ್ಮಕ್ಕೆ ಸೀಮಿತ ಅಂತ ಹೇಳ್ಬಿಟ್ಟು ಅವರೇ ಸಾದಿಕ್ ಪಾಷಾ ಅವ್ರು ಹೇಳಿದ್ರು. ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾನು ಯಾರಿಗೂ ಸಪೋರ್ಟ್ ತಗೊಂಡು ಮಾತಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದೇನಂದ್ರೆ, ಈ ರೀತಿ ಇರೋದ್ರಿಂದನೇ ನೀವು ಕೇಳಿದ್ರಲ್ಲ, ಅಂಥವ್ರೆ ಹೊರಗೋಗಿ ಅಂತ ಇಲ್ಲದೆ ಇರೋ ಕೆಲಸಗಳು ಮಾಡೋದು. ಎಲ್ಲಿ ಯಾರು ಕರೆಕ್ಟಾಗಿ ಐಟ್ ಟೈಮ್ ನಮಾಜ್ ಮಾಡ್ತಾರೆ, ಯಾರು ಐಟ್ ಟೈಮ್ ಕರೆಕ್ಟಾಗಿ ಕುರಾನ್ ಓದ್ತಾರೆ, ಎಲ್ಲ ನೀಟಾಗಿರ್ತಾರೆ, ಅವ್ರು ಈ ರೀತಿ ಮಾಡಲ್ಲ. ಸರ್, ಇದು ಕಾರ್ಪೊರೇಟ್ ಜಿಯಾದೆಲ್ಲ ಸುಳ್ಳು ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ ಸರ್, ಇದು ಬರೀ ಒಂದೇ ಕಂಪ್ನಿಗೆ ಸೀಮಿತವಾಗಿಲ್ಲ. ಇವಾಗ ಹಿಜಾಬ್ ಹಾಕೊಬೋದು, ನಿಕಾಬ್ ಹಾಕೊಬೋದು, ಕುಂಕುಮ ಹಾಕೊಬೋದು ಅಂತ ಹಿಂದೂವ್ರಿಗೆ ಮಾತ್ರ ಇಟ್ಕೊಟ್ಟಿದ್ದಾರೆ, ರೂಲ್ಸ್ ಕೊಟ್ಟಿದ್ದಾರೆ. ಸೊ ಇದರಿಂದ ಏನೋ ಒಂದು ಷಡ್ಯಂತ್ರ ಇದೆ. ಸುಮ್ಮನೆ ಆ ಮೈಂಡ್ ಸೆಟ್ ಹೇಗೆ ಬರುತ್ತೆ? ಹಿಂದೂಗಳು ಮಾತ್ರ ಕುಂಕುಮ ಹಾಕ್ಬಾರ್ದು, ತಿಲಕ ಹಾಕ್ಬಾರ್ದು ಅಂತ ಏನು ಕೇಳಿದ್ದಾರೆ ಅಂತ ಒಂದು ಕಂಪನಿ ಇದೆ. ಅನ್ನುವಂಥ ಕಂಪನಿಲಿ ಪ್ಯಾಂಟ್ರಿಲಿ ಕ್ಯಾಂಟೀನಲ್ಲಿ ಏನಾಗ್ತಾರಪ್ಪ ಅಂತಂದರೆ, ರಂಜಾನ್ ಟೈಮಲ್ಲಿ ಫಾಸ್ಟಿಂಗ್ ಮಾಡಬೇಕು, ಎಲ್ಲರೂ ಪಾಲನೆ ಮಾಡಬೇಕು ಅಂತ ರೂಲ್ಸ್ ಹಾಕ್ತಾರೆ. ಒಂದು ಕಾರ್ಪೊರೇಟ್ ಕಂಪನಿ ಅಂದಮೇಲೆ ಅದು ಸೆಕ್ಯುಲರ್, ಪ್ರತಿಯೊಂದು ಧರ್ಮದವರು ಇರ್ತಾರೆ. ಈ ರಂಜಾನ್ ರೂಲ್ಸ್ ಯಾಕೆ ಬೇರೆಯವ್ರು ಫಾಲೋ ಮಾಡಬೇಕು? ಇವಾಗ ನಾವು ನವರಾತ್ರಿ ದಿವಸ ಹಾಕ್ಬೋದಲ್ಲ, ಹಂಗೆ ಫಾಸ್ಟಿಂಗ್ ಮಾಡಬಾರ್ದು ಅಂತ. ಕಂಪನಿ ಯಾರ್ದು? ಸಾದಿಕ್ ಪಾಷಾದ ಕಂಪನಿ ಇಲ್ಲಲ್ಲ, ಯಾರ್ದು ಕಂಪನಿ ಅದು? ರೂಲ್ಸ್ ಯಾರ್ದು? MD ಯಾರು? ಮುಸಲ್ಮಾನರು. 13 ಮುಸಲ್ಮಾನರು ಏನು ರೂಲ್ ನಡೀತಾ ಅಲ್ಲಿ? ನೋಡಿ ನಾನು ಒಂದು ಮಾತು ಹೇಳ್ತೀನಿ ಏನಂದ್ರೆ, ನೋಡಿ ಎಲ್ಲ ಕಂಪನಿನಲ್ಲಿ ಫಾರೂಕ್ ಬಾಯ್, ಎಲ್ಲ ಕಂಪನಿನಲ್ಲಿ ಹಿಂದೂ ಮುಸಲ್ಮಾನು ಇರ್ತಾರೆ. ಅವ್ರದ್ದು ಸ್ನೇಹ ಒಳ್ಳೇದಿರುತ್ತೆ. ಯಾವ ಧರ್ಮ ಪಾಲನೆ ಮಾಡ್ತಾರೆ ಅವ್ರ ಜೊತೆನಲ್ಲಿ ಕೂತ್ಕೊಂಡು ಫೋಟೋ ತೆಗೆಯೋದು, ಟೋಪಿ ಹಾಕ್ಕೊಳ್ತಾರೆ. ಅವನು ಮುಸ್ಲಿಮ್ಸ್ ಇದ್ದರೆ ಅವ್ರ ಜೊತೆನಲ್ಲಿ ಇದು ತಿನ್ನೋದು ಎಲ್ಲ ಇರುತ್ತೆ. ಎಲ್ಲ ನೋಡಿ ನಮ್ಮ ಭಾರತ, ಇದು ಭಾರತನಲ್ಲಿ ಒಂದು ಇದಿದೆ. ಅಲ್ಲಲ್ಲ ನೋಡಿ, ನೋಡಿ ರಾಜಕಾರಣಿಗಳು ನೋಡಿ ಇರುತ್ತೆ. ನಮ್ಮ ಪ್ರಶ್ನೆ, ನಮ್ಮ ಗಂಡು ಮಕ್ಕಳಿಗೇನೆ ಹೆಣ್ಣುಗಳು ಸಿಗ್ತಾ ಇಲ್ಲ ಅಂಥದ್ರಲ್ಲಿ ನಮ್ಮ ಹೆಣ್ಮಕ್ಳನ್ನೆಲ್ಲ ತೊಗೊಂಡೋಗಿ ನೀವು ಲವ್ ಜಿಯಾದು, ಆ ಜಿಯಾದು, ಈ ಜಿಯಾದು ಅಂತ ಮದುವೆ ಮಾಡ್ಕೊಂಬಿಟ್ರೆ ನಾವೆಲ್ಲ ಏನು ಮಾಡೋಣ? ನಮ್ಮ ಮಕ್ಕಳಿಗೆ ಏನು ಮಾಡೋಣ? ನಮ್ಮ ಹೆಣ್ಮಕ್ಳು ಅಂಗಡಿಗೆ ಹೋಗಕ್ಕೆ ಭಯ, ಸ್ಕೂಲ್ಗೆ ಹೋಗಕ್ಕೆ ಭಯ, ಕೆಲಸಕ್ಕೆ ಹೋಗಕ್ಕೆ ಭಯ, ಈ ಥರ ಮಾಡಿಕ್ಕಿದ್ರಲ್ಲ. ಇವಾಗಲೇ 8%, 18%, 20% ಇದಿರಿ. ಇವಾಗಲೇ ಹಿಂಗೆ ಮಾಡ್ತಾ ಇದ್ದೀರಿ. ನಾಳೆ ನೀವು 50% ಆದರೆ ನಮ್ಮನ್ನೆಲ್ಲ ಯಾವ ಲೆಕ್ಕದಲ್ಲಿ ಇಟ್ಕೋತೀರಿ ನೀವು? ಮೋಹನ್ ಗೌಡ್ರು ಈ ಪ್ರಶ್ನೆಗೆ ಉತ್ತರ ಕೊಡ್ಲಿ ಅಂತ ಭಾವಿಸ್ತಾ ಅವ್ರು ಹೇಳ್ತಾ ಇರೋದು, ನಿಮಗೆಲ್ಲ ನಗು ಅನ್ಸಿದ್ರು ಕೂಡ ಪಾದಯಾತ್ರೆ ಹೋಗ್ತಿದ್ದಾರೆ, ಹರಕೆ ಹೊತ್ಕೊಳ್ತಿದ್ದಾರೆ ಹಿಂದೂ ಗಂಡಸರು, ನಮಗೆ ಹೆಣ್ಣು ಸಿಗ್ತಿಲ್ಲ ಅಂತ ಹೇಳಿ. ಹೀಗಿರುವಾಗ ಇಂಥ ಕೃತ್ಯಗಳನ್ನು ನಾವು ಗಂಭೀರವಾಗಿ ಪರಿಗಣಿಸುವ ಅವಶ್ಯಕತೆ, ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿ 2026 ಮಾರ್ಚಲ್ಲಿ ಒಂದು ರಿಪೋರ್ಟ್ ಪ್ರೈಮ್ ಮಿನಿಸ್ಟರ್ಗೆ ಸಬ್ಮಿಟ್ ಆಗತ್ತೆ. 1995 ಇಂದ 2015ವರೆಗೆ ಭಾರತದ ಜನಸಂಖ್ಯೆ ವರದಿ ಹೋಗುತ್ತೆ. ಅದರಲ್ಲಿ 43% ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿದೆ, 8% ಹಿಂದೂ ಜನಸಂಖ್ಯೆ ಕಡಿಮೆ ಆಗಿದೆ. ಇದರ ಹಿಂದೆ ಜನಸಂಖ್ಯಾ ಜಿಹಾದ್ 2050ಕ್ಕೆ ಫ್ಯೂ ರಿಸರ್ಚ್ ಪ್ರಕಾರ ಭಾರತ ಜಗತ್ತಿನ ಇಸ್ಲಾಮಿಕ್ ರಾಷ್ಟ್ರ ಆಗ್ಲಿಕ್ಕಿದೆ, ಅತಿ ದೊಡ್ಡ ಇಸ್ಲಾಮಿಕ್ ರಾಷ್ಟ್ರ. ಹಾಗಾಗಿ ಇದ್ರ ಹಿಂದೆ ಒಂದು ಹಿಡನ್ ಅಜೆಂಡಾ ಇದೆ. ಭಾರತವನ್ನು ಗಜವಾ ಹಿಂದ್ ಮಾಡೋದೇ ಇದ್ರ ಉದ್ದೇಶ ಇದೆ. ಲವ್ ಜಿಹಾದ್ ಅದೊಂದು ಷಡ್ಯಂತ್ರ ಇದೆ. ಹೇಗಾಗಿ ಇದೊಂದು ದೊಡ್ಡ ಕಾನ್ಸ್ಪಿರಸಿ ಇದೆ, ಜನಸಂಖ್ಯಾ ಜಿಹಾದೇ ಇದ್ರ ಹಿಂದೆ ಕಾನ್ಸ್ಪಿರಸಿ ಇದೆ, ಲವ್ ಜಿಹಾದ್ ಇದ್ರ ಹಿಂದೆ ಕಾನ್ಸ್ಪಿರಸಿ ಇದೆ. ಇವತ್ತು ಕಾಮನ್ ಸಿವಿಲ್ ಕೋಡ್ ಅದಕ್ಕೆ ಒಂದೇ ಮೇಡಮ್, ಅದಕ್ಕೊಂದೇ ಅಸ್ಸಾಮಿನ ಮುಖ್ಯಮಂತ್ರಿಗಳು ಜಾರಿಗೆ ತಂದಿರತಕ್ಕಂಥ ಕಾಮನ್ ಸಿವಿಲ್ ಕೋಡ್ ಜಾರಿಗೆ ತರಬೇಕು, ಬಹುಪತ್ನಿ ವಿವಾಹ ರದ್ದಾಗಬೇಕು. ಎಲ್ಲರೂ ಈ ದೇಶದ ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ. ಮುಸ್ಲಿಮರಿಗೆ 15 ವರ್ಷಕ್ಕೆ ಮದುವೆ ಆಗಬೇಕು,
ಹಿಂದೂಗಳಿಗೆ ಮಾತ್ರ 18 ವರ್ಷ ಆಗಬೇಕು, ಇದೆಲ್ಲ ತಾರತಮ್ಯತೆ ಹೋಗಬೇಕು, ಕಾಮನ್ ಸಿವಿಲ್ ಕೋಡ್ ಜಾರಿಗೆ ತರಬೇಕು, ಒಂದು ದೇಶ ಒಂದು ಸಂವಿಧಾನ ಒಂದೇ ಕಾನೂನು ಅಂದಾಗ ಮಾತ್ರ ಇದಕ್ಕೆ ಸತ್ಯ ಸಿಗ್ಲಿಕ್ಕಿದೆ. ಒಬ್ಬ ಯಾರಾದರೂ ಮುಸ್ಲಿಂ ಹುಡುಗ ರೇಪ್ ಮಾಡಿದ್ರು ಜಿಹಾದ್, ಕಳ್ತನ ಮಾಡಿದ್ರು ಜಿಹಾದ್, ಮರ್ಡರ್ ಮಾಡಿದ್ರು ಜಿಹಾದ್, ಅವ್ನು ರೌಡಿ ಇದ್ರು ಅವ್ನು ಏನು ಮಾಡಿದ್ರು ಜಿಹಾದ್. ನೀವು ಯಾಕೆ ಆ ಜಿಹಾದ್ ವರ್ಡ್ನ ಸರಿಯಾಗಿ ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ. ಇವಾಗ ನೀವು ಹೇಳ್ತಿದ್ರಿ ಅದು ಯಾರೋ ಮೌಲಿ ಸಾಬ್ರು ಹೇಳಿದ್ರು ಜಾಸ್ತಿ ಜನ ಮಕ್ಕಳು ಅದು ಒಂದು ಜಿಹಾದ್ ಅಂತೀರಾ ನೀವು. ಮಾತು ಹೇಳಿದ್ದು ಮೋಹನ್ ಭಾಗವತ್ ಹೇಳಿದ್ದು 5 ಮಕ್ಕಳು ಹುಟ್ಟಿಸಿ ಅಂತ ಹೇಳಿ, ಅದು ಅವ್ರು ಜಿಹಾದ್ ಮಾಡ್ತಾರೆ. ಕೇಳಿ, ಮೋಹನ್ ಭಾಗವತ್ ಅವ್ರು ಓಪನ್ ಆಗಿ ಹೇಳಿದ್ದಾರೆ, ಪಬ್ಲಿಕ್ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಪ್ರತಿಯೊಬ್ಬ ಹಿಂದೂ 19ರಿಂದ 23 ವರ್ಷ ಒಳಗಡೆ 5 ಮಕ್ಕಳು ಮಾಡ್ಲೇಬೇಕಂತ ಹೇಳಿ. ಈಗ ಅವ್ರು ಜಿಹಾದ್ ಮಾಡ್ತಾರೆ ಮಕ್ಕಳು ಹುಟ್ಟಿಸಿ ಅಂತ ಹೇಳಿ. ಆ ಜಿಹಾದ್ ವರ್ಡ್ ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಇದು ಮಾಡ್ಬೇಡಿ. ಈಗ ಆಯ್ತಪ್ಪ, ನಮ್ಮ ನಿಮಿಷ, ನಮಗ್ ಅರ್ಥ ಆಗಿಲ್ಲ ಜಿಹಾದ್ ವರ್ಡ್ ನಿಮ್ ಪ್ರಕಾರ ಅಲ್ವಾ? ಮೌಲಾನಾ ಮಸೂದ್ ಅಜರ್ ಟೆರರಿಸ್ಟ್, ಅವನ್ ಬಾಯಲ್ಲಿ ಏನಕ್ಕೆ ಇಂಡಿಯಾ ಮೇಲೆ ಜಿಹಾದ್ ಮಾಡಿ ಅಂತ ಬರುತ್ತೆ? ಏನಕ್ಕೆ ಒಸಾಮಾ ಬಿನ್ ಲ್ಯಾಡನ್ ಬಾಯಲ್ಲಿ ಜಿಹಾದ್ ಮಾಡಿ ಅಂತ ಬರುತ್ತೆ? ಅವ್ರ ಬಾಯಲ್ಲಿ ಏನಕ್ಕೆ ಬರ್ತಾ ಇದೆ? ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು. ನೀವು ಅವ್ರಿಗೆ ಕೇಳಿ ಪ್ರಶ್ನೆ ನಮ್ಗೆ ಏನಕ್ಕೆ ಕೇಳ್ತೀರಾ? ಅವ್ರ ಬಾಯಲ್ಲಿ ಏನಕ್ಕೆ ಬರ್ತಾ ಇದೆ ಜಿಹಾದ್ ಮಾಡಿ ಅನ್ಬಿಟ್ಟು, ಇಂಡಿಯಾ ಮೇಲೆ ಜಿಹಾದ್ ಮಾಡಿ? ಏನದು? ಅಂತಾರಾಷ್ಟ್ರೀಯ ಇಸ್ಲಾಮಿಕ್ ಸ್ಕಾಲರ್ ಜಾಕಿರ್ ನಾಯ್ಕ್ ಅವರು ಹೇಳ್ತಾರೆ, ಜಿಹಾದ್ ಅಂತ ಹೇಳಿದ್ರೆ ದಾರುಲ್ ಹರಬ್ಬನ್ನ ದಾರುಲ್ ಇಸ್ಲಾಂ ಮಾಡುವುದೇ ಜಿಹಾದು ಅಂತೇಳಿ. ನಿಮ್ಮ ಅಂತಾರಾಷ್ಟ್ರೀಯ ಇಸ್ಲಾಮಿಕ್ ಸ್ಕಾಲರ್ ಜಾಕಿರ್ ನಾಯ್ಕ್ ಅವರು ಹೇಳ್ತಾರೆ. ಜಾಕಿರ್ ನಾಯ್ಕರನ್ನ ಎಲ್ಲರೂ ಫಾಲೋ ಮಾಡ್ತಾರೆ. ಇಸ್ಲಾಂ ಇಲ್ಲದ ರಾಜ್ಯವನ್ನ ಇಸ್ಲಾಮಿಗೆ ತರುವುದೇ ಜಿಹಾದು. ಅದಕ್ಕೋಸ್ಕರ ನೀವು ಏನೇ ಪ್ರಯತ್ನವನ್ನು ಮಾಡುವೆ ಅದಕ್ಕೆ ಧರ್ಮ ಯುದ್ಧ ಅಂತೇಳಿ ಅವ್ರು ಹೇಳ್ತಾರೆ. ಯುವಕರಿಗೆ ಕರೆ ಕೊಡ್ತಾರೆ ಅವರು. ನಿಮ್ಮ ಇಂಟರ್ನ್ಯಾಷನಲ್ ಸ್ಕಾಲರ್ ಹೇಳ್ತಿದ್ದಾರೆ. ಸೊ ಇವಾಗ ಯಾವುದೇ ಈ ತರ ಇವಾಗ ಆಗಿದೆ, ಮತಾಂತರ ಮಾಡಿದ್ದಾರೆ ಅಂದವಾಗ ಈ ತರ ಆಗ್ತಿದೆ ಅಂತ ಗೊತ್ತಿದ್ರು ಕೂಡ ಆ ವ್ಯಕ್ತಿ ಯಾವುದೇ ಧರ್ಮದವನಾದ್ರೂ ಕೂಡ ಆ ವ್ಯಕ್ತಿನ ಆ ಧರ್ಮದಿಂದ ಹೊರಗಡೆ ಇಟ್ಟು ಶಿಕ್ಷೆ ಕೊಡೋದಿಕ್ಕೆ ಎಲ್ಲರೂ ರೆಡಿ ಇದ್ದಾರಾ? ಈ ತರ ಯಾರು ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡ್ತಾರೆ ಅವ್ರಿಗೆಲ್ಲ ತಗೊಂಬಂದು ಮಧ್ಯ ರಸ್ತೆಯಲ್ಲಿ ಗುಂಡೆಕ್ತಿ ಸಾಯಿಸ್ಬೇಕ್ರೆ ಬೇರೆ ಯಾರು ಅದರ ಮಾಡಕ್ ಹೋಗಲ್ಲ. ಎಲ್ಲಾರ್ಗೂ ಭಯ ಇರುತ್ತೆ. ಕಾನೂನು ಸುಮ್ಮನೆ ಕಾನೂನು ಪುಸ್ತಕದಲ್ಲಿದ್ರೆ ಆಗಲ್ಲ ಮೇಡಮ್, ಅದು ಜಾರಿಗೆ ಬರಬೇಕು. ಒಟ್ಟಾರೆ ಚರ್ಚೆಯಿಂದ ನಾವರ್ಥ ಮಾಡ್ಕೊಳ್ತಾ ಇರೋದು, ಕಾನೂನನ್ನ ಉಲ್ಲಂಘಿಸಿ ಧರ್ಮದ ಹೆಸರನ್ನ ಕೊಟ್ಟು ಯಾವುದೇ ಕೃತ್ಯ ಯಾರೇ ಮಾಡಲಿಕ್ಕೆ ಮುಂದಾದರೂ ಕೂಡ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕಾನೂನು ಕ್ರಮ ಆಗಲೇಬೇಕು. ಅಂಥ ಕ್ರಮ ಈಗ TCS ಸಂಸ್ಥೆಯಲ್ಲಿ ಕೇಳೋಕ್ ಸಿಕ್ಕಿರುವ ಆರೋಪ ಪ್ರಕರಣದಲ್ಲೂ ಕೂಡ ಆಗಲಿ ಅಂತ ನಿರೀಕ್ಷೆಯನ್ನ ಇಟ್ಕೊಳ್ತಾ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. MDH